ಇವತ್ತಿನ ನನ್ನ ಗೆಸ್ಟ್ ಇವರ ಟ್ಯಾಲೆಂಟ್ ಏನು ಅಂತ ಇಡೀ ಕರ್ನಾಟಕಕ್ಕೆ ಅಂಡ್ ಪ್ರಪಂಚದಾದ್ಯಂತ ಇರುವಂತಹ ಎಲ್ಲ ಕನ್ನಡಿಗರಿಗೂ ಗೊತ್ತಾಗಿದೆ. ವೆರಿ ಇಂಟ್ರೆಸ್ಟಿಂಗ್. ಅಂದ್ರೆ ಇದುವರೆಗೂ ನಾನು ಯಾರು ಈ ತರ ಒಂದು ಆಂಗಲ್ ಅಲ್ಲಿ ಈ ಸಬ್ಜೆಕ್ಟ್ ನ ಅಥವಾ ಇಂಟರ್ವ್ಯೂನ ಹಿಂಗೆ ಫ್ರೇಮ್ ಮಾಡಿರೋದು ದಿಸ್ ಇಸ್ ವೆರಿ ನ್ಯೂ. అలగలగా ఆకాశం ఉంది ఆకాశంలో మేఘం ఉంది మేఘం వెనక రాగం ఉంది రాగంలో ఏనేనో ಬರುತ್ತೆ ನಾ ಚಿಲಕ నువ్వే ಕಾవాలి ಅಂತ. ಅದೇನೋ ಕನ್ನಡದಲ್ಲಿ ನಾವು ಇಡ್ಲಿ ಮೇಲೆ ತಟ್ಟೆ ಏನೇನೋ ಆತರ ಎಲ್ಲ ಹಾಡ್ತಿದ್ವಿ. ಐ ಡೋಂಟ್ ನೋ ಇಫ್ ಯು ರಿಮೆಂಬರ್. ನಮ್ ತಾತ ಲಿಟ್ರಲಿ 6 ಗಂಟೆಗೆ ಒಂದ್ ಚಾನೆಲ್ ಆನ್ ಮಾಡಿದ್ರೆ ಟಿವಿ ಅವ್ನು ಬೈಬೇಕು, ಅವ್ನ ಚಾನೆಲ್ ಎಲ್ಲ ಯಾರಾದ್ರು ಸಾಕ್ ಮುಗೀತು ಎದ್ದೋಗಿ ಮಲ್ಕೊಳ್ಳಿ ಅಂತ ಅಲ್ಲಿವರೆಗೂ ಟಿವಿ ಓಡ್ತಾನೆ ಇರೋದು. ಐ ವಾಸ್ ಪ್ರಾಬ್ಲಿ 6 or 7 years. ನಿನಗ್ ಬಾ ನಾನು ಸಖತ್ತಾಗಿ ಹೇರ್ ಕಟ್ ಮಾಡ್ತೀನಿ. ನಮ್ಮ ಅಪ್ಪ ಮೋಸ್ಟ್ಲಿ ಶೇವ್ ಮಾಡಿ ಕತ್ರಿ ಅಲ್ಲೇ ಇಟ್ಟಿದ್ದಾರೆ. ಎಲ್ಲ ಮಧ್ಯಾಹ್ನ ಮಲ್ಗಿದ್ದಾರೆ, ನಾನೇನೋ ಈ ತರ ಕಂತ್ರಿ ಕೆಲಸ ಮಾಡಿದೀನಿ. ಅಮ್ಮ ಎದ್ ಬಂದ್ ನೋಡಿದ್ರೆ ಅವಳು ಫುಲ್ ಹಿಂಗೆಲ್ಲ ವಿಚಿತ್ರ ಹೇರ್ ಆಗಿದೆ. ನೀ ಯಾರು ಅಂತಂದ್ರೆ ನಿಮ್ಗೊಂದು ಹೆಸರಿದೆ, ನಿಮ್ಗೊಂದು ಊರಿದೆ. ಸೊ ಅದೇ ತರ ಈ ಸಂಸ್ಕೃತಿ ಅನ್ನೋದನ್ನು ಐ ಫೀಲ್ ಇಟ್ ಇಸ್ ಐಡೆಂಟಿಟಿ. ಇಟ್ ಬಿಲಾಂಗ್ಸ್ ಟು ಅಸ್ ಅಂದಾಗ ಅದನ್ನ ವಿ ಶುಡ್ ಕ್ಯಾರಿ ವಿತ್ ಪ್ರೈಡ್, ಕ್ಯಾರಿ ಇಟ್ ಫಾರ್ವರ್ಡ್ ಟು ಫ್ಯೂಚರ್ ಜನರೇಷನ್ಸ್. ಸಿಕ್ಕಾಪಟ್ಟೆ ನೆಕ್ಸ್ಟ್ ಲೆವೆಲ್ ಹೈಯೆಸ್ಟ್ ಅಂದ್ರೆ ಇಟ್ ಹ್ಯಾಸ್ ಟು ಬಿ ರಿಲೀಸ್ ಆಫ್ KGF. ಓಕೆ, ಎಲ್ಲ ಮಿಡಲ್ ಕ್ಲಾಸ್ ಅವ್ರ ಫ್ಯಾಮಿಲಿ ತರನೇ ತುಂಬಾ ಕಷ್ಟಪಟ್ಟೇನೋ ಎಲ್ಲ ಕೂಡಿಟ್ಟು ಎಲ್ಲ ಮಾಡಿರ್ತಾರೆ. ದಿಢೀರ್ ಅಂತ ಓವರ್ ನೈಟ್ ಒಂದ್ ಕಳ್ತನ ಹೋಗ್ಬಿಡುತ್ತೆ ನಮ್ಮ ಮನೆಯಲ್ಲಿ. ನನ್ಗೆ ಅಂದ್ರೆ ಇಲ್ಲಿ ಸುಮಾರು ಇದೆ, ಎಲ್ ಬೇಕಾದ್ರೂ ಸೇರ್ಬೋದಿತ್ತು. ನನ್ಗೆ ಈ ಹಾಸ್ಟೆಲ್ ಲೈಫ್ ಗೊತ್ತಿಲ್ಲ, ಯಾವಾಗ್ಲೂ ಮನೆಯಲ್ಲಿ ಇದ್ದೇ ಗೊತ್ತು. ಸೊ ಹಾಗಾಗಿ ಐ ವಾಂಟೆಡ್ ಟು ಟೆಸ್ಟ್ ಮೈ ಸೆಲ್ಫ್, ನನ್ನ ಕೈಲಿ ಆಗತ್ತಾ ಅಂತ. ಐ ಹ್ಯಾವ್ ಸಕ್ಸೀಡೆಡ್. ಈ ಪಾಯಿಂಟ್ ಅಲ್ಲಿ ನನಗೆ ಇಬ್ರು ಆಕ್ಚುಲಿ ಇನ್ಸ್ಪಿರೇಷನ್ ಅಂತಂದ್ರೆ, ಒಂದು ನನ್ನ ಟೀಚರ್ ಪ್ರವೀಣ್ ಸರ್ ಅಂಡ್ ನವೀನ್. ಶ್ರೇಯಸ್ ಫ್ರೆಂಡ್ಸ್ ಗ್ರೂಪ್ ಅಲ್ಲೂ ಅಷ್ಟೇ, ಅವ್ನ ಸರ್ಕಲ್ ಚಾರ್ಜ್ ತಿನ್ನಕ್ ಮೈಸೂರಿಗೆ ಹೋಗೋಣ, ನಾನು ಕರ್ಕೊಂಡು ಹೋಗ್ತೀನಿ ಅಂತ. ಸೊ ನಾನು ಸ್ವಲ್ಪ ಹಂಗೆ 30 ರೂಪಾಯಿ ಚಾರ್ಜ್ ತಿನ್ನಕ್ಕೆ ಇಲ್ಲಿ 500 ರೂಪಾಯಿ ಪೆಟ್ರೋಲ್ ಖರ್ಚು ಮಾಡ್ಕೊಂಡು ಹೋಗತ್ತಾರ. 10th ಸ್ಕೂಲ್ಗೆ ಹೋಗ್ಲಿಲ್ವಲ್ಲ, ಹಾಗೆ ಮನೇಲೆ ಕೂತು ಓದಿ ಎಕ್ಸಾಮ್ ಬರೆದ್ರಲ್ಲ. ಹೌದು. ಇಲ್ಲ, ನಂದು ಪರ್ಪಸ್ ಇನ್ ದ ಲೈಫ್ ಮೇ ಬಿ ಏನೋ ಬೇರೆ ಇದೆ. ನಾನು ಐ ಆಮ್ ನೀದರ್ ಅನ್ ಆಕ್ಟರ್ ನಾರ್ ಅ ಡಾನ್ಸರ್. ನನಗೆ ಟೈಮ್ ಹತ್ರ ಬರ್ತಾ ಇದೆ, ಒಂದೊಳ್ಳೆ ಗುರು ಬರೋ ಸಮಯ ಇದೆ. ಗುರು ಬಂದ್ರೆ ಮೋಸ್ಟ್ಲಿ ನಾನು ಇಲ್ಲಿ ಇರೋದಿಲ್ಲ ಅನ್ಸತ್ತೆ ಅಂದ್ಬಿಟ್ಟು ಏನೋ ಹೇಳ್ತಾ ಇದ್ದೆ. ಯಲಹಂಕ ಗೌರ್ಮೆಂಟ್ ಕಾಲೇಜಲ್ಲಿ ನಾನು +1 and +2 ಮಾಡಿದ್ದು, 11th and 12th. ಎಲ್ಲಾ ಟೀಚರ್ಸ್ನು ಎಷ್ಟು ಸಪೋರ್ಟಿವ್ ಅಂದ್ರೆ ಇವಳು ಡಾನ್ಸ್ ಚೆನ್ನಾಗಿ ಮಾಡ್ತಾಳೆ ಅಂತ ಹೇಳಿ. ಬೀಯಿಂಗ್ ವೆರಿ ಚೂಸಿ, ಒಂದಕ್ಕೆ ಸ್ಟೀರಿಯೋ ಟೈಪ್ ಆಗಬಾರ್ದು ಅಂತ ಒಂದು 10, 12, 15 ಅಂತೂ ಬಂದಿದೆ ಅನ್ಸುತ್ತೆ ಆ ಥರದ್ದು ಪ್ರಪೋಸಲ್ಸ್ ಅಲ್ವಾ ತಾಯಿ ಪಾತ್ರಕ್ಕೆ? ಇಲ್ಲ, ಬಂದಿರೋದೇ ಅದು. ಬಟ್ ನನಗೆ ಈ ನಿವೇದಿತಂದ ಮೇಲೆ ಜಾಸ್ತಿ ಅಂದ್ರೆ ಪರ್ಫಾರ್ಮೆನ್ಸಿಗೆ ಫಸ್ಟ್ ನನಗೆ ಕ್ಲಿಕ್ ಆಗಿದ್ದು, ಇಲ್ಲಿ ಪರ್ಫಾರ್ಮ್ ಮಾಡಕ್ ಜಾಗ ಇದೆ ಇದು. ಬಟ್ ನಿಮಗೆ ಅವ್ರು ಅಪ್ರೋಚ್ ಮಾಡಿದ್ದು ಆ ಪಾತ್ರಕ್ಕ? ಹೌದು. ನಮ್ಮಲ್ಲಿ ಒಂದು ಗಾದೆ ಇದೆ, ಕಾಮಾತುರಾಣಂ ನಭಯಂ ನ ಲಜ್ಜಾ ಅಂತ ಹೇಳ್ತಾರೆ. ಅವ್ರಿಗೆ ಭಯನೂ ಇಲ್ಲ, ಲಜ್ಜೆನೂ ಇಲ್ಲ. ಆತರ ಇದ್ದಾಗ ಒಂದೋ ದೇವ್ರ ಮೇಲೆ ಭಯ ಇರ್ಬೇಕು, ಅಪ್ಪ ಅಮ್ಮನ ಮೇಲೆ ಭಯ ಇರ್ಬೇಕು, ಇಲ್ಲ ಕಾನೂನ್ ಮೇಲೆ ಭಯ ಇರ್ಬೇಕು. ಸಿನಿಮಾನಲ್ಲಿ ಹೇಳಕ್ ಹೊರಟಿರೋದೇ ಅದೇ ಅಲ್ವಾ, ಅಂದ್ರೆ ಜಸ್ಟಿಸ್ ಡಿಲೇಡ್ ಇಸ್ ಜಸ್ಟಿಸ್ ಡಿನೈಡ್ ಅಂತ. ಇತ್ತೀಚೆಗೂ ಕೂಡ ತುಂಬಾ ದೊಡ್ಡ ಪ್ರೊಡಕ್ಷನ್ ಹೌಸ್ ತೆಲುಗುವಿಂದ ಬಂತು. ಐ ಟುಕ್ 3 days ಟು ಡಿಸೈಡ್ ಟು ಸೇ ನೋ ಟು ಇಟ್. ಅಂದ್ರೆ ಇಟ್ ವಾಸ್ ವೆರಿ ಟ್ರಿಕ್ಕಿ. KGF ತರದ್ದು ಒಂದು ದೊಡ್ಡ ಪ್ರೊಡಕ್ಷನ್, ತುಂಬಾ ದೊಡ್ಡ ನಿರ್ದೇಶಕರು, ದೊಡ್ಡ ಸ್ಟಾರ್ ಕಾಸ್ಟ್ ಅಂಡ್ ವೆರಿ ಕೀ ರೋಲ್. ಐ ಆಮ್ ಹ್ಯಾಪಿ ನಾನು ಇವತ್ತು ಬಂದಿರೋದು. ಅಂಡ್ ನಿಮ್ ಮನೇಲೆ ಫಸ್ಟ್ ಟೈಮ್ ಮೀಟ್ ಮಾಡ್ತಿರೋದು. ಹೌದಲ್ವಾ? ಕರೆಕ್ಟ್. ಅಂಡ್ ನಿಮ್ಮ ತಾಯಿ ವೀಣಾ ಅವ್ರಿಗೂ ನನ್ನ ಕಡೆಯಿಂದ ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ಲೆವೆಲ್ ಸರ್ಚ್ ಮಾಡಿದ್ದೀರಾ, ಹೆಂಗ್ ಮಾಡಿದ್ದೀರಾ? ಐ ರಿಯಲಿ ವಾಂಟ್ ಟು ನೋ. ವಾಯ್ಸ್ ಆಫ್ ಬೆಂಗಳೂರು, ಅನ್ನ ಬೆಂದಿದ್ಯಾ ಅಂತ ನೋಡೋದಕ್ಕೆ ಪಾತ್ರೆಲಿರೋ ಅಷ್ಟನ್ನು ನಾವು ಟೆಸ್ಟ್ ಮಾಡಲ್ಲ ಅಲ್ವಾ? ಒಂದು 2-3 ಅಗಳು ನೋಡಿದ್ರೆ ಗೊತ್ತಾಗುತ್ತೆ ಇಡೀ ಪಾತ್ರೆಲಿರೋ ಅನ್ನ ಬೆಂದಿದ್ಯಾ ಇಲ್ವಾ ಅಂತ. ಅದೇ ಥರ ಇವತ್ತಿನ ನನ್ನ ಗೆಸ್ಟ್ ಇವರ ಟ್ಯಾಲೆಂಟ್ ಏನು ಅಂತ ಇಡೀ ಕರ್ನಾಟಕಕ್ಕೆ ಆ್ಯಂಡ್ ಪ್ರಪಂಚದಾದ್ಯಂತ ಇರುವಂತಹ ಎಲ್ಲ ಕನ್ನಡಿಗರಿಗೂ ಗೊತ್ತಾಗಿದೆ. ಆದರೆ ಇವ್ರು ಮಾಡಿರೋದು ಕೆಲವು ಸೀರಿಯಲ್ಸ್, ಕೆಲವು ಸಿನಿಮಾಗಳು. ಇನ್ನು ಸೋಷಿಯಲ್ ಮೀಡಿಯಾ ಪ್ರೊಫೈಲ್ನ ಚೆಕ್ ಮಾಡಿದಾಗ ಗೊತ್ತಾಗುತ್ತೆ, ಓ ಮೈ ಗಾಡ್, ಶಿ ಈಸ್ ಸೋ ಎಕ್ಸ್ಪ್ರೆಸಿವ್, ಬಹಳ ಎಕ್ಸ್ಪ್ರೆಸಿವ್. ಆಲ್ ಥ್ಯಾಂಕ್ಸ್ ಟು ಭರತನಾಟ್ಯಂ. ಹೌದು. ಆ್ಯಂಡ್ ನನಗೆ ಇವರ ಪರಿಚಯ ಹೆಚ್ಚಾಗಿ ಇರೋದು ಸೋಷಿಯಲ್ ಮೀಡಿಯಾದಲ್ಲಿ. ಆ್ಯಂಡ್ ಐ ಆಮ್ ಸೋ ಹ್ಯಾಪಿ ದಟ್ ಫೈನಲಿ ಇನ್ ಪರ್ಸನ್ ಇವ್ರನ್ನ ಮೀಟ್ ಮಾಡಿ ಇವತ್ತು ನನ್ನ ಶೋನಲ್ಲಿ ಇವ್ರನ್ನ ಮಾತಾಡಿಸ್ತಾ ಇದ್ದೀನಿ ಅಂತ. ಲೆಟ್ ಅಸ್ ವೆಲ್ಕಮ್ ದ ಯಂಗೆಸ್ಟ್ ಮದರ್ ಆಫ್ ಸ್ಯಾಂಡಲ್ವುಡ್, ಅರ್ಚನಾ ಜೋಯ್ಸ್. ಥ್ಯಾಂಕ್ ಯು. ಅಂಡ್ ಫೈನಲಿ ನಾವು ಸಿಗ್ತಾ ಇದ್ದೀವಿ. ನಾನು ಅಮ್ಮಂಗೆ ಹೇಳ್ತಿದ್ದೆ ಇವತ್ತು ಈ ತರ ಸೌಜನ್ಯ ಅವ್ರದ್ದು ಶೋ ಗೊತ್ತಾ,
RJ ಗೊತ್ತು ಅದೇ ವಾಯ್ಸ್ ಆಫ್ ಬೆಂಗಳೂರು ಅಂತ ಶಿ ರಿಯಲಿ ಸೆಡ್ ಇಟ್. ಅಂದ್ರೆ ನಿಮ್ಮ ಕಾಂಟೆಂಟ್ ಅಷ್ಟೇ ಪ್ರಚಲಿತವಾಗಿದೆ. ಸೊ ಶಿ ವಾಸ್ ಆಲ್ಸೋ ಹ್ಯಾಪಿ. ಫಸ್ಟ್ ಟೈಮ್ ನಾವು ಸುಮಾರು ಸಲ ಮೀಟ್ ಅಂದ್ರೆ ಫೋನ್ ಅಲ್ಲಿ ಮಾತಾಡಿದ್ವಿ, ಫಸ್ಟ್ ಟೈಮ್ ಮೀಟ್ ಮಾಡ್ತಿದ್ವಿ ಅಂತೆಲ್ಲ ಹೇಳ್ತಿದ್ದೆ. ಶಿ ವಾಸ್ ಆಲ್ಸೋ ಹ್ಯಾಪಿ. ಐ ಆಮ್ ಹ್ಯಾಪಿ ನಾನು ಇವತ್ತು ಬಂದಿರೋದು ಅಂಡ್ ನಿಮ್ ಮನೇಲೆ ಫಸ್ಟ್ ಟೈಮ್ ಮೀಟ್ ಮಾಡ್ತಿರೋದು. ಹೌದಲ್ವಾ? ಕರೆಕ್ಟ್. ಅಂಡ್ ನಿಮ್ಮ ತಾಯಿ ವೀಣಾ ಅವ್ರಿಗೂ ನನ್ನ ಕಡೆಯಿಂದ ಥ್ಯಾಂಕ್ ಯು ಸೋ ಮಚ್. ನೀವು ನೆಕ್ಸ್ಟ್ ಲೆವೆಲ್ ಸರ್ಚ್ ಮಾಡಿದ್ದೀರಾ, ಹೆಂಗ್ ಮಾಡಿದ್ದೀರಾ? ಐ ರಿಯಲಿ ವಾಂಟ್ ಟು ನೋ. ಆದ್ರೆ ಇವಾಗ ಐ ವಾಂಟ್ ಟು ನೋ ಅರ್ಚನಾ ಅವ್ರೆ, ಏನಂದ್ರೆ ನಿಮ್ಮ ಸಾಕಷ್ಟು ಇಂಟರ್ವ್ಯೂಸ್ ಗಳಲ್ಲಿ ಒಂದು ಕಾಮನ್ ಇಂಟ್ರೊಡಕ್ಷನ್ ಇರುತ್ತೆ, ರೈಟ್? ಸೊ ನಾನು ಅದೇ ಹೇಳ್ತಾ ಇದ್ದೆ, ಯಂಗೆಸ್ಟ್ ಮದರ್ ಅಂತ ಅಷ್ಟೇ ಹೇಳ್ದೆ, ನಾನು ಹೆಸರನ್ನ ಹೇಳಲಿಲ್ಲ. KGF ಸಿನಿಮಾದ ತಾಯಿ, ರಾಕಿ ಬಾಯ್ ಅವ್ರ ಅಮ್ಮನ ಪಾತ್ರ ಅಂತೆಲ್ಲ. ಇದು ಕಾಮನ್ ಆಗಿ ನಿಮ್ಮನ್ನ ಇಂಟ್ರೊಡ್ಯೂಸ್ ಮಾಡುವಂತ ಒಂದು ಪರಿ, ವಿಚ್ ಆಫ್ ಕೋರ್ಸ್ ಖಂಡಿತ ನಿಮ್ಗೆ ಖುಷಿ ಕೊಡುವಂತದ್ದೇ, ಇಲ್ಲ ಅಂತಲ್ಲ. ಬಟ್ ನೀವು ಸಾಕಷ್ಟು ವರ್ಕ್ ಏನ್ ಮಾಡಿದೀರಾ, ಒಂದು ವೆಬ್ ಸೀರೀಸ್ ಮಾಡಿರೋದಿರಬಹುದು, ಅಥವಾ ಇಲ್ಲಿ ಸೀರಿಯಲ್ಸ್ ಮಾಡಿರೋದಿರಬಹುದು, ಸಿನಿಮಾಗಳು ಮಾಡಿರೋದಿರಬಹುದು, ಅವೆಲ್ಲವೂ ಇಟ್ ಇಸ್ ಆಕ್ಚುಲಿ ವೆರಿ ವೆರಿ ಡಿಫ್ರೆಂಟ್ ಅಂಡ್ ಯುನೀಕ್ ಆಗಿರುವಂತಹ ಪ್ರಾಜೆಕ್ಟ್ಸ್ ಗಳೇನೆ. ಲೆಟ್ಸ್ ಅಸ್ಯೂಮ್ ಫಾರ್ ಅ ಮೂಮೆಂಟ್ ನೀವು ಅರ್ಚನಾ ಜೋಯ್ಸ್ ಅಲ್ಲ, ನೀವು ಯು ಆರ್ ಅನ್ ಆಂಕರ್. ನೀವಾಗಿದ್ದಿದ್ರೆ ಅರ್ಚನಾ ಜೋಯ್ಸ್ ನ ಹೇಗೆ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ರಿ? ಓಕೆ, ಇವತ್ತು ಐ ಥಿಂಕ್ ಇಡೀ ಇಂಟರ್ವ್ಯೂ ನಲ್ಲಿ ತುಂಬಾ ಅನ್ನೋದನ್ನ ನೀವು ಒಂದು ಸೆಪರೇಟ್ ಕಟ್ ಮಾಡಿ ಹಾಕ್ಬೋದು ಅನ್ಸುತ್ತೆ, ಬಿಕಾಸ್ ದೇರ್ ಇಸ್ ಸೋ ಮಚ್ ಟು ಥಿಂಕ್. ಮೇ ಬಿ ನಿಮ್ ತರ ನನ್ಗೆ ಆರ್ಟಿಕ್ಯುಲೇಟ್ ಎಲ್ಲ ಮಾಡಕ್ ಬರೋದಿಲ್ಲ. ನಾನ್ ಸ್ವಲ್ಪ ಹಂಗೆ ಟೇಡಾಗೆ ಹಾಗೆ ಏನಾದ್ರು ಟ್ರೈ ಮಾಡ್ತೀನಿ. ಮೇ ಬಿ ಐ ಕ್ಯಾನ್ ಫಸ್ಟ್ ಆಫ್ ಆಲ್ ಐ ವಿಲ್ ಅವಾಯ್ಡ್ ಅಮ್ಮ ಮದರ್ ಅನ್ನೋ ವರ್ಡ್ ನೇ ಅವಾಯ್ಡ್ ಮಾಡ್ಬಿಡ್ತೀನಿ ನಾನು. ಓಕೆನಾ? ಸೊ ದಿ ವೆರಿ ಬ್ಯೂಟಿಫುಲ್, ದಿ ವೆರಿ ಡೇರಿಂಗ್ ಆಕ್ಟ್ರೆಸ್, ಯಾಕಂದ್ರೆ ಹೂ ಚೋಸ್ ಟು ಡೂ ದ ಕೈಂಡ್ ಆಫ್ ರೋಲ್. ಸೊ ಮೇ ಬಿ ಹಂಗೇನಾದ್ರು. ಅಂಡ್ ಡಾನ್ಸರ್ ಅನ್ನೋ ಐಡೆಂಟಿಟಿ ಐ ಆಮ್ ಹ್ಯಾಪಿ ನೀವ್ ತಗೊಂಡ್ರಿ. ಮೇ ಬಿ ಅದನ್ನ ಇನ್ನೊಂದ್ ಸ್ವಲ್ಪ ಪ್ರಾಮಿನೆಂಟ್ ಆಗಿ ಯೂಸ್ ಮಾಡ್ತೀನಿ ನಾನು. ಭರತನಾಟ್ಯ ನನ್ನ ಫೇವ್ರೆಟ್ ಕೂಡ. ನನಗೇನಾದ್ರೂ ಒಂದು ರಿಗ್ರೆಟ್ ಅಂತಿದ್ರೆ, ಅಯ್ಯೋ ನಾನು ಭರತನಾಟ್ಯ ಕಲೀಲಿಲ್ವಲ್ಲ ಅಂತಿದೆ. ಆದ್ರೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಲ್ತಿದ್ದೀನಿ. ಸೊ ನನ್ ಮಗಳನ್ನ ಸೇರಿಸ್ಬೇಕು ಅಂತ ನನಗೆ, ಅಂದ್ರೆ ನಮ್ಗಿರತ್ತಲ್ಲ ನಾವ್ ಮಾಡಕ್ ಆಗದೆ ಇದ್ದನ್ನ ನಮ್ಮ ಮಕ್ಕಳ ಮೂಲಕ ಮಾಡ್ಬೇಕು ಅಂತ. ಸೊ ಆ ಆಸೆ ಅಂತೂ ಇದೆ, ಅವಳಿಗೆ 7 ವರ್ಷ ಆಗ್ಲಿ ಅಂತ ಕಾಯ್ತಾ ಇದ್ದೀನಿ. ಬಟ್ ಇವಾಗ ನೋಡಿ, ನಿಮ್ಮ ಜೀವನ ತುಂಬಾ ಬ್ಯೂಟಿಫುಲ್ ಆಗಿದೆ. ನಾನು ಆಗ್ಲೇ ಹೇಳ್ದಾಗೆ ಬರೀ ಒನ್ ಪಾರ್ಟ್ ಆಫ್ ಯು ಲೈಫ್ ಬಗ್ಗೆ ಮಾತ್ರನೇ ಹೆಚ್ಚು ಹೈಲೈಟ್ ಆಗಿರೋದು. KGF ಅಲ್ಲಿ ರಾಕಿ ಬಾಯ್ ಅವ್ರ ಅಮ್ಮ ಇವಾಗ ನಮ್ಮನೆಗೆ ಬಂದ ತಕ್ಷಣನೇ ಬರೀ ಇವತ್ತು ನಮ್ಮನೇಲಿ ಶೂಟ್ ಮಾಡ್ತಿದೀವಿ. ದಿಸ್ ಇಸ್ ಅ ವೆರಿ ಸ್ಪೆಷಲ್ ಶೂಟ್, ಯಾಕಂದ್ರೆ ಒಂದು ಒಳ್ಳೆ ಔಟ್ಡೋರ್ ಜಾಗದಲ್ಲಿ ನಾವು ಶೂಟ್ ಪ್ಲಾನ್ ಮಾಡಿದ್ವಿ. ತುಂಬಾ ಜೋರಾದ ಮಳೆ ಅಂಡ್ ವಿ ಶಿಫ್ಟೆಡ್ ನಮ್ಮ ಮನೆಗೆ. ಥ್ಯಾಂಕ್ ಯು ಸೋ ಮಚ್. ಯಾಕಂದ್ರೆ ನೋಡಿ ಇವಾಗ್ಲೂ ಮಳೆ ಬರ್ತಾ ಇದೆ, ಬಟ್ ಆ ರಿಸ್ಕ್ ತಗೊಂಡು ಏನಾದ್ರು ಮಾಡಿದಿದ್ರೆ ಐ ಡೋಂಟ್ ನೋ ಶೂಟ್ ಏನಾಗಿರೋದು ಅಂತ. ಬಟ್ ನಾನು ಹಿಂಗಾಗಿದೆ ನಮ್ಮನೇಲಿ ಮಾಡೋಣ ಅಂದ ತಕ್ಷಣ ನೀವು ಒಂದು ಸೆಕೆಂಡ್ ಯೋಚನೆ ಮಾಡಿದೆ, ಯು ಸೆಡ್ ಯಾ ಮಾಡ್ತೀನಿ ಅಂತ. ಸೊ ಅರ್ಚನಾ ಅವರೇ, ನಿಮ್ಮ ಲೈಫ್ ನ ಹೇಗ್ ಮಾತಾಡೋಣ ಅಂತ ನಿಮ್ಮ ಲೈಫ್ ಬಗ್ಗೆ ನಾನು ಅನ್ಕೊಂಡಿರೋದು ಅಂದ್ರೆ, ಇವಾಗ ಯುದ್ಧಕಾಂಡ 2 ರಿಲೀಸ್ ಆಗಿದೆ, ಅದ್ಭುತವಾದ ರೆಸ್ಪಾನ್ಸ್ ಸಿಗ್ತಾ ಇದೆ. ನಾನು ಸಿನಿಮಾ ನೋಡಿದೆ, ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ. ಸಾಕಷ್ಟು ವಿಷಯಗಳಿದೆ ಸಿನಿಮಾ ಬಗ್ಗೆ ಮಾತಾಡೋದಕ್ಕೆ. ಆದ್ರೆ ಅದಕ್ಕಿಂತ ಮುಂಚೆ ರಾಮಾಯಣದಲ್ಲಿ 7 ಕಾಂಡಗಳಿದೆ, ಅದ್ರಲ್ಲಿ 6ನೇಯದ್ದು ಯುದ್ಧಕಾಂಡ. ಆದ್ರೆ ನಾವ್ ಎಲ್ಲಾ ಕಾಂಡದ ಬಗ್ಗೆನೂ ಮಾತಾಡ್ತಾ ಹೋಗೋಣ. ಇಂಟ್ರೆಸ್ಟಿಂಗ್, ಆಕ್ಚುಲಿ ವೆರಿ ಇಂಟ್ರೆಸ್ಟಿಂಗ್. ಅಂದ್ರೆ ಇದುವರೆಗೂ ನಾನು ಯಾರು ಈ ತರ ಒಂದು ಆಂಗಲ್ ಅಲ್ಲಿ ಈ ಸಬ್ಜೆಕ್ಟ್ ನ ಅಥವಾ ಇಂಟರ್ವ್ಯೂನ ಹಿಂಗೆ ಫ್ರೇಮ್ ಮಾಡಿರೋದು, ದಿಸ್ ಇಸ್ ವೆರಿ ನ್ಯೂ. ಥ್ಯಾಂಕ್ ಯು. ಸೊ ಲೆಟ್ಸ್ ಬಿಗಿನ್ ವಿತ್ ಬಾಲಕಾಂಡ. ಓಕೆ, ನಮ್ಮೆಲ್ಲರಿಗೂ ಖುಷಿ ಕೊಡುವಂತಹ ಕಾಂಡ ಇದು. ರಾಮನ ಜನನ ಆಬ್ವಿಯಸ್ಲಿ ಅದನ್ನ ಪ್ರೈಮರಿಲಿ ಹೈಲೈಟ್ ಮಾಡುತ್ತೆ ಇದು. ಅಂಡ್ ರಾಮ ಹೇಗಿದ್ದ ಅಯೋಧ್ಯೆಯಲ್ಲಿ, ಹೇಗೆ ಬೆಳೆದ ಅವರ ತಮ್ಮಂದ್ರ ಜೊತೆ, ರಘುವಂಶದ ದೊರೆಗಳು, ಇವರೆಲ್ಲರನ್ನ ಹೈಲೈಟ್ ಮಾಡುತ್ತೆ. ಸೊ ನೀವು ಬ್ಯೂಟಿಫುಲ್ ಆಗಿರುವಂತಹ ಫ್ಯಾಮಿಲಿ. ಶ್ರೀನಿವಾಸನ್ ನಿಮ್ಮ ತಂದೆಯವರ ಹೆಸರು, ವೀಣಾ ಅವರು ನಿಮ್ಮ ತಾಯಿ, ವೈಷ್ಣವಿ ಅವರು ನಿಮ್ಮ ತಂಗಿ. ಹುಟ್ಟಿದ್ದು ಕೋಲಾರಲ್ಲಿ, ಕರೆಕ್ಟ್ ಅಲ್ವಾ? ತಂಗಿನ ಕರೆಕ್ಟ್ ಆಗಿ? ಓಕೆ. ಅಪ್ಪಂದು ಬೇಕರಿ ಇತ್ತು, ಕರೆಕ್ಟ್ ಅಲ್ವಾ? ಅಂಡ್ ಯೋಗ ಮತ್ತೆ ಜಿಮ್ನಾಸ್ಟಿಕ್ಸ್ ಮಾಡ್ತಾ ಇದ್ರು, ಮೈಸೂರಿನಲ್ಲಿದ್ರು. ಅವ್ರಿಗೆ ತುಂಬಾ ಆಸೆ ಇತ್ತು ಅಂದ್ರೆ ಒಂದು ದೊಡ್ಡ ಮಟ್ಟದಲ್ಲಿ ಅವ್ರನ್ನ ಅವರು ರೆಕಗ್ನೈಸ್ ಮಾಡ್ಕೋಬೇಕು ಅಂತ. ಬಟ್ ಅನ್ಫಾರ್ಚುನೇಟ್ಲಿ ಫೈನಾನ್ಷಿಯಲ್ ಕನ್ಸ್ಟ್ರೇನ್ಸ್ ಇಂದ ಅದು ಆಗ್ಲಿಲ್ಲ. ಏನೋ ಅಂತಾರಲ್ಲ ಇದು ಬೋಲ್ಡ್ ಅಂತ, ವಾಟ್ ಇಸ್ ಇಟ್ ಕಾಲ್ಡ್, ಹಂಗೆ ಐ ಆಮ್ ಇಂಪ್ರೆಸ್ಡ್ ಬೈ ಯೋರ್ ರಿಸರ್ಚ್. ಎನಿವೇ, ಥ್ಯಾಂಕ್ ಯು. ಇದನ್ನು ಹೊರತುಪಡಿಸಿ ಅಂದ್ರೆ ಇವಾಗ ನೀವು ಬಂಗಾರಪೇಟೆಯಲ್ಲಿ ಸ್ಕೂಲಿಂಗ್ ನ ಸ್ಟಾರ್ಟ್ ಮಾಡ್ತೀರಾ, ವರ್ಷಕ್ಕೊಂದೊಂದು ಸ್ಕೂಲಲ್ಲಿ ಓದ್ಕೊಂಡ್ ಬರ್ತೀರಾ. ಬ್ಯೂಟಿಫುಲ್ ಆಗಿದೆ. ನಮಗೆ ನಿಮ್ಮ ಬಾಲಕಾಂಡದ ಬಗ್ಗೆ ಗೊತ್ತಿಲ್ದಿರೋ, ನಾವು ಕೇಳಿಲ್ದಿರೋ ವಿಷಯಗಳನ್ನ ಹೇಳಿ. ಗೊತ್ತಿಲ್ದಿರೋದು, ಕೇಳಿಲ್ದಿರೋ ವಿಷಯ.
ಸೊ ಅಂದ್ರೆ ನೀವ್ ಹೇಳಿದ್ ಆಲ್ಮೋಸ್ಟ್ ಕವರ್ ಮಾಡಿದ್ರ ಕರೆಕ್ಟು. ನಾನ್ ಆಕ್ಚುಲಿ ನನ್ನ ಬಾಲ್ಯ ಎಲ್ಲ ನನ್ನ ಅಪ್ಪ ಅಮ್ಮನಿಗಿಂತ ಜಾಸ್ತಿ ನನ್ನ ಅಜ್ಜಿ ತಾತನ ಜೊತೆ ಆಗಿದ್ದು. ಸೊ ನೀವು ಹೇಳ್ದಂಗೆ ಅಪ್ಪಂದು ಬೇಕರಿ ಇತ್ತು, ಬಟ್ ಇನಿಷಿಯಲಿ ಅಪ್ಪ ಇಸ್ ಆಕ್ಚುಲಿ MSc ಮ್ಯಾಥಮೆಟಿಕ್ಸ್, ಅಮ್ಮ ಝುವಾಲಜಿಸ್ಟ್. ಬಟ್ ಅದ್ರಲ್ಲಿ ಅವ್ರು ಹಿ ಡಿಂಟ್ ಲೈಕ್ ವರ್ಕಿಂಗ್ ಅಂಡರ್ ಸಂಬಡಿ, ಸೊ ಹಿ ವಾಂಟೆಡ್ ಟು ಹ್ಯಾವ್ ಹಿಸ್ ಓನ್ ಸಾಮ್ರಾಜ್ಯ. ಸೊ ದಟ್ಸ್ ವೈ ಅವರು ಬೇಕರಿ ಅಂತ ಹೇಳಿ ಅದ್ರೊಳಗಡೆ ಹೋದ್ರು. ಅಂಡ್ ಅವರಿಗೆ ಆಂಧ್ರದಲ್ಲಿ ಬಿಸ್ನೆಸ್ ಆಗ್ತಾ ಇತ್ತು, ಪುಂಗ್ನೂರ್ ಅಂತ ಒಂದ್ ಜಾಗ. ಸೊ ಅಲ್ಲಿ ನನಗೆ ಹೋಗ್ಬಿಟ್ರೆ ಲ್ಯಾಂಗ್ವೇಜ್ ಸಮಸ್ಯೆ ಆಗತ್ತೆ, ಕನ್ನಡದವರು ಅಲ್ಲಿ ತೆಲುಗು ತುಂಬಾ ಪ್ರಾಬ್ಲಮ್ ಆಗತ್ತೆ ಅಂತ ಹೇಳಿ ಇಲ್ಲಿ ನನ್ನ ಅಜ್ಜಿ ತಾತನ ಜೊತೆ ಕೋಲಾರದಲ್ಲಿ ಬೆಳೆದಿದ್ದು. ಸೊ ಅಮ್ಮನ ಊರು ಕೋಲಾರ, ನಾವು ಹುಟ್ಟಿದ ಕೋಲಾರ, ಅಲ್ಲಿ ಕಂಟಿನ್ಯೂ ಮಾಡಿದ್ದು, ಅಂದ್ರೆ ಸ್ಟಾರ್ಟ್ ಮಾಡಿದ್ದು. ನನ್ನ ಸೋದರ ಮಾವ ನವಚೇತನ ಅಂತ ಒಂದು ಸ್ಕೂಲ್ ಅವಾಗ್ಲೇನೆ ಅವ್ರು ಓಪನ್ ಮಾಡಿದ್ದು. ಸೊ ಐ ಆಮ್ ದ ಫಸ್ಟ್ ಅಡ್ಮಿಷನ್ ಆ ಸ್ಕೂಲಿಗೆ. ಸೊ ಅಲ್ಲಿಂದ ಸ್ಟಾರ್ಟ್ ಆಗಿದ್ ಜರ್ನಿ. ಸೊ ಐ ಗ್ರೂ ಅಪ್ ವಿತ್ ಮೈ ಗ್ರ್ಯಾಂಡ್ ಪೇರೆಂಟ್ಸ್ ಅಂಡ್ ಮೈ ಸೋದರ ಮಾವ. ಸೊ ಅಲ್ಲಿಂದ ಶುರು ಆಯ್ತು. ಗೊತ್ತಿಲ್ಲದೆ ಇರೋ ವಿಷಯ ಅಂದ್ರೆ ಯಾವ ತರದ ವಿಷಯ ಅಂತ ಐ ಆಮ್ ಥಿಂಕಿಂಗ್. ಇಫ್ ಯು ಕ್ಯಾನ್ ಹೆಲ್ಪ್ ಮಿ ಔಟ್. ನೀವು ನಿಮ್ಮ ತಂದೆ ತಾಯಿ ಗೊತ್ತಿಲ್ಲದೆ ಮಾಡಿರುವಂತ ಯಾವ್ದಾದ್ರು ತರ್ಲೆ ಇರ್ಬೋದು, ನೀವು ನೋಡಿದಂತ ಫಸ್ಟ್ ಫಿಲಮ್ ಇರಬಹುದು. ಹಾ, ನೀವ್ ಈ ತರ ಏನಾದ್ರು ಸ್ಪೆಸಿಫಿಕ್ ಆಗಿ ಕೇಳಿದ್ರೆ ಪ್ರಾಬಬ್ಲಿ ಐ ವಿಲ್ ಬಿ ಏಬಲ್ ಟು. ನನಗೆ ಫಾರ್ ಎಕ್ಸಾಂಪಲ್ ನಾನು ಥಿಯೇಟರ್ ನೋಡಿದಂತ ನನಗೆ ನೆನಪಿರೋ ಮೊದಲ ಸಿನಿಮಾ ಶಬ್ದವೇದಿ. ಎಂಟೈರ್ ಫ್ಯಾಮಿಲಿ ಜೊತೆ ಹೋಗಿದ್ವಿ. ನನ್ಗೆ ಯಾವ್ದು ಫಸ್ಟ್ ಅಂತ ನೆನಪಿಲ್ಲ. ನಾನು ನಮ್ಗೆ ಅಲ್ಲಿ ಸ್ಕೂಲಲ್ಲಿ ಓದುವಾಗ ಈ ಎಜುಕೇಶನಲ್ ಅಥವಾ ಮಕ್ಕಳು ನೋಡುವಂತ ಸಿನಿಮಾ ಅಂತ ತಿಂಗ್ಳಿಗೊಂದ್ಸಲನೋ ವರ್ಷಕ್ಕೊಂದ್ಸಲನೋ ಹಂಗೇನೋ ಕರ್ಕೊಂಡು ಹೋಗೋರು. ಬಹುಶಃ ಅವಾಗ ಕೋಲಾರದಲ್ಲಿ ಆ ಟೈಮಲ್ಲಿ ನಾನು ಮದರ್ ತೆರೆಸಾ ಅನ್ನೋ ಒಂದು ಸ್ಕೂಲಲ್ಲಿ ಓದ್ತಿದ್ದೆ. ಆ ಸ್ಕೂಲಿಂದ ಬೇಬಿನ, ಆ ಸಿನಿಮಾ ಹೆಸರು ಬೇಬೀಸ್ ಡೇ ಔಟ್. ಬೇಬೀಸ್ ಡೇ ಔಟ್. ಓಕೆ ಓಕೆ ಓಕೆ. ನಾವೆಲ್ಲರೂ ನೋಡಿದೀವಿ ನಮ್ಮ ಚೈಲ್ಡ್ಹುಡ್ ಅಲ್ಲಿ, ಎಷ್ಟು ಸಲ ನೋಡಿದೀವಿ. ಬೇಬೀಸ್ ಡೇ ಔಟ್ ನಾನು ನನ್ನ ಸ್ಕೂಲ್ ಇಂದ ಹೋಗಿ ನೋಡಿದ್ ನೆನಪು. ನನ್ ಕರೆಕ್ಟ್ ಆಗಿ ನೆನಪಿಲ್ಲ. ಇದರ್ ಆ ಸಿನಿಮಾ ಫಸ್ಟ್ ನೋಡಿದೀನಿ ಅಥವಾ ಮಂಜುನಾಥ ಇಸ್ ಮೈ ಫಸ್ಟ್ ಫಿಲಮ್ ಇನ್ ಶ್ರೀ ಮಂಜುನಾಥ ಇನ್ ಥಿಯೇಟರ್. ಇದರ್ ದಟ್, ಅದು ಕೋಲಾರದಲ್ಲೇ. ಇದೆರಡು ಇಲ್ಲ ಅಂದ್ರೆ ತೆಲುಗು ಒಂದ್ ಸಿನಿಮಾ ಇದೆ, ಆ ಸಿನಿಮಾ ಹೆಸರು ಮರ್ತೋಗಿದೆ, ಬಟ್ ಆ ಸಾಂಗ್ ಸಖತ್ ಫೇಮಸ್, ನಿಮ್ಗೂ ಗೊತ್ತಿರುತ್ತೆ. ಅದ್ರ ಮೇಲೆ ಕನ್ನಡದಲ್ಲೂ ನಾವ್ ಏನೇನೋ ಪದ ಎಲ್ಲ ಕಟ್ಕೊಂಡ್ ಹಾಡಿರ್ತಿದ್ವಿ ಆಯ್ತಾ. అలగలగ ఆకాశం ఉంది, ఆకాశంలో మేఘం ఉంది, మేఘం వెనక రాగం ఉంది, రాగంలో ఏನೇನೋ ಬರುತ್ತೆ. ನಾ ಚಿಲಕ నువ్వే ಕಾవాలి ಅಂತ. ಅದೇನೋ ಕನ್ನಡದಲ್ಲಿ ಇಡ್ಲಿ ಮೇಲೆ ತಟ್ಟೆ ಏನೇನೋ ಆತರ ಎಲ್ಲ ಹಾಡ್ತಿದ್ವಿ. ಐ ಡೋಂಟ್ ನೋ ಇಫ್ ಯು ರಿಮೆಂಬರ್. ಸೊ ಕನ್ನಡ ನೆನಪಿಲ್ಲ, ಬಟ್ ಈ ತೆಲುಗು ಹಾಡಂತೂ ನೆನಪಿದೆ. ಕನ್ನಡದ ಅಂದ್ರೆ ಇದು ಸ್ವಂತ ಕನ್ನಡದ ನಾವೇ ಕಟ್ಟಿರೋ ಹಾಡು ಇದು. ಅಂದ್ರೆ ಇಟ್ ಬಿಕೇಮ್ ವೆರಿ ಪಾಪ್ಯುಲರ್. ಯಾರ ನಮ್ ವರ್ಷನ್ ಏನೇನೋ ಹಾಡ್ತಾ ಇದ್ವಿ ಅವಾಗ. ಸೊ ಇದು ತೆಲುಗು ಸಾಂಗ್. ನಾಚಿಲಕ నువ్వే ಕಾవాలి ಏನಕ್ಕೆ ನೆನಪಿದೆ ಅಂದ್ರೆ ನಂದು ಇನ್ನೊಂದು ಹೆಸರು ನಾಚಿಯಾರ್. ಸೊ ನಾಚಿಲಕ, ನಾಚಿಯಾರ್, ನಾಚಿ ಐಡೆಂಟಿಕಲ್ ಇದೆ, ಹೆಸರು ಸಿಮಿಲರ್ ಇದೆ ಅಂತ. ದಟ್ಸ್ ಹೌ ಐ ರಿಮೆಂಬರ್. ಸೊ ಅದನ್ನ ಐ ರಿಮೆಂಬರ್ ವಾಚಿಂಗ್ ಇನ್ ಥಿಯೇಟರ್ಸ್. ಸೊ ಈ ಮೂರಲ್ಲಿ ಯಾವ್ದಾದ್ರು ಒಂದ್ ಸಿನಿಮಾ ನಾನು ಫಸ್ಟ್ ಸಿನಿಮಾ ಆಗಿರುತ್ತೆ ನೋಡಿರೋದು. ಓಕೆ. ಸೊ ನೀವ್ ಇವಾಗ ಏನ್ ಹೈಲೈಟ್ ಮಾಡಿದ್ರಿ ಶ್ರೀ ಮಂಜುನಾಥ, ಅದ್ರಲ್ಲಿ ಇವಾಗ ನಿಮ್ಮ ಈ ಸಿನಿಮಾದೊಬ್ರು ಕೋಸ್ಟಾರ್ ಕಾಣಿಸ್ಕೊಂಡಿದ್ದಾರೆ, ಗೊತ್ತಾ? ಹೌದಾ? ಹಾ, ನಾಗಭರಣ ಸರ ಅಲ್ಲ, ಅಜಯ್ ರಾವ್. ಅವ್ರು ಹೇಳಿ ನನಗೆ ಗೊತ್ತಾಯ್ತು. ಅವ್ರು ಹೇಳಿದ ತಕ್ಷಣ ನಾನು ಓಕೆ ಹೌದಾ ಎಷ್ಟೊಂದ್ಸಲ ನೋಡ್ಬಿಟ್ಟಿದ್ದೀನಿ ಶ್ರೀ ಮಂಜುನಾಥ. ಓಕೆ, ಇನ್ನೊಂದ್ಸಲ ನೋಡ್ತೀನಿ, ಇವಾಗ ಇನ್ನೊಂದ್ಸಲ ನೋಡ್ತೀನಿ. ಓಕೆ, ಯಾ ನೋಡೋಣ. ಅಂಡ್ ಹೀಗೆ ಚೈಲ್ಡ್ಹುಡ್ ಬಗ್ಗೆ ಮಾತಾಡ್ತಾನೆ ಈ ರೇಡಿಯೋದಲ್ಲಿ ಆಡ್ಸ್ ಕೇಳ್ತಾ ಇದ್ವಿ. ನನಗೆ ನನ್ನ ಚೈಲ್ಡ್ಹುಡ್ ಅಂದ್ರೆ ಅದ್ ನೆನಪಾಗುತ್ತೆ. ಅಂದ್ರೆ ಅವಾಗ ಇದ್ದಿದ್ ಒಂದೇ ರೇಡಿಯೋ ಸ್ಟೇಷನ್, ಅಥವಾ ಟಿವಿ ಅಂದ್ರೆ ಬರೀ ಡಿಡಿ ಒಂದೇ ನೋಡ್ತಾ ಇದ್ವಿ. ಓ ಯಾ, ನಮ್ಗೆ ಚೈಲ್ಡ್ಹುಡ್ ಅಲ್ಲಿ ಟಿವಿನೇ ಇಲ್ಲ. ಅಂದ್ರೆ ನಾನು ಅಜ್ಜಿ ತಾತನ ಜೊತೆ ಎಲ್ಲಿವರೆಗೂ ಬೆಳ್ದೆ ಅಲ್ಲಿವರೆಗೂ ಟಿವಿ ಇದೆ. ಅಲ್ಲಿವರೆಗೂ ನನ್ಗೆ ಈ ಸೀರಿಯಲ್ ಎಕ್ಸ್ಪೋಜರ್ ಇದೆ. ಯಾಕಂದ್ರೆ ನಮ್ ತಾತ ಲಿಟ್ರಲಿ 6 ಗಂಟೆಗೆ ಒಂದ್ ಚಾನೆಲ್ ಆನ್ ಮಾಡಿದ್ರೆ ಟಿವಿ ಅವ್ನು ಬೈಬೇಕು, ಅವ್ನ ಚಾನೆಲ್ ಎಲ್ಲ ಯಾರಾದ್ರು ಸಾಕ್ ಮುಗೀತ್ ಎದ್ದೋಗಿ ಮಲ್ಕೊಳ್ಳಿ ಅಂತ. ಅಲ್ಲಿವರೆಗೂ ಟಿವಿ ಓಡ್ತಾನೆ ಇರೋದು. ಇದರ್ ನಮ್ ತಾತ ಒಂದ್ ಸೀರಿಯಲ್ ನೋಡೋರು, ಅದಾದ್ಮೇಲೆ ನಮ್ಮ ಅಜ್ಜಿ ಅದೋ ಒಂದ್ ಸೀರಿಯಲ್ ನೋಡೋರು. ಸೊ ಇಟ್ ವುಡ್ ಜಸ್ಟ್ ಕೀಪ್ ರನ್ನಿಂಗ್ ಚಾನೆಲ್. ಅದ್ರ ಮಧ್ಯೆ ನಮ್ಮ ಮಾಮ ಬಂದು ಒಂದ್ ನ್ಯೂಸ್ ಚಾನೆಲ್ ಆನ್ ಮಾಡೋದು. ಸೊ ಒಂದ್ 6:30-7 ಗಂಟೆ ಟೈಮ್ ಅಲ್ಲಿ ಟಿವಿ ಆನ್ ಆದ್ರೆ 10 ಗಂಟೆವರೆಗೂ ಹೋಗ್ತಾನೆ ಇರತ್ತೆ. ಸೊ ಅದಾದ್ಮೇಲೆ ನನ್ಗೆ ಅಪ್ಪ ಅಮ್ಮನ ಜೊತೆ ಬಂದ್ಮೇಲೆ ಶಿಫ್ಟ್ ಆದ್ಮೇಲೆ ಟಿವಿ, ಸಿನಿಮಾ ಇದೆಲ್ಲ ಏನೂ ಇಲ್ಲ. ಓಕೆ, ಅಂದ್ರೆ ಅಪ್ಪಂದು ಟೈಪ್ ಆಫ್ ಅಪ್ಬ್ರಿಂಗಿಂಗ್ ಇಸ್ ವೆರಿ ಡಿಫ್ರೆಂಟ್.
ಫಿಸಿಕಲ್ ಆಕ್ಟಿವಿಟಿ, ಯೋಗ ಮಾಡಿ, ಜಿಮ್ನಾಸ್ಟಿಕ್ ಮಾಡಿ, ಸೈಕ್ಲಿಂಗ್ ಹೋಗೋಣ, ಬ್ಯಾಡ್ಮಿಂಟನ್ ಅಣ್ಣ, ಆ ತರ. ಅಫ್ಕೋರ್ಸ್ ನಾನು ಅಜ್ಜಿ ತಾತಗ್ ಪಾಪ ವಯಸ್ಸಾಗಿತ್ತು. ಸೊ ಅಪ್ಪ ಇಸ್ ಮೋರ್ ಲೈಕ್ ದಟ್. ಯಾವ್ದಾದ್ರು ಕ್ಲಾಸಿಗೆ ಹೋಗೋದಾಗ್ಲಿ ಅಥವಾ ಇನ್ನೊಂದೇನೋ ರೇಡಿಯೋ ಕೇಳಿಸ್ಕೊಳ್ತಾ ಇದ್ವಿ ಅವಾಗ. ಚಾನಲ್ ವಿವಿಧ ಭಾರತಿ, ಎಕ್ಸಾಕ್ಟ್ಲಿ, FM ರೇನ್ಬೋ, ಹಾ, ಇವೆರಡು ಮೇಜರ್ಲಿ. ಹೌದು, ಅದ್ರಲ್ಲಿ ಎಜುಕೇಶನಲ್ ಪರ್ಪಸ್ ಬರ್ತಾ ಇರತ್ತೆ. ಅದಾದ್ಮೇಲೆ ಕತೆಗಳೇನೋ ಹೇಳ್ತಾರೆ. ಆಮೇಲೆ ಬೆಸ್ಟ್ ಕತೆಗಳನ್ನ ರೇಡಿಯೋನಲ್ಲಿ ಬರುತ್ತೆ, ಸಿನಿಮಾ ಬರೋದು, ರೇಡಿಯೋ ಡೈಲಾಗ್ಸ್ ಸಖತ್ತಾಗಿರೋದು, ಮಧ್ಯಾಹ್ನ ಹೊತ್ತು ಬರೋದು ಸಂಡೇ. ಅದನ್ನ ಇಮ್ಯಾಜಿನ್ ಮಾಡ್ಕೊಳ್ಳೋದು ಏನ್ ಮಜಾ ಅಲ್ಲ ಅದು ಒಂದು. ಆಮೇಲೆ ಓ ಮೈ ಗಾಡ್, ಐ ರಿಮೆಂಬರ್, ಐ ಥಿಂಕ್ ನಾನು 6th ಸ್ಟ್ಯಾಂಡರ್ಡ್ 5th ಏನೋ ಇದ್ದೆ, ಅವಾಗ ಅನ್ಸುತ್ತೆ ಜೋಗಿ ಬಂದಿದ್ದು. ಓಕೆ, ಆ ಸಿಡಿ ತಗೊಂಡ್ ಬಂದು ಯಪ್ಪ ದೇವ್ರೆ ಎಷ್ಟು ಸಲ ಕೇಳಿ 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 ಆ ಸಾಂಗ್ ನಾನು ಮನೆಯಲ್ಲಿ ಎಲ್ಲರಿಗೂ ಚಿಟ್ಟಿಡಿಸ್ಬಿಟ್ಟಿದ್ದೆ. ಚಿಕ್ಕಬುಕ್ಕು ರೈಲು ನೀಲದಿಲ್ಲ ಎಲ್ಲೂ ಯಾಕೆ ಹಿಂಗೆ ಆಡುತ್ತಾಯ್ತು, ಅದು ಎಲ್ಲಾ ಸಾಂಗ್ಸ್ ಆಯ್ತಾ. ಸೊ ಅದೊಂದು ಕ್ಯಾಸೆಟ್ ಅಲ್ವಾ ಸ್ವಲ್ಪ ಜಾಸ್ತಿ ಇದ್ದಿದ್ದು. ಸೊ ವಿ ಹ್ಯಾಡ್ ಟೇಪ್ ರೆಕಾರ್ಡರ್. ಅದು ದೇರ್ ಇಸ್ ಸೋ ಮೆನಿ ಥಿಂಗ್ಸ್. ಹಂಗೆ ವಾಕ್ಮೆನ್ ಹೊಸ್ದು, ಅವಾಗ ಸುಮ್ನೆ ನಾನ್ಸೆನ್ಸ್ ತರ ಏನೇನೋ ಮಾತಾಡಿ ರೆಕಾರ್ಡ್ ಮಾಡ್ಬಿಟ್ಟು ಅದ್ ನಮ್ಮ ವಾಯ್ಸ್ ನಾವೇ ಕೇಳಿಸ್ಕೊಳ್ಳೋದು. ಕೇಳು ಕೇಳು ಅಂತ ಬರೋರ್ಗೆಲ್ಲಾನು ಪ್ರಾಣ ತಿನ್ನೋದು. ಸೊ ಈ ತರ. ಬಟ್ ಇನ್ನೊಂದೇನಂದ್ರೆ, ನಾನು ಕೋಲಾರದಲ್ಲಿದ್ದಾಗ ನನಗೂ ನನ್ನ ತಂಗಿಗೂ 4 ವರ್ಷ ವ್ಯತ್ಯಾಸ. ಸೊ ಅವ್ರು ಅದೇ ಹೇಳಿದ್ನಲ್ಲ, ಪುಂಗ್ನೂರಲ್ಲಿದ್ರು. ಸೊ ಅವಳಿಗೆ ದಿಢೀರ್ ಅಂತ ನಾವು ಹೋದ್ರೆ ಸಮ್ಮರ್ ಹಾಲಿಡೇಸ್ ಅಲ್ಲಿ ಒಂಥರ ಇನ್ಸೆಕ್ಯೂರ್ಡ್ ಫೀಲಿಂಗು. ಇವಳು ಯಾರು, ನಮ್ ಮನೆಗ್ ಬರ್ತಾಳೆ, ನಮ್ಮ ಅಪ್ಪ ಅಮ್ಮ ಇವಳು ಬಂದಾಗ ಇವಳಿಗೆ ಪ್ರೀತಿ ಮಾಡ್ತಾರೆ, ಈ ತರದ್ದು ಒಂದು. ಯಾಕಂದ್ರೆ ಶಿ ವಾಸ್ ವೆರಿ ಯಂಗ್, ಶಿ ವಾಸ್ ನಾಟ್ ಯೂಸ್ ಟು ಮೀ. ಸೊ ದಟ್ ವಾಸ್ ಆಕ್ಚುಲಿ ಒನ್ ಟರ್ನಿಂಗ್ ಪಾಯಿಂಟ್. ಆವಾಗ ಗೊತ್ತಾಗಿದ್ದು ಇಲ್ಲ, ಆಮೇಲೆ ಇದು ಸೀರಿಯಸ್ ಇಶ್ಯೂ ಆಗುತ್ತೆ, ಅಕ್ಕ ತಂಗಿರ ಮಧ್ಯೆ ಬಾಂಡಿಂಗ್ ಇಲ್ಲ ಅಂದ್ರೆ ಅಂದ್ಬಿಟ್ಟು ವಾಪಸ್ ಅವ್ರು ಕರ್ನಾಟಕಕ್ಕೆ ಬಂದಿದ್ದು. ಸೊ ಅಲ್ಲಿವರೆಗೂ ಅಲ್ಲೇ ಇದ್ರು. ಸೊ ಅಲ್ಲಿಗೆ ಹೋದಾಗ ಅಲ್ಲಿ ತಂಗಿ ಜೊತೆ ಸ್ವಲ್ಪ ತರ್ಲೆ, ಅವಳಿಗೆ ಒಂದ್ಸಲ ಕೂಲ್ ಕಟ್ ಮಾಡ್ಬಿಟ್ಟಿದ್ದೆ ನಾನು. ನಾವ್ ಅಮ್ಮ ಎಲ್ಲ ಮಲ್ಗಿದ್ದಾರೆ, ನಾನು ಚಿಕ್ಕೋಳೆ ಅಲ್ವಾ, ಬರೀ 4 ವರ್ಷ ವ್ಯತ್ಯಾಸ. ಅವಳಿಗೆ ಅವಾಗ 1-3 ವರ್ಷನೋ ಏನೋ ಇತ್ತು. ಸೊ ಐ ವಾಸ್ ಪ್ರಾಬ್ಲಿ 6 or 7 years. ನಿನಗ್ ಬಾ, ನಾನು ಸಖತ್ತಾಗಿ ಹೇರ್ ಕಟ್ ಮಾಡ್ತೀನಿ. ನಮ್ಮ ಅಪ್ಪ ಮೋಸ್ಟ್ಲಿ ಶೇವ್ ಮಾಡಿ ಕತ್ರಿ ಅಲ್ಲೇ ಇಟ್ಟಿದ್ದಾರೆ. ಎಲ್ಲ ಮಧ್ಯಾಹ್ನ ಮಲ್ಗಿದ್ದಾರೆ, ನೀನೋ ಈ ತರ ಕಂತ್ರಿ ಕೆಲಸ ಮಾಡಿದೀನಿ. ಅಮ್ಮ ಎದ್ ಬಂದ್ ನೋಡಿದ್ರೆ ಅವಳು ಫುಲ್ ಹಿಂಗೆಲ್ಲ ವಿಚಿತ್ರ ಹೇರ್ ಆಗಿದೆ. ಆ ತರ ಒಂದು ಹಿಂಗೆ ಇದೆಲ್ಲ ಮಾತಾಡ್ತಾ ಒಂದ್ ಸಲ ಒಂದು ಟೈಮ್ ಮಿಷಿನ್ ಏನಾದ್ರು ಸಿಕ್ಕಿ ನಾವು ಹಿಂದಕ್ಕೆ ಹೋಗೋದಕ್ಕಾದ್ರೆ ಲೈಫ್ ಅಲ್ಲಿ ಅಂತ ಎಷ್ಟು ಸಲ ಅನ್ಸುತ್ತಲ್ವಾ. ಸೋ ಮೆನಿ ಟೈಮ್ಸ್. ಸೊ ನಿಮ್ಮ ಬಾಲಕಾಂಡದ ಹೈಲೈಟ್ಸ್ ಬ್ಯೂಟಿಫುಲ್ ಆಗಿದೆ, ನೈಸ್. ಅಂದ್ರೆ ತುಂಬಾ ಏನಂತಾರೆ, ಒಂದ್ ಪಾಯಿಂಟ್ ಅಂತ ಇರ್ಲಿಲ್ಲ ಅಲ್ಲ. ಸೊ ತುಂಬಾ ಏನೇನೋ ಹೇಳ್ದೆ. ಬಟ್ ಅವಾಗ ಅದನ್ನ ಮೆಲಕ್ ಹಾಕ್ತಾ ಇರಿ, ಬಿಕಾಸ್ ಇಟ್ಸ್ ಆಲ್ವೇಸ್ ಸೋ ಬ್ಯೂಟಿಫುಲ್. ನೆನಪಿಟ್ಕೊಳ್ಳಿ. ಇವಾಗ ಎಸ್ಪೆಷಲಿ ತಂಗಿಗ್ ಮಗು ಆಗಿರೋದ್ರಿಂದ ವಿ ಕೀಪ್ ಥಿಂಕಿಂಗ್ ಅಬೌಟ್ ಅವರ್ ಚೈಲ್ಡ್ಹುಡ್. ಎಷ್ಟ್ ಬೇಗ ಏಜ್ ಆಗೋಯ್ತು ಅಂದ್ರೆ, ನಾವ್ ಅಂದ್ರೆ ನಿನ್ನೆ ಮೊನ್ನೆ ಇನ್ನು ಜಗಳ ಆಡ್ದಂಗ್ ನೆನ್ಪು, ಅಥವಾ ಈ ತರ ಹಿಂಗೆಲ್ಲ ಬೇರೆ ಬೇರೆ ಊರಿಂದ ಶಿಫ್ಟ್ ಆದಂಗ್ ನೆನ್ಪು, ಸ್ಕೂಲಿಗೆ ಹೋದಂಗ್ ನೆನ್ಪು, ಈ ತರ ಎಲ್ಲಾನು. ಅಯ್ಯೋ, ನನ್ ತಂಗಿಗೆ ಸಖತ್ ಟಾರ್ಚರ್ ಇಟ್ಟಿದ್ದೀನಿ ನಾನ್. ಐ ಆಮ್ ಅ ಲೇಟ್ ಲತೀಫ್. ಪ್ರತಿ ಸಲ ಸ್ಕೂಲಿಗೆ ಹೋದಾಗ ದಿಸ್ ಇಸ್ ಕಮಿಂಗ್ ಬ್ಯಾಕ್ ಟು ಬ್ಯಾಂಗ್ಳೂರ್, ನಾನ್ ಲೇಟಾಗಿ ಹೋಗೋದು, ನನ್ನಿಂದ ಅವಳು ಲೇಟು, ಅಸೆಂಬ್ಲಿ ಲೇಟು, ಐ ಆಮ್ ಸಾರಿ, ಐ ವೋಂಟ್ ಕಮ್ ಲೇಟ್ ಅಂತ 100 times ಬೈಬೇಕು. ನಿನ್ನಿಂದ ನಾನು ಇದೆಲ್ಲ ಪನಿಷ್ಮೆಂಟ್ ತಗೋಬೇಕು ಅಂತ. ಬಟ್ ಮೋಸ್ಟ್ ಆಫ್ ಅವರ್ ಚೈಲ್ಡ್ಹುಡ್ ಇದು ಎಲ್ಲರ ಜೊತೆನಲ್ಲಿ, ಅಂದ್ರೆ ಈ ತರದ ತರಲೆ ಇದೆಲ್ಲ ಜೊತೆನಲ್ಲಿ ಡಾನ್ಸ್ ಅಂಡ್ ಮ್ಯೂಸಿಕ್ ಹ್ಯಾಸ್ ಬೀನ್ ಕಾನ್ಸ್ಟೆಂಟ್ ಫಾರ್ ಬೋತ್ ಆಫ್ ಅಸ್. ಯಾಕಂದ್ರೆ ಅದೇ 6th ಸ್ಟ್ಯಾಂಡರ್ಡ್ಗೆ ಜಾಯಿನ್ ಆಗಿದ್ರಿಂದ ಅದು ಇಬ್ರಿಗೂ ಹಾಗೆ ಅಲ್ಲಿಂದ ಸ್ಟಾರ್ಟ್ ಆಗಿರೋದು. ಅಲ್ಲ, ನಮ್ಮ ಫ್ಯೂಚರ್ನ ಅಥವಾ ನಮ್ಮ ಅಪ್ಬ್ರಿಂಗಿಂಗ್ ನಾವ್ ಏನ್ ಆಗ್ತೀವಿ ಅನ್ನೋದನ್ನ ಎಷ್ಟು ಬ್ಯೂಟಿಫುಲಿ ಒಂದು ಸಂಗೀತ ಇರಬಹುದು, ನೃತ್ಯ ಇರಬಹುದು, ಶೇಪ್ ಮಾಡತ್ತೆ ಅನ್ನೋದಕ್ಕೆ ಈ ಮೂಲಕ ವಿಡಿಯೋ ನೋಡ್ತಿರೋ ಯಾವುದೇ ತಂದೆ ತಾಯಂದ್ರಿಗೆ ಅಟ್ಲೀಸ್ಟ್ ನಾನು ಏನ್ ಹೇಳ್ತೀನಂದ್ರೆ, ಏನೇನ್ ಬೇಕಾದ್ರೂ ಕಲ್ಸಿ, ಅಂದ್ರೆ ಸ್ಪೋರ್ಟ್ಸ್ ಇರ್ಬೋದು ಅಥವಾ ಒಂದು ವೆಸ್ಟರ್ನ್ ಡಾನ್ಸ್, ಇನ್ನೊಂದ ಅದ್ರ ಜೊತೆಗೆ ಒಂದಾದ್ರೂ ನಮ್ಮ ಸಂಸ್ಕೃತಿಯನ್ನ ಬಿಂಬಿಸುವಂಥದ್ದನ್ನ ಕಲಿಸಿ. ಅದು ಒಂದು ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ ಇರಬಹುದು, ವೀಣೆ ಇರಬಹುದು, ಅಥವಾ ತಬ್ಲಾ ಮೃದಂಗ ಇರಬಹುದು, ಅಥವಾ ನೃತ್ಯ ಇರಬಹುದು, ಹಾಡ್ ಇರಬಹುದು. ರೈಟ್, ಡೆಫಿನೆಟ್ಲಿ. ಅಂಡ್ ಆಲ್ಸೋ ಐ ಫೀಲ್ ಅದೊಂದು ಐಡೆಂಟಿಟಿ ಅಲ್ವಾ. ಈಗ ನೀ ಯಾರು ಅಂತಂದ್ರೆ ನಿಮ್ಗೊಂದು ಹೆಸರಿದೆ, ನಿಮ್ಗೊಂದು ಊರಿದೆ. ಸೊ ಅದೇ ತರ ಈ ಸಂಸ್ಕೃತಿ ಅನ್ನೋದನ್ನು ಐ ಫೀಲ್ ಇಟ್ ಇಸ್ ಐಡೆಂಟಿಟಿ, ಇಟ್ ಬಿಲಾಂಗ್ಸ್ ಟು ಅಸ್ ಅಂದಾಗ ಅದನ್ನ ವಿ ಶುಡ್ ಕ್ಯಾರಿ ವಿತ್ ಪ್ರೈಡ್, ಕ್ಯಾರಿಡ್ ಫಾರ್ವರ್ಡ್ ಟು ಫ್ಯೂಚರ್ ಜನರೇಷನ್ಸ್. ಹೌದು ಹೌದು ಹೌದು. ಈಗ ಮೂವಿಂಗ್ ಫಾರ್ವರ್ಡ್, ಅಯೋಧ್ಯ ಕಾಂಡ
ಅಯೋಧ್ಯ ಕಾಂಡದಲ್ಲಿ ರಾಮನ ಪಟ್ಟಾಭಿಷೇಕಕ್ಕೆ ಎಲ್ಲ ರೆಡಿ ಆಗಿದೆ, ಸೀತೆ ಜೊತೆ ಮದುವೆನೂ ಆಗಿದೆ. ಅವನು ಪಟ್ಟಾಭಿಷೇಕ ನಿಂತು ಅರಣ್ಯಕ್ಕೆ ಹೋಗುವಂತ ಆ ಒಂದು ಪಾಯಿಂಟ್, ಅಂದ್ರೆ ಇಲ್ಲಿ ಅಪ್ಸು ಇದೆ ಡೌನ್ಸು ಇದೆ ರಾಮನ ಜೀವನದಲ್ಲಿ. ಅಲ್ಲಿವರೆಗೂ ತುಂಬಾ ಬ್ಯೂಟಿಫುಲ್ ಆಗಿರುವಂತಹ ಲೈಫು, ಎಲ್ಲರ ಫೇವ್ರೆಟ್ ಶ್ರೀರಾಮ, ಸೀತೆ ಜೊತೆ ಮದುವೆ ಆಗತ್ತೆ, ಪಟ್ಟಾಭಿಷೇಕಕ್ಕೆ ಮುಹೂರ್ತ ನಿಗದಿ ಆಗಿದೆ, ಇನ್ನೇನ್ ರಾಮ ರಾಜನಾಗಬೇಕು, ಬಟ್ ಕೈಕೇಯಿಯಿಂದ ಅದು ಮಿಸ್ ಆಗುತ್ತೆ. ಸೊ ಇದು ಅಯೋಧ್ಯ ಕಾಂಡ. ಸೊ ಹಾಗೆ ನಿಮ್ಮ ಜೀವನದಲ್ಲಿ ಅರ್ಚನಾ ಅವರೇ ಹೈಸು ಇರುತ್ತೆ, ಲೋಸು ಇರುತ್ತೆ. ಹೈಯೆಸ್ಟ್ ಪಾಯಿಂಟ್ ನಿಮ್ಮ ಜೀವನದ್ದು, ನಿಮ್ಮ ಜೀವನದ ಗ್ರಾಫ್ ನ ಹೈಯೆಸ್ಟ್ ಪಾಯಿಂಟ್ ಯಾವುದು ಅನ್ಸುತ್ತೆ ನಿಮ್ಗೆ? ಐ ಥಿಂಕ್ ಆ ಥರ ಸಿಕ್ಕಾಪಟ್ಟೆ ನೆಕ್ಸ್ಟ್ ಲೆವೆಲ್ ಹೈಯೆಸ್ಟ್ ಅಂದ್ರೆ ಇಟ್ ಹ್ಯಾಸ್ ಟು ಬಿ ರಿಲೀಸ್ ಆಫ್ KGF ಏನೆ. ಓಕೆ. ಬಟ್ ಅಂದ್ರೆ ಅದನ್ನ ಬಿಟ್ಟು ನಮ್ಗೆಲ್ಲ ಏನೋ ಒಂದು ಸಂತೋಷ ತಂದ್ಕೊಟ್ಟಿದೆ ಜಸ್ಟ್ ಫ್ಯಾಮಿಲಿ ವೈಸ್ ಹೈಯೆಸ್ಟ್ ಪಾಯಿಂಟ್ ಅಂದ್ರೆ ದ ಫಸ್ಟ್ ಶೋ ದಟ್ ಐ ಡಿಡ್ ಡಾನ್ಸ್ ಅಲ್ಲಿ. ಅರಂಗೇಟ್ರಂ? ಇಲ್ಲ, ನಾ ಅರಂಗೇಟ್ರಂ ಆಕ್ಚುಲಿ ಮಾಡೇ ಇಲ್ಲ. ಬಟ್ ಯೆಟ್ ಅಗೇನ್ ಅದನ್ನು 6th ಅಲ್ಲೇ ಅನ್ಸುತ್ತೆ. ಚೆನ್ನಾಗಿ ಮಾಡ್ತಿದೀನಿ ಅಂತ ಹೇಳಿ ನಮ್ಮ ಟೀಚರ್ ರೆಕಗ್ನೈಸ್ ಮಾಡಿ ಐ ಸ್ಟಾರ್ಟೆಡ್ ಪರ್ಫಾರ್ಮಿಂಗ್ ವೆರಿ ಯಂಗ್. 6th 7th ಸ್ಟ್ಯಾಂಡರ್ಡ್ ಇಂದಾನೆ ಸ್ಟಾರ್ಟೆಡ್ ಡಾನ್ಸಿಂಗ್. ಸೊ ನಾನು ಫಸ್ಟ್ ಶೋ ಮಾಡಿದ್ದು ಇಫ್ ಐ ಕರೆಕ್ಟ್ ನನ್ಗೆ ನೆನ್ಪಿರೋ ಹಂಗಂತೂ ಬಾಗಲಕೋಟೆನಲ್ಲಿ ಅಕ್ಕ ಮಹಾದೇವಿದೇನೋ ಒಂದು ಪ್ರೊಡಕ್ಷನ್ ಮಾಡಿದ್ವಿ. ಸೊ ನನ್ನ ಟೀಚರ್ ಪ್ಲೇಡ್ ಅಕ್ಕ ಮಹಾದೇವಿ ಅಂಡ್ ಐ ಪ್ಲೇಡ್ ದಿ ಯಂಗರ್ ವರ್ಷನ್ ಆಫ್ ಅಕ್ಕ ಮಹಾದೇವಿ. ಸೊ ದಟ್ ಈಸ್ ಮೈ ಫಸ್ಟ್ ಎವರ್ ಡಾನ್ಸ್ ಪ್ರೋಗ್ರಾಮ್. ಸೊ ಅದು ಒಂದು ಎಕ್ಸೈಟ್ಮೆಂಟ್ ಡೆಫಿನೆಟ್ಲಿ ಇರುತ್ತಲ್ವ, ಯಾಕಂದ್ರೆ ಜನ ನೋಡ್ತಾರೆ, ಇಟ್ ಈಸ್ ರೆಕಗ್ನಿಷನ್. ಅಂಡ್ ಮೇ ಬಿ ಅದೇ ಅಲ್ಲಿಂದಾನು ಅದು ಸ್ಟಾರ್ಟ್ ಆಗಿದೆ. ಏನಂತಾರೆ, ಏನೋ ಒಂದು ಚೆನ್ನಾಗಿ ಮಾಡಿದಾಗ ಯಾರಾದ್ರೂ ಅದನ್ನ ನೋಡಿ ಅಪ್ರಿಶಿಯೇಟ್ ಮಾಡಿದ್ರೆ ನಮಗ್ ಚೆನ್ನಾಗ್ ಅನ್ಸುತ್ತೆ ಅನ್ನೋ ಒಂದು ಸೆನ್ಸು ಮೇ ಬಿ ಅಲ್ಲಿಂದಾನೇ ಅದು ಕೂಡ ಬಂದಿದೆ. ಸೊ ಎವ್ರಿ ಟೈಮ್ ನನ್ನ ಟೀಚರ್ ಈ ತರದೊಂದು ಶೋ ಇದೆ, ಅಫ್ಕೋರ್ಸ್ ಅವಾಗ ನಾನ್ ಕಾಂಟ್ಯಾಕ್ಟ್ ಅಲ್ಲಿ ಇರ್ತಿರ್ಲಿಲ್ಲ, ಏನೇ ಇದ್ರು ಅಪ್ಪ ಅಮ್ಮನ ಮಾತಾಡೋರಲ್ವಾ. ಸೊ ಈ ತರ ಶಿ ಇಸ್ ವೆರಿ ಟ್ಯಾಲೆಂಟೆಡ್, ಈ ತರ ಒಂದ್ ಶೋ ಇದೆ, ಕಳಿಸ್ತೀರಾ, ನಿಮ್ ಮಗಳ ಕೈ ಡಾನ್ಸ್ ಮಾಡಿಸ್ತೀರಾ, ಪ್ರೋಗ್ರಾಮ್ ಮಾಡಿದ್ರೆ ಓಕೆನಾ, ಡೋಂಟ್ ವರಿ, ನಾ ಹೋಗಿ ಕರ್ಕೊಂಡು ನೋಡ್ಕೊಂಡ್ ಬರ್ತೀನಿ. ಐ ಮೀನ್ ಶಿ ಯೂಸ್ ಟು ಬಿ ಲೈಕ್ ದಟ್, ಲೈಕ್ ಅ ಸೆಕೆಂಡ್ ಪೇರೆಂಟ್ ಓನ್ಲಿ. ಹಂಗ ಅಂದಾಗ ಪ್ರೋಗ್ರಾಮ ಅಂತ ಫುಲ್ ಅವಾಗ ಖುಷಿ ಆ ಏಜಿಗೆ. ಸೊ ಮೇ ಬಿ ಡಾನ್ಸ್ ನ ಜಾಯಿನ್ ಆಗಿ ಪ್ರೋಗ್ರಾಮ್ಸ್ ಕೊಡೋದು ಇದೆಲ್ಲಾನು ಡೆಫಿನೆಟ್ಲಿ ಒಂಥರ ಕಿಕ್. ಅದು ಕರೆಕ್ಟ್. ಎವ್ರಿ ಶೋ ಇಸ್ ಲೈಕ್ ಅ ಕಿಕ್, ಎವ್ರಿ ರಿಹರ್ಸಲ್ ಒಂಥರ ಏನೋ ಸಖತ್ತಾಗಿ ಬಂತು ಅಂದ್ರೆ ದಟ್ ಇಸ್ ಅ ಕಿಕ್. ಸೊ ಮೇ ಬಿ ದಟ್ ಇಸ್ ದಿ ಹೈಯೆಸ್ಟ್ ಪಾಯಿಂಟ್. ಬಟ್ ಬಿಗ್ಗೆಸ್ಟ್ ಹೈಯೆಸ್ಟ್ ಇಸ್ ಡೆಫಿನೆಟ್ಲಿ ರಿಲೀಸ್ ಆಫ್ KGF ಸಿನಿಮಾ ರಿಲೀಸ್ ಆಗಿದ್ದು ದ ಮೋಸ್ಟ್. ಅದ್ ಬಿಟ್ರೆ ನಂಗೆ ಬೇರೆ ಏನು ನೆನಪಾಗ್ತಾ ಇಲ್ಲ. ಲೋಯೆಸ್ಟ್ ಯಾವ್ದಾದ್ರು ಇದೆಯಾ? ಲೋಯೆಸ್ಟ್ ಅನ್ನೋ ತರ ಏನ್ ಹೀಗಾಯ್ತು ಅಂತ ಅನ್ಸಿದ್ಯಾ ಯಾವ್ದಕ್ಕಾದ್ರೂ ಲೈಫಲ್ಲಿ? ಆತರ ಅನ್ಸ್ತಿರುತ್ತೆ. ಒಂದು ನನಗೆ ನೆನಪಿರೋ ಹಂಗೆ ಅಪ್ಪಂದು ಲಿಗಮೆಂಟ್ ಟೇರ್ ಆಯ್ತು. ಎಕ್ಸ್ಟ್ರೀಮ್ಲಿ ಆಕ್ಟಿವ್ ಪರ್ಸನಾಲಿಟಿ, ಯೋಗ, ಜಿಮ್ನಾಸ್ಟಿಕ್ಸ್ ಅದು ಇದು ಅಂತ ಫುಲ್ ಕುಣಿತಾನೆ ಇರ್ತದೆ, ಅಂದ್ರೆ ಸಿಕ್ಕಾಪಡೆ ಎನರ್ಜಿ. ಸೇಮ್ 6th ಸ್ಟ್ಯಾಂಡರ್ಡ್ ಅಲ್ಲಿ ಇದ್ದಾಗ್ಲೇನೆ ಅವ್ರಿಗೆ ಲಿಗಮೆಂಟ್ ಏನೋ ಹೋಯ್ತು. ಅದು ದಿಢೀರ್ ಅಂತ ಮನೆಯಲ್ಲಿ ನಮ್ಗೆ ಎಲ್ರಿಗೂ, ಅಂಡ್ ನಮ್ಮ ಮನೇಲಿ ಹೇಗೆ ಅಂದ್ರೆ ಯಾರುನು ಯಾವ್ದಕ್ಕೂ ಹಾಸ್ಪಿಟ್ಲಿಗೆ ಹೋಗೋ ಒಂದು ಕಾನ್ಸೆಪ್ಟೇ ಇಲ್ಲ. ಏನೇ ಇದ್ರು ಮನೆ ಮದ್ದು, ಕಿಚನ್ ಇಸ್ ಅವರ್ ಅಡ್ಗೆ ಮನೆ, ನಮ್ಮಮ್ಮ ಅವರೇ ಡಾಕ್ಟರ್, ಅಡ್ಗೆ ಮನೆ ಇಸ್ ದ ಇದು ಹಾಸ್ಪಿಟಲ್ ತರ. ಸೊ ಜ್ವರ ಬಂದ್ರೆ ಸಣ್ಣ ಸಣ್ಣದಕ್ಕೆ ಶೀತ ಆದ್ರೆ ಡಾಕ್ಟರ್ ಮೊರೆ ಹೋಗಿ ಟ್ಯಾಬ್ಲೆಟ್ಸ್ ತಗೊಳ್ಳೋದು, ಆ ತರದ ಅಭ್ಯಾಸ ಇರ್ಲಿಲ್ಲ. ಸೊ ದಿಢೀರ್ ಅಂತ ಇದೇನೋ ಕಟ್ಟಿದ್ದು, ಇಟ್ ವಾಸ್ ಐ ಡೋಂಟ್ ಥಿಂಕ್ ಇಟ್ ವಾಸ್ ಹೇರ್ ಲೈನ್, ಹೌದು ಲಿಗಮೆಂಟ್ ಟೇರ್ ಅಂತ ಆಗಿದ್ದು. ಅದು ಕಟ್ಟೆಲ್ಲ ಹಾಕಿದ್ದೆಲ್ಲ ನೋಡಿ ನಮ್ಗೆ ಅದೊಂಚೂರು ಇದೇನಾಗ್ತಿದೆ, ನಮ್ಮ ಅಪ್ಪಂಗೆ ಏನಾಗ್ಬಿಡ್ತು ಅನ್ನೋ ತರದ್ದು. ಅಪ್ಪ ಎಲ್ಲರಿಗೂ ಫಸ್ಟ್ ಹೀರೋ, ಎಸ್, ಅಂಡ್ ಸಿಕ್ಕಾಪಟ್ಟೆ ಆಕ್ಟಿವ್ ಆಗಿರೋರು, ಅವ್ರಿಗೆ ಸಡನ್ ಆಗಿ ಏನೋ ಸುಮ್ಮನೆ ಕುತ್ಕೊಂಡ್ಬಿಟ್ಟಾಗ ಅದೊಂಥರ ಅವಾಗ ಅನ್ಸಿತ್ತು. ಅದಾದ್ಮೇಲೆ ಲೋಯೆಸ್ಟ್ ಟೈಮ್ ಅಂತಂದ್ರೆ ನಮ್ದು ಇಟ್ ಇಸ್ ನಾಟ್ ದೊಡ್ಡ ಏನೋ ವೆಲ್ ಆಫ್ ಫ್ಯಾಮಿಲಿ ಅಂತಲ್ಲ, ಎಲ್ಲ ಮಿಡಲ್ ಕ್ಲಾಸ್ ಅವ್ರ ಫ್ಯಾಮಿಲಿ ತರನೇ ತುಂಬಾ ಕಷ್ಟಪಟ್ಟೇನೋ ಎಲ್ಲ ಕೂಡಿಟ್ಟು ಎಲ್ಲ ಮಾಡಿರ್ತಾರೆ. ದಿಢೀರ್ ಅಂತ ಓವರ್ ನೈಟ್ ಒಂದು ಕಳ್ತನ ಹೋಗ್ಬಿಡುತ್ತೆ ನಮ್ಮ ಮನೆಯಲ್ಲಿ ಯಾರು ಇರೋದಿಲ್ಲ. ಸೊ ಇದೆಲ್ಲ ಫುಲ್ ಝೀರೋ. ಎಲ್ಲಿದೆ? ಬೆಂಗಳೂರಲ್ಲಿ. ಸೊ ಅವಾಗ ಶಿಟ್ ಇದೇನಿದು ಅಂತ ಎಂತ ಜಾಣ ಅಂತಂದ್ರೆ, ನಂದು ಆರ್ಟಿಫಿಷಿಯಲ್ ಜ್ಯುವೆಲರಿ ಎಲ್ಲ ನೋಡ್ಬಿಟ್ಟು ಟೆಸ್ಟ್ ಮಾಡ್ಬಿಟ್ಟು ವಾಪಸ್ ಇಟ್ಬಿಟ್ಟು ಬರೀ ಚಿನ್ನ ಬೆಳ್ಳಿ ಮಾತ್ರ ಎತ್ಕೊಂಡು ಹೋಗಿದ್ದಾನೆ ಅವನು. ಸೊ ಡೆಫಿನೆಟ್ಲಿ, ಯಾಕಂದ್ರೆ ದುಡ್ಡು ಇಸ್ ಅ ಮೈಲ್ ಸ್ಟೋನ್ ಅಲ್ವಾ, ಎಸ್ಪೆಷಲಿ ಮಿಡಲ್ ಕ್ಲಾಸ್ ಅವರಿಗೆ. ಸೊ ಅದೆಲ್ಲ ಕಳ್ತನ ಆದಾಗ ಬೇಜಾರ್ ನಮ್ಗೆ. ಬಟ್ ನಮ್ಮ ಅಪ್ಪ ನಯಾ ಪೈಸೆ ತಲೆ ಕೆಡ್ಸ್ಕೊಂಡಿಲ್ಲ. ಅದೇ ಹೇಳಿದ್ದು, ಅವ್ರ ಪರ್ಸನಾಲಿಟಿನೇ ತುಂಬಾ ಬೇರೆ ತರ. ಹಿ ಇಸ್ ದಿ ಇನ್ಸ್ಪಿರೇಷನ್. ಅವ್ರು ಬಂದಾಗ್ಲೂ ಖುಷಿ ಪಟ್ಟಿಲ್ಲ ತುಂಬಾ ಓವರ್ ಆಗಿ, ಅಯ್ಯೋ ಬಿಡೆ ಅದು ಹೋದ್ರೆ ಹೋಯ್ತು, ಅದನ್ನೇನ್ ದುಡಿದ್ರೆ ಆಯ್ತು ಅಷ್ಟು ಒಂಥರ. ಸೊ ಬಿಕಾಸ್ ಹಿ ಇಸ್ ಲೈಕ್ ದಟ್, ನಮ್ಗೆ ಒಂಥರ ಅದು
ತಲೆಗೆ ತಾಕ್ಲಿಲ್ಲ ಅದು ಅಷ್ಟೊಂದು ಪೇನ್. ಬಟ್ ಸ್ಟಿಲ್ ನನ್ಗೆ ಏನೋ ಒಂದ್ 2 ಆರ್ಟಿಫಿಷಿಯಲ್ ಜ್ಯುವೆಲ್ರಿ ಹೋಗಿತ್ತು. ಅದಕ್ಕೆ ನನಗೆ ಅವ್ನು ಮೋಸ್ಟ್ಲಿ ಅದನ್ನ ಮಿಸ್ಟೇಕ್ ಮಾಡಿ ಎತ್ಕೊಂಡು ಹೋಗಿದ್ದಾನೆ. ಸೊ ನನ್ಗೆ ಅಷ್ಟಕ್ಕೆ ಬೇಜಾರು. ದಿಸ್ ವಾಸ್ ಡ್ಯೂರಿಂಗ್ ಮೈ ಸೆಕೆಂಡ್ PUC. ನನ್ನ ಹೈಯೆಸ್ಟ್ ಮೂಮೆಂಟ್ ಫಸ್ಟ್ ಟೈಮ್ ನಾನು US ಟ್ರಿಪ್ ಹೋಗಿದೆ ಬಾಸ್ಟನ್ಗೆ PUC ನಲ್ಲಿ. ಸೊ ದಟ್ ಇಸ್ ಮೈ ಫಸ್ಟ್ ಔಟ್ಸೈಡ್ ಇಂಡಿಯಾನೇ ಅದು ಅವಾಗ್ಲೇ ಫಸ್ಟ್ ಟೈಮ್ ಫ್ಲೈಟ್ ಹತ್ತಿದ್ದೆ ನಾನು ಬಾಸ್ಟನ್ಗೆ. ಸೊ ದಟ್ ವಾಸ್ ವೆರಿ ಎಕ್ಸೈಟಿಂಗ್. ದಟ್ ಇಸ್ ಒನ್. ಅರ್ಚನಾ ಸ್ಟಾರ್ಟಿಂಗ್ ಅಲ್ಲೇ ಹೇಳ್ಬಿಟ್ಟಿದ್ರು, ಸೌಜನ್ಯ ನಂಗೆ ತುಂಬಾ ಈ ಮೆಮೊರಿ ಪವರ್ ತುಂಬಾನೇ ವೀಕು, ಆನ್ ದ ಸ್ಪಾಟ್ ಏನೇನ್ ಯಾಕೆ ಬರುತ್ತೋ ಎಲ್ಲ ಹೇಳ್ತಾ ಹೋಗ್ತೀನಿ ಅಂತ. ಹೌದು, ಅದಕ್ಕೇನೆ ಅದು ತುಂಬಾ ಹೇವೈರ್ ಆಗಿ ಎಲ್ಲೆಲ್ಲಿಂದನೂ ಹಿಂಗೆ ಕ್ಲಿಕ್ ಆಗತ್ತೆ, ಒಂದಕ್ಕೊಂದು ಲಿಂಕೇ ಇರೋದಿಲ್ಲ. ಅದಾದ್ಮೇಲೆ ಲೋಯೆಸ್ಟ್ ಅಂತ ಬಂದ್ರೆ ಕೋವಿಡ್ ಟೈಮ್. ಅಪ್ಪ ಸಿಕ್ಕಾಪಡೆ ಲೋ ಆಗ್ಬಿಟ್ರು, ಹಾಸ್ಪಿಟಲೈಸ್ ಆಗಿ. ನಾನು ಹೇಳಿದೆ ನಮ್ಮ ಅಪ್ಪಂಗೆ ಎಲ್ಲ ರಿಕವರ್ ಆದ್ಮೇಲೆ ಐ ಟೋಲ್ಡ್ ನನ್ಗೆ ಅಂದ್ರೆ ಐ ವಾಸ್ ರೆಡಿ. ಮನೆ ದೊಡ್ಡ ಮಗಳು ಏನೇ ಬಂದ್ರು ನಾವು ಐ ಹ್ಯಾವ್ ಟು ಟೇಕ್ ಎವ್ರಿಥಿಂಗ್ ಆನ್ ಮೈ ಶೋಲ್ಡರ್. ನಾನ್ ನೋಡ್ಕೋಬೇಕು, ನಮ್ಮ ಅಮ್ಮ ನೋಡ್ಕೋಬೇಕು, ನನ್ನ ತಂಗಿ ನೋಡ್ಕೋಬೇಕು, ನಾನ್ ಜವಾಬ್ದಾರಿನ ಏನ್ ಮಾಡ್ಬೇಕಾಗತ್ತೆ, ಅಕಸ್ಮಾತ್ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಅನ್ನೋ ಲೆವೆಲ್ ತನಕ ನಾವ್ ಯೋಚನೆ ಮಾಡಿದ್ವಿ. ಸೊ ದಟ್ ವಾಸ್ ಅಗೇನ್ ಆ ಯೋಚನೆ ಮಾಡೋದನ್ನು ಇಟ್ ಫೀಲ್ಸ್ ಲೋ. ಅಂದ್ರೆ ಅದೇ ನನ್ಗೆ ಅವಾಗ ಎಕ್ಸ್ಪೀರಿಯನ್ಸ್ ಆಗಿದೆ. ಯೂಶಲಿ ಗಂಡಸರು ಮನೇಲಿ ಸಾವಾದ್ರೆ ಅಳೋದಕ್ಕೆ ಜಾಸ್ತಿ ಆಗೋದಿಲ್ಲ, ಯಾಕಂದ್ರೆ ಬೇರೆ ವಿಷಯಗಳು ಆಕ್ಯುಪೈ ಆಗ್ಬಿಟ್ಟಿರುತ್ತೆ ತಲೆನಲ್ಲಿ, ಅವ್ರಿಗೆ ಎಮೋಷನ್ಸ್ ಗೆ ಟೈಮ್ ಕೊಡಕ್ ಆಗಿರಲ್ಲ. ಮೇ ಬಿ ಅದ್ರದ್ದೊಂದು ಚಿಕ್ಕ ಹಿಂಟ್ ನನಗ್ ಸಿಕ್ತವಾಗ. ಅಂದ್ರೆ ನನ್ಗೆ ಅಯ್ಯೋ ಬೇಜಾರ್ ಹೌದು ಲೈಟ್ ಆಗಿ ಆಯ್ತು, ಬಟ್ ಅಯ್ಯೋ ಏನೋ ಆಗ್ಬಿಟ್ರೆ ಅಂತ ತುಂಬಾ ಕೊರಗೋಷ್ಟ ಆಗ್ಲಿಲ್ಲ. ಯಾಕಂದ್ರೆ ನನ್ಗೆ ಅಕಸ್ಮಾತ್ ಏನಾದ್ರು ಆಗ್ಬಿಟ್ರೆ ನೆಕ್ಸ್ಟ್ ಏನೇನ್ ಮಾಡ್ಬೇಕು, ನನ್ಗೇನು ಗೊತ್ತೇ ಇಲ್ವಲ್ಲ, ನನ್ಗೆ ಈ ವ್ಯವಹಾರಗಳ ಐಡಿಯಾ ಅಷ್ಟಿಲ್ಲ, ನೆಕ್ಸ್ಟ್ ಹೆಂಗೆ ಏನೇನ್ ತಗೋಬೇಕು ಅನ್ನೋ ತರದಲ್ಲಿ ಆ ತರದ್ದು. ಫಸ್ಟ್ ಸೀರಿಯಲ್ ಸಿಕ್ಕಾಗ್ಲೂ ದಟ್ ವಾಸ್ ಹೈ. ದಿಢೀರ್ ಅಂತ ಅನ್ಎಕ್ಸ್ಪೆಕ್ಟೆಡ್ ಆಗಿ ಸಿಕ್ಕಿದ್ದು, ದಟ್ ವಾಸ್ ಅ ಹೈ. ನೈಸ್ ಟು ನೋ. ಸಾಕಷ್ಟು ಹೈಸ್ ಇದೆ, ಹೀಗೆ ನಿಮ್ಮ ಹೈಸ್ಗಳು ಜಾಸ್ತಿ ಆಗ್ತಾನೆ ಇರ್ಲಿ ಜೀವನದಲ್ಲಿ. ಸೊ ನೆಕ್ಸ್ಟ್ ಕಮ್ಸ್ ಅರಣ್ಯಕಾಂಡ. ಅರಣ್ಯಕಾಂಡ ಹೆಸರೇ ಹೇಳೋ ಹಾಗೆ ಅರಣ್ಯವಾಸ, ರಾಮ ಸೀತೆ ಲಕ್ಷ್ಮಣಂದು, ಅಂಡ್ ಅಲ್ಲಿ ಸೀತೆ ಅಪಹರಣ ಕೂಡ ಆಗತ್ತೆ. ಎಲ್ಲವೂ ಇಟ್ ಕಮ್ಸ್ ಅಂಡರ್ ಅರಣ್ಯಕಾಂಡ. ನಮಗೂ ಇವಾಗ ಇಫ್ ವೀಲ್ ಹ್ಯಾವ್ ಟು ಟಾಕ್ ಅಬೌಟ್ ನಮ್ಮ ಪ್ರೆಸೆಂಟ್ ಜನರೇಷನ್ ಅಲ್ಲಿ, ನಾವು ಸಿಕ್ಕಾಪಟ್ಟೆ ಏನು ಈ ಸೋಷಿಯಲ್ ಮೀಡಿಯಾ ಪ್ರೆಸೆನ್ಸ್ ಅಲ್ಲೇ ಯಾವಾಗಲೂ ಇದೀವಿ, ಮೀಡಿಯಾ ಪ್ರೆಸೆನ್ಸ್ ಅಲ್ಲೇ ಯಾವಾಗಲೂ ಇದೀವಿ. ನಿಮಗೆ ಎಲ್ಲ ಬಿಟ್ಟು ಒಳ್ಳೆ ಅರಣ್ಯವಾಸಕ್ಕೆ ಹೋದ ಹಾಗೆ ಈ ಡಿಜಿಟಲ್ ಡಿಟಾಕ್ಸ್ ಅಂತಾರಲ್ಲ, ಆ ಥರ ಎಲ್ಲಾದ್ರೂ ಹೊಟ್ಟೋಗೋಣ ಅನ್ಸುತ್ತೆ. ಬಿಕಾಸ್ ಒಂದು ಪಾಯಿಂಟ್ ವರೆಗೂ ಫೇಮ್ ಬೇಕು ಅನ್ಸುತ್ತೆ ಅರ್ಚನಾ ಅವರೇ. ಅಂಡ್ ಐ ಬಿಲೀವ್ ಒಂದು ಪಾಯಿಂಟ್ ಆದ್ಮೇಲೆ ನಿಮ್ಗೆಲ್ಲೂ ಆ ಪ್ರೈವಸಿ ಅನ್ನೋದಿರಲ್ಲ. ಏನ್ ಮಾಡೋವಾಗ್ಲೂ ಯು ಹ್ಯಾವ್ ಟು ಥಿಂಕ್ ಟ್ವೈಸ್. ಹೊರಗೆ ನೀವಾಗಿರೋವಾಗ್ಲೂ ಯು ಹ್ಯಾವ್ ಟು ಥಿಂಕ್ ಟ್ವೈಸ್. ನನ್ಗೆ ಅಂದ್ರೆ ಕ್ವೈಟ್ ಆನೆಸ್ಟ್ ಆಗಿ ಹೇಳ್ಬೇಕಂದ್ರೆ ಆ ಪ್ರೆಷರ್ ನಾನು ಡೇ 1 ಇಂದ ತಗೊಂಡಿಲ್ಲ. ಅದು ಕಾನ್ಶಿಯಸ್ ಆಗಂತೂ ಆಗಿಲ್ಲ, ನನಗ್ ಫೇಕ್ ಆಗಿರಕ್ಕಾಗಲ್ಲ. ಸೊ ಡೆಫಿನೆಟ್ಲಿ ಈಗ ನಾವು ಮೀಡಿಯಾ ಮುಂದೆ ಅಥವಾ ಈ ತರ ಕ್ಯಾಮ್ರಾ ಮುಂದೆ ಕೂತಾಗ ಒಂದ್ ಸರ್ಟನ್ ಲೆವೆಲ್ ಆಫ್ ಪ್ರೆಸೆನ್ಸ್ ಬೇರೆ ತರ ಕಾಣಿಸ್ಕೊಳ್ಳೋದಕ್ಕೆ ಹೌದು ಇರುತ್ತೆ, ಈ ಮನೆಯಲ್ಲಿ ಇರೋ ತರ ಅಂತೂ ಇರಕ್ಕಾಗಲ್ಲ. ಬಟ್ ಆದಷ್ಟು ಇಟ್ ಇಸ್ ನಾಟ್ ಲೈಕ್ 2 ಡಿಸ್ಟಿಂಕ್ಟ್ ಪರ್ಸನಾಲಿಟೀಸ್ ಅನ್ನೋ ತರ ಇಲ್ಲ, ಆಲ್ಮೋಸ್ಟ್ ಸೇಮ್ ಇದೆ. ಅಂಡ್ ಆಚೆ ಹೋದಾಗ್ಲೂ ನನ್ಗೆ ಒಂದು ಆತರ ಪ್ರೆಷರ್ ಇಲ್ಲ. ಆಮೇಲೆ ಅರಣ್ಯಕಾಂಡ ಬರೀ ಇದು ಒಂದಕ್ಕೆ ಬರೋದಿಲ್ಲ. ಈಗ ನಾವು ಫ್ಯಾಮಿಲಿನಲ್ಲೂ ಏನೇನೋ ಆದಾಗ ಎಲ್ಲ ಬಿಟ್ಬಿಟ್ಟು ಹೋಗ್ಬಿಡೋಣ, ಏನೂ ಬೇಡ ಅಂತ ಎಷ್ಟೊಂದ್ಸಲ ಎಲ್ಲರಿಗೂ ಅನ್ಸಿರತ್ತೆ. ಬಟ್ ನನ್ಗೆ ಅಂದ್ರೆ ಸ್ವಲ್ಪ ಬೇರೆ ತರ ಯೋಚನೆ ಮಾಡೋದಾದ್ರೆ ಏನಂತ ಹೇಳ್ತಾರೆ, ಒಂದು ಸಿಕ್ಕಾಪಡೆ ಪ್ರಾಬ್ಲಮ್ಸ್ ಆದಾಗ ಎಲ್ಲ ಬಿಟ್ಟು ಹೋಗೋಣ ಅಂತ ಅನ್ಸೋದು ಹೌದು. ಬಟ್ ಸಮ್ಟೈಮ್ಸ್ ನನಗೆಲ್ಲ ಸಿಕ್ಕಾಗ ಖುಷಿ ಆದಾಗ್ಲೂ ಐ ಫೀಲ್ ಎಲ್ಲ ಬಿಟ್ಟು ಹೋಗೋಣ ಅಂತ. ಅಂದ್ರೆ ನಾನು ಐ ಕೀಪ್ ಥಿಂಕಿಂಗ್ ಆಯ್ತಾ, ಇದು ಸಂಕಟ ಬಂದಾಗ ವೆಂಕಟರಮಣ ಅಂತಾರಲ್ಲ, ಹೌದು ಏನಕ್ಕೆ ಪಾಪ ದೇವ್ರನ್ನ ನೆನ್ಸ್ಕೋಬೇಕಲ್ವಾ ಅಂತ ನಾನು ಕಾನ್ಶಿಯಸ್ ಆಗಿ ನನ್ಗೇನೋ ಒಂದು ಒಳ್ಳೇದಾಯ್ತು ಅಂದ್ರೆ ಅಲ್ಲಿ ಬಿಳಿ ಅಯ್ಯೋ ಥ್ಯಾಂಕ್ ಯು ಸೋ ಮಚ್, ಇದು ಚೆನ್ನಾಗಾಯ್ತು, ನಿನ್ನಿಂದ ಆಯ್ತು, ಥ್ಯಾಂಕ್ ಯು ಅಂತ ನಾನು ಐ ಥ್ಯಾಂಕ್. ಸೊ ಹಾಗೆ ಐ ಫೀಲ್ ಎಲ್ಲ ಬಿಟ್ಟು ಹೋಗೋಣ ಅನ್ನೋವಂಥದ್ದು ಅರಣ್ಯಕಾಂಡದ್ದು ಹೌದು. ಡೆಫಿನೆಟ್ಲಿ ಏನೋ ಪ್ರಾಬ್ಲಮ್ಸ್ ಆದಾಗ ಅನ್ಸುತ್ತೆ, ಅದು ಬಿಟ್ರೆ ನನಗೆ ತೀರಾ ಖುಷಿ ಆದಾಗ್ಲೂ ಅನ್ಸುತ್ತೆ ಒಂಥರ ಸಾಲಿಟ್ಯೂಡ್ ಅಲ್ಲಿ ಎಲ್ಲಾನು ಬಿಟ್ಟು ಎಲ್ಲಾದ್ರೂ ಹೋಗ್ಬೇಕು ಅಂತ. ಅದಕ್ಕಿಂತ ಹೆಚ್ಚಾಗಿ ಇವಾಗ ಆಗಿರೋದನ್ನು ಹಾಗೇನೆ. ಏನಂತಂದ್ರೆ ನನಗೆ ತುಂಬಾ ಸೆಕ್ಯೂರ್ಡ್ ಎನ್ವೈರನ್ಮೆಂಟ್ ಅಲ್ಲಿ ನಾನು ಬೆಳೆದಿರೋದು. ಸೊ ಐ ಡೋಂಟ್ ನೋ ಆಚೆ ಕಡೆ ತೀರಾ ಏನಂತ ಹೇಳ್ತಾರೆ, ಇಂಡಿವಿಜುವಲ್ ಆಗಿ ನಾನು ಡಿಸಿಷನ್ಸ್ ತಗೋಬೋದಾ, ಕೇಪಬಲ್ ಇದೀನ, ಎಲ್ಲವನ್ನೂ ನಾನು ಒಬ್ಳೆ ಹ್ಯಾಂಡಲ್ ಮಾಡೋಕ್ಕಾಗತ್ತಾ, ಮನೆದಾಗ್ಲಿ ಆಚೆ ಕಡೆದಾಗ್ಲಿ ಒನ್ ಮೆನ್ ಶೋ ಥರ ಎಲ್ಲವನ್ನೂ ನಾನು ಮಾಡೋಕ್ಕೆ ಸಾಧ್ಯ ಇದೆಯಾ ನನಗೆ ಗೊತ್ತಿಲ್ಲ. ಸೊ ಅದಕ್ಕೆ ನನ್ಗೆ ಅನಿಸಿತ್ತು ಒಂದ್ಸಲ ಮನೆದು ಕಾಂಟ್ಯಾಕ್ಟು
ಹೆಲ್ಪು ಎಲ್ಲವನ್ನು ಬಿಟ್ಟು ವಿಲ್ ಐ ಬಿ ಏಬಲ್ ಟು ಸರ್ವೈವ್. ಸೊ ಅಂದ್ರೆ ಆ ತರದ್ದು ಐ ಆಮ್ ಜಸ್ಟ್ ಗಿವಿಂಗ್ ಯು POV ಅಷ್ಟೇ. ಸೊ ಅದಕ್ಕೋಸ್ಕರ ನಾನು ಆಕ್ಚುಲಿ ಕಲರಿ ಕಲಿಯಕ್ ಟ್ರಿವಾಂಡ್ರಮ್ಗೆ ಹೋಗಿದ್ದು. ನನ್ಗೆ ಅಂದ್ರೆ ಇಲ್ಲಿ ಸುಮಾರು ಇದೆ, ಎಲ್ ಬೇಕಾದ್ರೂ ಸೇರ್ಬೋದಿತ್ತು. ನನ್ಗೆ ಈ ಹಾಸ್ಟೆಲ್ ಲೈಫ್ ಗೊತ್ತಿಲ್ಲ, ಯಾವಾಗ್ಲೂ ಮನೆಯಲ್ಲಿ ಇದ್ದೇ ಗೊತ್ತು. ಸೊ ಹಾಗಾಗಿ ಐ ವಾಂಟೆಡ್ ಟು ಟೆಸ್ಟ್ ಮೈ ಸೆಲ್ಫ್, ನನ್ನ ಕೈಲಿ ಆಗತ್ತಾ ಅಂತ. ಐ ಸಕ್ಸೀಡೆಡ್ ಅಂಡ್ ಐ ಆಮ್ ವೆರಿ ಹ್ಯಾಪಿ. ನಂಗೆ ಅಂದ್ರೆ ಇವಾಗ ಇಟ್ ಇಸ್ ಲೈಕ್ ಡಬಲ್ ದ ಕಾನ್ಫಿಡೆನ್ಸ್. ಒಂದು ನಿಮ್ಗೆ ಈ ತರದ್ ಏನೋ ಒಂದು ಫಾರ್ಮ್ ಕಲ್ತಾಗ್ಲೇನೆ ಒಂದು ಎಕ್ಸ್ಟ್ರಾ ಕಾನ್ಫಿಡೆನ್ಸ್ ಬರುತ್ತೆ, ನಿಮ್ಮ ಮೇಲೆ ನಿಮ್ ನಂಬಿಕೆ ಬರುತ್ತೆ. ನನ್ನ ಕೈಲಿ ಆಗ್ತಿಲ್ಲ ಅಂತ ಅನ್ಕೊಂಡು ಇನ್ ಒಂದ್ ಕೌಂಟ್ ಎಕ್ಸ್ಟ್ರಾ ಏನೋ ಮಾಡಿದಾಗ ಪರವಾಗಿಲ್ಲ, ಐ ಪುಷ್ ಮೈ ಸೆಲ್ಫ್ ಅನ್ನೋ ತರ ಒಂದು ಖುಷಿ ಇರುತ್ತಲ್ವಾ. ಸೊ ಹಾಗೆ ಅದ್ರದ್ದು ಒಂದು ಇಂಟರ್ನಲ್ ಏನಂತಾರೆ ಕಲರಿಪಯಟುದು ಜೊತೆನಲ್ಲಿ ಬರುವಂತ ಬೆನಿಫಿಟ್ಸ್ ಜೊತೆನಲ್ಲಿ ನಾನು ಮನೆ ಬಿಟ್ಟು ಐ ಹ್ಯಾಂಡ್ಲಿಂಗ್ ಮೈ ಸೆಲ್ಫ್. ಸೊ ದಟ್ ಇಸ್ ಆಲ್ಸೋ ಗಿವನ್ ಗುಡ್ ರಿಸಲ್ಟ್ಸ್. ಸೊ ಪ್ರಾಕ್ಟೀಸ್ ಇನ್ ದ ಆರ್ಟ್ ಆಫ್ ಬ್ಯಾಟಲ್ ಫೀಲ್ಡ್ ಅನ್ನೋ ಅರ್ಥವನ್ನ ಕೊಡೋ ಕಲರಿಪಯಟು, ಅದರ ಜೊತೆಗೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ, ಭರತನಾಟ್ಯಂ ಎಲ್ಲವನ್ನ ಕಲಿತಾ, ಆಸ್ ಯು ರೈಟ್ಲಿ ಸೆಡ್, ಒಂದು ದೂರ ಹೋಗಿ ಏನೋ ಒಂದನ್ನ ಅಕಂಪ್ಲಿಷ್ ಮಾಡೋದು, ಅಂಡ್ ಮತ್ತೊಂದು ಕಲಿತಾನೆ ಇರೋದು, ಜೀವನ ಪರ್ಯಂತ ಏನೋ ಹೊಸದನ್ನ ಕಲಿತಾ ಇರೋದು. ಅದಕ್ಕೊಂದು ಸ್ವಲ್ಪ ನಮ್ಮ ಕಂಫರ್ಟ್ ಝೋನ್ ಇಂದ ದೂರ ಇರೋದು, ಲೈಕ್ ಈ ಅರಣ್ಯಕಾಂಡದ ಹಾಗೆ ಅವಾಗ ಹೋಗಿ ಬರೋದು. ಐ ಥಿಂಕ್ ಇಲ್ಲಿನವರ ಜೊತೆ ಕೂಡ ನಮ್ಮ ಬಾಂಧವ್ಯನ ಇನ್ನೂ ಟೈಟ್ ಮಾಡುತ್ತೆ. ಕರೆಕ್ಟ್, ಹೌದು. ಸೊ ಕಿಷ್ಕಿಂಧ ಕಾಂಡದಲ್ಲಿ ರಾಮ ಸೀತೆನ ಹುಡುಕ್ತಾ ಹೋದಾಗ ಅವನಿಗೆ ಹನುಮಂತ ಸಪೋರ್ಟಿಗೆ ಬರ್ತಾನೆ, ಸುಗ್ರೀವ ಸಪೋರ್ಟಿಗೆ ಬರ್ತಾನೆ. ಸೊ ನೀವು ನಿಮ್ಮ ಜೀವನದ ಹುಡುಕಾಟದಲ್ಲಿ, ಅದು ಒಳ್ಳೆ ಸ್ಕ್ರಿಪ್ಟ್ ನ ಹುಡುಕಾಟದಲ್ಲಿರಬಹುದು ಅಥವಾ ಜನರಲಿ ಜೀವನದಲ್ಲಿ ನೀವು ಏನ್ ಮಾಡ್ಬೇಕು, ಇವಾಗ ಹೊಸದಾ ಕಲರಿ ಪೈಟು ಕಲ್ತ್ರಿ ಅಂತ ಹೇಳಿದ್ರಿ, ಯಾವುದೇ ಒಂದು ಹುಡುಕಾಟದಲ್ಲಿ ನಿಮ್ಮ ಜೊತೆಗಿರುವಂತಹ ಸುಗ್ರೀವ ಯಾರು, ಹನುಮಂತ ಯಾರು? ಸುಗ್ರೀವನ್ ರೋಲ್ ಏನಂತಂದ್ರಿ? ಸುಗ್ರೀವ ಮತ್ತು ಹನುಮಂತ ಇಬ್ರು ಹುಡುಕೋದಕ್ಕೆ ಹೆಲ್ಪ್ ಮಾಡ್ತಾರೆ. ತಗೊಂಡ್ರ ನನ್ನ ಫೀಮೇಲ್ ಫ್ರೆಂಡ್ಸ್ ಎಲ್ಲಾನು ಮದ್ವೆ ಆಗಿ ಇವಾಗ ಮಗು ಟೈಮಲ್ಲಿ ಇದಾರೆ. ಅವ್ರಿಗೆ ಯಾವ ಟೈಮಲ್ಲಿ ಫೋನ್ ಮಾಡಿದ್ರು ಫೋನ್ ಎತ್ತಕ್ ಪಾಪ ಕಷ್ಟ ಇದೆ. 4 AM ಅಂತೂ ಡೆಫಿನೆಟ್ಲಿ ಇಲ್ಲ. ಬಟ್ ನಂಗೆ ಡಾನ್ಸ್ ವೈಸ್ ಸುಮಾರು ಸಜೆಷನ್ಸ್, ಅಂದ್ರೆ ಬಿಕಾಸ್ 2 ಡಿಸ್ಟಿಂಕ್ಟ್ ಫೀಲ್ಡ್ ಅಲ್ವಾ, ಅಲ್ಲಿ ಐ ಹ್ಯಾವ್ ಫ್ಯೂ ಫ್ರೆಂಡ್ಸ್, ಮೇಘಲಾ, ದರ್ಶನ್ ಅಂತ, ದೀಸ್ ಆರ್ ವೆರಿ ಕ್ಲೋಸ್ ಟು ಮೀ. ಅಂಡ್ ನನಗೆ ಚೈಲ್ಡ್ಹುಡ್ ಇಂದ 8th ಸ್ಟ್ಯಾಂಡರ್ಡ್ ಇಂದ ಒಬ್ಳು ಫ್ರೆಂಡ್ ಇದ್ದಾಳೆ ಕಾನ್ಸ್ಟೆಂಟ್ ಆಗಿ. ಸೊ ಶಿ ಇಸ್ ಬೀನ್ ಪಾರ್ಟ್ ಆಫ್ ಮೈ ಲೈಫ್. ನನ್ನ ಲೈಫ್ ಅಲ್ಲಿ ಎಲ್ಲ ಆಗ್ಲಿ ನಿಮ್ಗೆ ಕೇಳಿದ್ರಲ್ಲ, ಹೈಸ್ ಅಂಡ್ ಲೋಸ್ ಎಲ್ಲವೂ ಗೊತ್ತಿರೋದು. ಸುಪ್ರಿಯಾ ಅಂತ ನನ್ನ 8th ಸ್ಟ್ಯಾಂಡರ್ಡ್ ಫ್ರೆಂಡ್, ಇವತ್ತುವರೆಗೂ ವಿ ಹ್ಯಾವ್ ದ ಸೇಮ್ ಬಾಂಡ್. ಸೊ ಅದನ್ನ ಬಿಟ್ರೆ ಸಿನಿಮಾ ವೈಸ್ ಅಂತ ಇತ್ತೀಚೆಗೆ ನನ್ಗಾಗಿರೋ ಜಾಸ್ತಿ ಒಂದು ಫ್ರೆಂಡ್ಶಿಪ್ ಡೆವಲಪ್ಮೆಂಟ್ ಅಂತಂದ್ರೆ ಇಟ್ ಇಸ್ ವಿತ್ ಹಿಮ್ ಅಂಡ್ ಜಗನ್. ಬಟ್ ಡೆಫಿನೆಟ್ಲಿ 4 AM ಇಸ್ ಹಿಮ್. ಅಂಡ್ ಸ್ಕ್ರಿಪ್ಟ್ ಚಾಯ್ಸಸ್ ಅದೇ ನಾನು ಈಗಷ್ಟೇ ಅದನ್ನೆಲ್ಲಾನು ಸ್ವಲ್ಪ ಎಕ್ಸ್ಪ್ಲೋರ್ ಮಾಡ್ತಿರೋದು. ಅಂದ್ರೆ ನಂಗೆ ಫಸ್ಟ್ ಆಕ್ಚುಲಿ ಗೊತ್ತಿರ್ಲಿಲ್ಲ, ಆಯ್ತಾ, ನಾನು ಈ ತರ ಎಲ್ಲ ಡಿಸ್ಕಷನ್ ಮಾಡ್ಬೋದು ಬೇರೆಯವ್ರ ಹತ್ರ ಅಂತ. ಐ ಡೋಂಟ್ ನೋ ಇಫ್ ಐ ಶುಡ್ ಕಾಲ್ ಮೈ ಸೆಲ್ಫ್ ಡಮ್ ಆರ್ ಇನ್ನೋಸೆಂಟ್. ನಾನು ಯಾರ ಹತ್ರನೂ ಅಂದ್ರೆ ಐ ಯೂಸ್ ಟು ಹೆಸಿಟೇಟ್, ಯಾರ ಹತ್ರ ನಾನು ಹೇಳ್ತಾನೂ ಇರಲಿಲ್ಲ. ಈಗ ರೀಸೆಂಟ್ ಆಗಿ ಅಷ್ಟೇನೆ ಐ ಸ್ಟಾರ್ಟೆಡ್ ಡಿಸ್ಕಸಿಂಗ್, ಇಲ್ಲ ನಾನು ಈ ತರ ಆಗ್ತಿದೆ, ಹಿಂಗ್ ಅಂದ್ರೆ ಅಪ್ರೋಚ್ ಆಗ್ತಿದ್ದಾರೆ, ನಾನು ಇದನ್ನ ಏನ್ ಮಾಡ್ಬೇಕು, ತಗೋಬೇಕಾ ಬೇಡವಾ, ಸೊ ಈ ತರದ್ದೆಲ್ಲ. ಸೊ ಇದೊಂಥರ ನಿಮ್ಮ ಜೀವನದ ಸುಂದರ ಕಾಂಡನೆ ಇವಾಗ, ಬಿಕಾಸ್ ಎಷ್ಟೊಂದನ್ನ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀರಾ. ಒಳ್ಳೊಳ್ಳೆ ಫ್ರೆಂಡ್ಶಿಪ್, ಒಂದ್ ಕಡೆ ಭರತನಾಟ್ಯಂ ಚೆನ್ನಾಗಿ ನಡೀತಿದೆ. ಹೌದು, ಇತ್ತೀಚೆಗೆ ಅದನ್ನು ಸ್ಟಾರ್ಟ್ ಆಗಿದೆ. ಅಂದ್ರೆ ನಾನು ಇವಾಗಿನ ಗುರುಗಳು ಪ್ರವೀಣ್ ಕುಮಾರ್ ಅಂತ, ಪ್ರವೀಣ್ ಸರ್ ಹತ್ರ ನಾನು ಇವಾಗಗೆ ಐ ಥಿಂಕ್ 6 years ಆಯ್ತು ಅನ್ಸುತ್ತೆ. KGF ಆದ್ಮೇಲೆ ಅಲ್ಲಿ ಜಾಯ್ನ್ ಆಗಿದ್ದು. ಸೊ ಇಟ್ ಟುಕ್ ಟೈಮ್. ಸೊ ಇವಾಗ ಸಣ್ಣದಾಗಿ ಐ ಹ್ಯಾವ್ ಸ್ಟಾರ್ಟೆಡ್ ಪರ್ಫಾರ್ಮಿಂಗ್ ವಿತ್ ಸರ್ ಕೂಡ ಸ್ಟಾರ್ಟ್ ಮಾಡಿದ್ದೀನಿ. ಅಂಡ್ ಸೋಲೋ ಶೋಸಿಗೂ ಈಸ್ ವೆರಿ ಎನ್ಕರೇಜಿಂಗ್, ಹಿ ಪುಷಸ್. ಅಂಡ್ ನನ್ಗೆ ಆಕ್ಚುಲಿ ನನ್ನ ಲೈಫಲ್ಲಿ ಈ ಪಾಯಿಂಟ್ ಅಲ್ಲಿ ನನ್ನ ಪೇರೆಂಟ್ಸ್ಗೂ ಹೇಳ್ತಾ ಇರ್ತೀನಿ, ಅಂದ್ರೆ ಮನೆಯಿಂದ ಆಚೆ ಕಡೆಗೆ ನಾನು ಈ ಪಾಯಿಂಟ್ ಅಲ್ಲಿ ನನಗೆ ಇಬ್ರು ಆಕ್ಚುಲಿ ಇನ್ಸ್ಪಿರೇಷನ್ ಅಂತಂದ್ರೆ, ಒಂದು ನನ್ನ ಟೀಚರ್ ಪ್ರವೀಣ್ ಸರ್ ಅಂಡ್ ನವೀನ್. ಅಂದ್ರೆ ಅವ್ರಿಬ್ರು ಲೈಫನ್ನ ಹೇಗ್ ನೋಡ್ತಿದಾರಲ್ಲ, ನಂಗೆ ಅದು ಸಖತ್ ಇಷ್ಟ ಅನ್ಸುತ್ತೆ. ನಮ್ ಸರ್ ಕೂಡ ಅಷ್ಟೇನೆ ಇದೆಲ್ಲ, ಅಂದ್ರೆ ಅಪಾರ್ಟ್ ಫ್ರಮ್ ಟೀಚಿಂಗ್ ವ್ಯಾಲ್ಯೂಸ್ ಇರುತ್ತಲ್ಲ ಲೈಫಲ್ಲಿ, ಹಿ ಇಸ್ ನಾಟ್ ಬಿಹೈಂಡ್ ಮನಿ. ಅವ್ರದ್ದು ಟೀಚಿಂಗ್ ಅಂತ ಏನಿದೆ ಅದಕ್ಕೆ ತುಂಬಾ ಆನೆಸ್ಟ್ ಆಗಿದ್ದಾರೆ. ಒಂಚೂರು ಮನಿ ಅನ್ನೋ ಫ್ಯಾಕ್ಟರ್ ತಲೆಗೆ ಬರೋದಿಲ್ಲ, ಆ ಥರದ್ದು ಒಂದು. ಆಮೇಲೆ ಸೇಮ್ ಪ್ರವೀಣ್ ಸರ್ ಅಷ್ಟೇನೆ, ಹೇಗೆ ಸಿಚುವೇಶನ್ಸ್ ನ ಹ್ಯಾಂಡಲ್ ಮಾಡ್ತಾರೆ. ಹಿ ಇಸ್ ಸೋ ಕಾಮ್. ಅಂದ್ರೆ ನಾನ್ ನೋಡಿರೋ ಹಂಗಂತೂ ಇಸ್ ಆಲ್ವೇಸ್ ವೆರಿ ಕಾಮ್ ಅಂಡ್ ವೆರಿ ಎನ್ಕರೇಜಿಂಗ್. ಆಮೇಲೆ ಮಾತಾಡೋ ಅಂತ ರೀತಿ ವೆರಿ ಸಪೋರ್ಟಿವ್. ಸೊ ಏನಾದ್ರೂ ಒಂದ್ ಮಾಡ್ಬೇಕಂತ ಅನ್ಸುತ್ತೆ. ಅಂಡ್ ಸರ್ನು ಅಷ್ಟೇ ಮುಚ್ಚುಮರೇನೇ ಇಲ್ಲ, ಹಿ ಇಸ್ ವೆರಿ ಓಪನ್ ಅಂಡ್ ವೋಕಲ್. ಅವ್ರ ಏನ್ ಥಾಟ್ಸ್ ಇದೆ ಅದನ್ನ ಏನೋ ಒಂದು ಹಿಡನ್ ಅಜೆಂಡಾ ಇಟ್ಕೊಂಡು, ಅಂದ್ರೆ ಜನರಲ್ ಆಗಿ ನಾವು ಯೂಶಲಿ ಮನುಷ್ಯರು ಮಾಡೇ ಮಾಡ್ತೀವಲ್ಲ, ಅದ್ ಯಾವ್ದನ್ನು ನಾನು ಸರಲ್ಲಿ ನೋಡೇ ಇಲ್ಲ. ಸೊ ನನ್ಗೆ ಆಮೇಲೆ
ಪಂಕ್ಚುಯಾಲಿಟಿ ಪಂಕ್ಚುಯಾಲಿಟಿ ಅಂದ್ರೆ ನೆಕ್ಸ್ಟ್ ಲೆವೆಲ್ ನಮ್ಮ ಶೂಟಿಂಗ್ ಅಲ್ಲಿ ಕೇಳಲೇಬೇಡಿ ಪಂಕ್ಚುಯಾಲಿಟಿದು. ಅಂದ್ರೆ ಆ ಥರ ಕಾಂಟ್ರಾಸ್ಟ್ ವರ್ಲ್ಡ್. ಡಾಟ್ 8 o'clock ಅಂದ್ರೆ 8 ಡಾಟ್. ಸೊ ಆ ಲೆವೆಲ್ ಪಂಕ್ಚುಯಾಲಿಟಿ. ಸೊ ಆಲ್ ದೀಸ್ ಥಿಂಗ್ಸ್ ಆರ್ ವೆರಿ ಇನ್ಸ್ಪೈರಿಂಗ್ ನನಗೆ. ಅಂಡ್ ಗುರುಗಳು ಅದೇ ಹೇಳ್ತಾರಲ್ಲ, ಲೈಫಲ್ಲಿ ನಾವು ಗುರುಗಳನ್ನ ಹುಡ್ಕೊಂಡು ಹೋಗೋದಕ್ಕಾಗಲ್ಲ. ಗುರು ನಮ್ಮ ಜೀವನದಲ್ಲಿ when the time is right ಬರ್ತಾರೆ. ಕರೆಕ್ಟ್. ಐ ಥಿಂಕ್ ಆ ಥರದ್ರಲ್ಲಿ ಐ ಆಮ್ ಲಕ್ಕಿ ದಟ್ ಐ ಗಾಟ್ ಪ್ರವೀಣ್ ಸರ್ ಆಸ್ ಮೈ ಡಾನ್ಸ್ ಟೀಚರ್. ಅಂಡ್ ಏನೇ ವಿಷಯ ಇದ್ರು ನಾನು ಎಷ್ಟೊಂದ್ಸಲ ಸಿನಿಮಾದ್ರೂ ಡಿಸ್ಕಸ್ ಮಾಡಿದ್ದೀನಿ ಸರ್ ಹತ್ರ. ಈ ಥರ ಹಿಂಗೆ ಪ್ರಾಜೆಕ್ಟ್ ಬಂದಿದೆ, ನಿಮ್ಗೇನು ಅನ್ಸುತ್ತೆ ಸರ್, ಇದು ತಗೊಂಡ್ರೆ ಓಕೆ ಅನ್ಸುತ್ತಾ, ವಾಟ್ ಯು ಥಿಂಕ್. ಅಂಡ್ ಸರ್ ಇಸ್ ಅ ಹ್ಯೂಜ್ ಮೂವಿ ಬಫ್. ಸೊ ಅವ್ರು ಸಿಕ್ಕಾಪಡೆ ಸಿನಿಮಾ ನೋಡ್ತಾರೆ. ಸೊ ಅವ್ರ ಹತ್ರನೂ ಕೇಳ್ತೀನಿ. ಸೊ ಅಟ್ ದಿಸ್ juncture of my life, ಇವರಿಬ್ರು ಐ ಅಡ್ಮೈರ್ ಬೋತ್ ಆಫ್ ದೆಮ್ ಅ ಲಾಟ್ ಫಾರ್ ದೇರ್ ಪರ್ಸನಾಲಿಟೀಸ್. ಸೊ ನಿಮ್ಮ ಜೀವನದ ಸುಂದರಕಾಂಡದ ಬಗ್ಗೆ ಮಾತಾಡ್ತಾ, ಸುಂದರಕಾಂಡದಲ್ಲಿ, ರಾಮಾಯಣದ ಸುಂದರಕಾಂಡದಲ್ಲಿ ಹನುಮಂತನ ಜರ್ನಿ, ಲಂಕೆಗಾತ ಹೋಗೋದು, ಸೀತಾಮಾತೆಯನ್ನ ಭೇಟಿ ಮಾಡೋದು, ಇವೆಲ್ಲ ತುಂಬಾ ಬ್ಯೂಟಿಫುಲ್ ಆಗಿ ತೋರಿಸಿದ್ದಾರೆ. ನಿಮ್ಮ ಲೈಫ್ನ ಒಂದಷ್ಟು ಸುಂದರ ಸಿಂಪಲ್ ವಿಷಯಗಳ ಬಗ್ಗೆ ನನಗಿರುವಂಥ ಕ್ಯೂರಿಯಾಸಿಟಿ ಪ್ರಶ್ನೆಗಳು ಕೇಳ್ತಾ ಹೋಗ್ತೀನಿ, ಕೊಡ್ತಾ ಹೋಗಿ. ನಿಮ್ಗೆ ತುಂಬಾ ಖುಷಿ ಆದಾಗ ಎಲ್ಲಿ ಹೋಗ್ತೀರಾ, ಏನ್ ಮಾಡ್ತೀರಾ, ನಿಮ್ಮ ಹ್ಯಾಪಿ ಪ್ಲೇಸ್? ತುಂಬ ನಾವೇ ಆಗಲೇ ಹೇಳಿದ್ನಲ್ಲ, ಎಲ್ಲಿಗೆ ಹೋಗೋದನ್ನೋದಕ್ಕಿಂತ ತುಂಬ ಖುಷಿಯಾದಾಗ ಒಂದು ಅಪ್ಪ ಅಮ್ಮಂಗೆ ಫೋನ್ ಮಾಡಿಬಿಡ್ತೀನಿ. ಇಲ್ಲ ಅಂದರೆ ನಾನು ಐ ಥ್ಯಾಂಕ್ ಗಾಡ್. ಅದು ನಾನೇನೋ ದೇವ್ರ ಮನೆಗೆ ಹೋಗಬೇಕು ಅಥವಾ ದೇವಸ್ಥಾನಕ್ಕೆ ಹೋಗಬೇಕು ಅಂತಿಲ್ಲ. ಐ ಕಾಲ್ ಆ್ಯಂಡ್ ಟೆಲ್ ಮೈ ಕ್ಲೋಸ್ಡ್ ಒನ್ಸ್, ಹಿಂಗೆ ಈ ಥರ ಹಿಂಗಿದೆ, ಐ ಆಮ್ ಸೋ ಹ್ಯಾಪಿ ಅಂತ ಹೇಳ್ಬಿಟ್ಟು. ಸೊ ಐ ಡೋಂಟ್ ಗೋ ಎನಿವೇರ್. ಆರ್ ಮೇ ಬಿ ಖುಷಿ ಆಯಿತು ಅಂತ ಹೇಳಿ ಮನೆಗೆ ಒಂಚೂರು ಐಸ್ ಕ್ರೀಮ್ ಆರ್ಡರ್ ಮಾಡು ಅಂತ ಹೇಳಿ ಆ ಥರ ಫುಡ್ಡಲ್ಲಿ ಐ ಎಂಜಾಯ್. ಹಾಗೆ ಬಿಟ್ರೆ ಐ ಡೋಂಟ್ ಗೋ ಎನಿವೇರ್. ಓಕೆ, ನೀವೆಲ್ಲ ಹೋಗ್ತೀರಾ? ಐ ಆಮ್ ಜಸ್ಟ್ ಥಿಂಕಿಂಗ್ ಬೇರೆ ಏನು. ಒಳ್ಳೆ ಕಾಫಿ ಕುಡಿಯೋದಕ್ಕೆ ಹೋಗ್ತೀನಿ. ಹಂಗೆ ಆಸ್ ಐ ಟೋಲ್ಡ್, ಇವಾಗ ನಾನು ಈ ಕಡೆ ಮೂವ್ ಆಗಿರೋದ್ರಿಂದ ನಂಗೆ ಸೌತ್ ಬೆಂಗಳೂರ್ನ ತುಂಬಾ ಮಿಸ್ ಮಾಡ್ಕೋತೀನಿ. ನಂಗೆ ತುಂಬಾ ಖುಷಿ ಆದಾಗ, ಅದು ಟೈಮ್ ಕನ್ಸ್ಯೂಮಿಂಗ್ ಆದ್ರೂ ಪರವಾಗಿಲ್ಲ, ಬಸವನಗುಡಿಗೆ ಹೋಗಿ ಒಂದೇ ಒಂದ್ ಕಪ್ ಕಾಫಿ ಕುಡ್ಕೊಂಡು ವಾಪಸ್ ಬರ್ತೀನಿ. ಇನ್ನೇನು ಅಲ್ಲಿ ಏನು ಕೆಲಸ ಇಲ್ದಿದ್ರು ಅಷ್ಟು ದೂರ ಹೋಗಿ ಬರ್ತೀನಿ. ಆತರ ನನ್ಗೆ ಪಾನಿಪುರಿದು ಒಂದ್ ಸ್ವಲ್ಪ ಹುಚ್ಚಿದೆ. ಇದೇ ತರ ಈ ಮಲ್ಲೇಶ್ವರಂ ಅಲ್ಲಿರೋ ಪಾನಿಪುರಿ ಸೆಂಟರ್ ತರನೇ ನನ್ಗೆ ಇಲ್ಲಿ ನಂಗೆ ಅದು ಸಿಗಕ್ಕೂ ಮುಂಚೆ ಮೈಸೂರಲ್ಲಿ ಸಿಕ್ಕಿದ್ದು ಅದೊಂದು. ಆ ಜಾಗದ ಹೆಸರು ಮರ್ತೋಗಿದೆ, ಬಟ್ ಅದ್ರ ಹೆಸರು ಬಂಗಾರಪೇಟೆ ಚಾಟ್ಸನೆ. ನನ್ಗೆ ಆ ಗ್ರೀನ್ ಮಸಾಲಾ ಬಹಳ ಇಷ್ಟ. ಈ ರೆಡ್ ಮಸಾಲಾ ನಂಗೆ ತಿನ್ನೋಕೆ ಇಷ್ಟ ಆಗೋದಿಲ್ಲ, ನ್ಯಾಚುರಲ್ ಅನ್ಸುತ್ತೆ. ಆಮೇಲೆ ರೆಡ್ಗೆ ಎಷ್ಟೊಂದ್ ಕಡೆ ನಾನು ತಿಂದಿರೋ ಕಡೆ ಸೋ ಕಾಲ್ಡ್ ವೆರಿ ಫೇಮಸ್ ಸೆಂಟರ್ಸ್ ಅಲ್ಲಿ ಬೇಳೆನೆ ಬೆಂದಿರೋದಿಲ್ಲ, ಬಟಾಣಿ. ನಂಗೆ ಇಷ್ಟ ಅದು ನುಣ್ಣಕ್ಕೆ ಹಿಂಗ್ ಬಾಯಿಟ್ರೆ ಕರ್ಗೋಗ್ಬೇಕು, ಆತರ ಇರ್ಬೇಕು ಬಟಾಣಿ. ಸೊ ಪಾನಿನೂ ಚೆನ್ನಾಗಿರುತ್ತೆ ಬಂಗಾರಪೇಟೆ. ಹೌದು. ಸೊ ನಾನು ಒಂದೊಂದ್ಸಲ ಶ್ರೇಯಸ್ ಫ್ರೆಂಡ್ಸ್ ಗ್ರೂಪ್ ಅಲ್ಲೂ ಅಷ್ಟೇ, ಅವ್ನ್ ಸರ್ಕಲ್ ಚಾಟ್ಸ್ ತಿನ್ನಕ್ ಮೈಸೂರಿಗೆ ಹೋಗೋಣ, ನಾನ್ ಕರ್ಕೊಂಡ್ ಹೋಗ್ತೀನಿ ಅಂತ. ಸೊ ನಾನ್ ಸ್ವಲ್ಪ ಹಂಗೆ 30 ರೂಪಾಯಿ ಚಾಟ್ಸ್ ತಿನ್ನಕ್ಕೆ ಇಲ್ಲಿ 500 ರೂಪಾಯಿ ಪೆಟ್ರೋಲ್ ಖರ್ಚು ಮಾಡ್ಕೊಂಡು ಹೋಗೋತರ. ಸೊ ಅದು ಅದ್ ಬಿಟ್ರೆ ನನ್ಗೆ ಎಲ್ಲೂ ಹೋಗೋದು ಅನ್ನೋ ತರ ಇಲ್ಲ. ಬಟ್ ಅದೇ ಖುಷಿ ಆದ್ರೆ ಫಸ್ಟ್ ಫೋನ್ ಕಾಲೇನೆ ಶೇರ್ ಮಾಡೋದು ಇನ್ಫಾರ್ಮೇಶನ್ ಅನ್ನ. ಬಟ್ ಇವಾಗ ನಿಮಗೆ ಒಂದು ಐಸ್ ಕ್ರೀಮ್ ಅಂತೂ ಕೊಡ್ತೀನಿ ನಾನು, ಇಂಟರ್ವ್ಯೂ ಆದ್ಮೇಲೆ ನಾನೇ ಕುಲ್ಫಿ. ಡನ್. ಅಂಡ್ ನಿಮ್ಗೆ ತುಂಬಾ ಬೇಜಾರಾದಾಗ ಏನ್ ಮಾಡ್ತೀರಾ ಅರ್ಚನಾ? ಸೇಮ್, ಐ ಗೋ ಫಾರ್ ಅ ವಾಕ್. ಮನೆಯಿಂದ ಆಚೆ ಹೋಗಕ್ಕೆ ಟ್ರೈ ಮಾಡ್ತೀನಿ. ಅಥವಾ ಯಾಕಂದ್ರೆ ನಾವು ಅದೇ ಸ್ಪೇಸ್ ಅಲ್ಲಿ ಏನೋ ಆಯ್ತು ಅಂತಂದ್ರೆ ಅಲ್ಲಿಂದ ಆಚೆ ಹೋಗೋದು ಬೆಟರು. ವರ್ಕ್ ಸ್ಪೇಸಲ್ಲಂತೂ ನೀವು ಬೇಜಾರಾದ್ರೆ ಏನು ಮಾಡೋಕ್ಕಾಗೋದಿಲ್ಲ. ಬಟ್ ಜನರಲಿ ಸೇಮ್, ಖುಷಿ ಆದ್ರೂ ಅಷ್ಟೇ, ಬೇಜಾರಾದ್ರೂ ಅಷ್ಟೇನೆ ಫಸ್ಟ್ ಫೋನ್ ಮಾಡಿ ಹೇಳೋದು, ನಮ್ಗೆ ಬೇಜಾರಾದ್ರೂ ಹಿಂಗೆ ಆಗೋಯ್ತು ಕಣೋ, ಈ ಥರ ಹಿಂಗೆ ಈ ಥರ ಆಗ್ಬಿಟ್ಟಿದೆ ಅಂತ. ನೀವೆಲ್ಲ ಹೋಗ್ತೀರಾ? ನಾನು ಐ ಆಮ್ ಟ್ರೈಂಗ್ ಟು ರಿಲೇಟ್ ಅಷ್ಟೇ. ನಾನೇನು ಮಾಡ್ತೀನಿ ಬೇಜಾರಾದ್ರೆ? ನಾನು ಬೇಜಾರಾದ್ರೆ, ಯೂಶಲಿ ಬೇಜಾರಾದ್ರೆ ಏನೇ ಬೇಜಾರಿದ್ರು ಐ ಟಾಕ್ ಟು ಮೈ ಹಸ್ಬೆಂಡ್. ಸೇಮ್, ಅವ್ನ ಮೇಲೆ ಬೇಜಾರಿದ್ರು ಐ ಟಾಕ್ ಟು ಹಿಮ್, ಬೇರೆಯವ್ರ ಮೇಲೆ ಬೇಜಾರಿದ್ರು ಐ ಟಾಕ್ ಟು ಹಿಮ್. ಎದುರಿಗೆ ಇದ್ರೆ ಕಿತ್ತಾಡ್ತೀನಿ, ಇಲ್ಲ ಇಷ್ಟಿಷ್ಟುದ ಮೆಸೇಜ್ ಟೈಪ್ ಮಾಡಿ ಕಳಿಸ್ತೀನಿ. ದಟ್ ಮೇಕ್ಸ್ ಮಿ ಹ್ಯಾಪಿ. ಅಂದ್ರೆ ಐ ವೆಂಟೆಡ್ ಔಟ್ ಇದು ಅಂತ. ಅಂಡ್ ನನಗೆ ಹೊರಗೆ ವರ್ಕ್ ರಿಲೇಟೆಡ್ ಯಾರ ಮೇಲಾದ್ರೂ ಬೇಜಾರಾದಾಗ್ಲೂ ಆಬ್ವಿಯಸ್ಲಿ ಎಲ್ಲರೂ ನಾವು ಒಯ್ದು ಬಿಡಕ್ಕಾಗಲ್ಲ. ನಂದೇ ಒಂದು ಓನ್ ಗ್ರೂಪ್ ಇಟ್ಕೊಂಡಿದ್ದೀನಿ. ಆ ಗ್ರೂಪಲ್ಲಿ ನಾನು ಒಬ್ಳೇ ಇರೋದು. ಅಂದ್ರೆ ಅದು ಹೆಂಗ್ ಮಾಡ್ಬೋದು ಗೊತ್ತಾ ಗ್ರೂಪ್ನ? ಇವಾಗ ನಾನು ನಿಮ್ಮನ್ನ ಒಂದು ಗ್ರೂಪ್ಗೆ ಆ್ಯಡ್ ಮಾಡಿಬಿಟ್ಟು ಒಂದು ಗ್ರೂಪ್ ನೇಮ್ ಎಲ್ಲ ಕ್ರಿಯೇಟ್ ಮಾಡ್ತೀನಿ. ಸೇ ಫಾರ್ ಎಕ್ಸಾಂಪಲ್ ಏನೋ ಒಂದು, ಇವಾಗ ನಮ್ಮ ಮನೆ ಹೆಸರು ಸಂವರ್ಧಿನಿ ಅಂತ ಒಂದು ಗ್ರೂಪ್ ಕ್ರಿಯೇಟ್ ಮಾಡ್ತೀನಿ. ನಾನು, ನೀವು ಮತ್ತೆ ಇನ್ನೊಬ್ರು ಯಾರನ್ನೂ ಆ್ಯಡ್ ಮಾಡ್ತೀನಿ ಗ್ರೂಪ್ ಅಲ್ಲಿ. ಆ್ಯಡ್ ಮಾಡುವಾಗ
ಗ್ರೂಪ್ ಆಗುತ್ತೆ. ಕ್ರಿಯೇಟ್ ಮಾಡುವಾಗ ಆಡ್ ಮಾಡಿರ್ತೀನಿ, ಆಮೇಲೆ ನೀವು ತೆಗೆದು ಓಹೋ, ಅವಾಗ ಗ್ರೂಪ್ ನನ್ನ ಒಬ್ಳಿಗೆ ಇರುತ್ತೆ. ಅಲ್ಲ ನೀವು ಅದಕ್ಕೆ ಸೆಲ್ಫ್ ಚಾಟ್ ಮಾಡ್ಕೋಬಹುದಲ್ಲ. ಅದು ಇವಾಗ ಬಂದಿದೆ ವಾಟ್ಸ್ಆಪ್. ಹೌದಾ, ಓಕೆ. ಮೆಸೇಜ್ ಟು ಸೆಲ್ಫ್ ಅಂತ ಅವಾಗ ಇಲ್ದಿರೋವಾಗಿಂದನೂ ನನ್ನ ಹತ್ರ ಅದೊಂದಿದೆ. ಓ ಯಾ, ನಾನು ನನ್ಗೆ ಇದು ಜರ್ನಲ್ ಸ್ಟಾರ್ಟ್ ಮಾಡಿದೆ. ಜರ್ನಲಿಂಗ್. ಅಂದ್ರೆ ನನ್ಗೆ ಆಕ್ಚುಲಿ ನನಗೆ ಜರ್ನಲ್ ಮಾಡಕ್ಕೆ ಗೊತ್ತಿಲ್ಲ ಆಯ್ತಾ, ಬಟ್ ದೇ ಸೇ ಏನ್ ಎವ್ರಿಬಡಿ ಹ್ಯಾಸ್ ದರ್ ಇಂಡಿವಿಜುವಲ್ ವೇ ಅಂತ. ನಾನು ಯೂಟ್ಯೂಬ್ ಅಲ್ಲೆಲ್ಲ ಹುಡುಕ್ದೆ ಹಿಂಗ್ ಇರುತ್ತೆ ಜರ್ನಲ್ ಬರೆಯೋದು, ಏನ್ ಬರೀತಾರೆ ಆಕ್ಚುಲಿ ಅಂತ. ನಾನೊಂದು ತುಂಬಾ ಶಿಸ್ತಾಗಿ 4 ತಿಂಗಳು ಮಾಡಿದೆ. ನನ್ಗೆ ಅದೇ ಟ್ಯಾಕ್ಸಿಂಗ್ ಆಗೋಯ್ತು. ಅಯ್ಯಪ್ಪ, ಇದು ಇವಾಗ ಬೇಜಾರಾಗಿದೆ, ನಾನ್ ಮರ್ತೋಗ್ತೀನಿ ಅದನ್ನ. ಅಂದ್ರೆ ನನ್ ಕ್ಯಾರೆಕ್ಟರ್ ಹೇಳದ್ನಲ್ಲ, ನೆನ್ನೆ ಆಗಿದ್ ನಂಗೆ ನೆನ್ಪಿರೋದಿಲ್ಲ. ಇದನ್ನ ಜರ್ನಲ್ ಅಲ್ಲಿ ಬೇರೆ ಬರ್ದಿಟ್ಟು ಅದನ್ನ ಮತ್ತೆ ನಾನು ನೆನ್ಪು ಮಾಡ್ಕೊಂಡು ಇನ್ನಷ್ಟು ದುಃಖ ಪಟ್ಕೊಂಡು ಬೇಡ ಸಾಕು ಅಂತ ಐ ಸ್ಟಾಪ್ಡ್. 4 ದಿನ ಬರೆಯಕ್ಕಾಗ್ಲಿಲ್ಲ ಅದನ್ನ. somehow I couldn't. ತುಂಬಾ ಕಷ್ಟಪಟ್ಟು, ಯಾಕಂದ್ರೆ ನಾನು ಯಾವ್ದನ್ನು ಗೋಲ್ಸ್ ನ ಕಂಪ್ಲೀಟ್ ಮಾಡಿಲ್ಲ ಆಯ್ತಾ. ಸೊ ಅಟ್ ಲೀಸ್ಟ್ ಮಾನ ಮರ್ಯಾದೆ ನನ್ ಬಗ್ಗೆ ನನ್ಗೆ ಸ್ವಲ್ಪ ಆದ್ರೂ ಕಾನ್ಫಿಡೆಂಟ್ ಫೀಲ್ ಆಗ್ಬೇಕಲ್ಲ. ಓಕೆ, ನಾನು ಏನೋ ಒಂದು ಅಚೀವ್ ಮಾಡ್ತಾ ಇದ್ದೀನಿ ಅಂತ. ಜರ್ನಲ್ ನ ಇವಾಗ ಬುಕ್ ಓದಕ್ ತಗೋತೀನಿ, ಐ ವೋಂಟ್ ಬಿ ಏಬಲ್ ಟು ಕಂಪ್ಲೀಟ್ ಇಟ್. ಮೆಲುಹಾ ಕೋವಿಡ್ ಫಸ್ಟ್ ವೇವ್ ಅಲ್ಲಿ ಓದಕ್ ಸ್ಟಾರ್ಟ್ ಮಾಡಿದ್ದು ಸೌಜನ್ಯ. ಇನ್ನೂ ಒಂದು 100 ಪೇಜು ಅದು ಶಿವಂದು ಅಂತ ಸ್ಟಾರ್ಟ್ ಮಾಡ್ಬಿಟ್ಟಿರ್ತೀರಾ ಆಯ್ತಾ. ಇನ್ನು 100 ಪೇಜ್ ಬಾಕಿದೆ. ಬಟ್ ದೇರ್ ಆರ್ ಬುಕ್ಸ್ ದಟ್ ಐ ಹ್ಯಾವ್ ಕಂಪ್ಲೀಟೆಡ್ ಆಲ್ಸೋ. ಭೈರಪ್ಪ ಅವ್ರದ್ದು ಯಾಣ ಕಂಪ್ಲೀಟ್ ಮಾಡಿದೀನಿ. ರವಿ ಬೆಳಗೆರೆ ರವಿ ಸರ್ದು ಮುಸ್ಲಿಂ ಅಂತ ಒಂದು ಪುಸ್ತಕ, ಅದನ್ನ ನಾನು ಕಂಪ್ಲೀಟ್ ಮಾಡಿದೆ. ನಂಗೆ ಸಕ್ಕ ಡೇರಿಂಗ್ ಅನಿಸ್ತು. ಅಲ್ಲಿಗೆ ಹೋಗಿ ಅಲ್ಲಿಂದೆಲ್ಲ ನೋಡ್ಕೊಂಡು ತಗೊಂಡ್ ಬಂದ್ ಬರ್ತಿರೋದು. ಇಸ್ರೇಲ್ ಅನ್ಸುತ್ತೆ. ಎನಿವೆ, ಸೊ ಎಲ್ಲಿಂದ ಎಲ್ಗೋ ಟಾಪಿಕ್. ಬಟ್ ಮೆಲುಹಾ ನನಗೂ ಕಂಪ್ಲೀಟ್ ಮಾಡಕ್ ಆಗ್ಲಿಲ್ಲ ಆನೆಸ್ಟ್ಲಿ. ಮಧ್ಯದಲ್ಲಿ ತುಂಬಾ ಲ್ಯಾಗ್ ಅನ್ಸ್ಬಿಡ್ತು. ಅಂದ್ರೆ ಒಂದ್ ಪಾಯಿಂಟ್ ವರ್ಗೂ ಅದು 3 ಪಾರ್ಟ್ ಬುಕ್ ಅದು. ಫಸ್ಟ್ ಪಾರ್ಟ್. ಸೊ ನನ್ ಐ ಥಿಂಕ್ ನಾನು ಫಸ್ಟ್ ಪಾರ್ಟ್ ಮುಗಿಸ್ದೆ. ಸೆಕೆಂಡ್ ಪಾರ್ಟ್ ತುಂಬಾ ಕಷ್ಟಪಟ್ಟೆ. ಬಟ್ ಕೆಲವು ಬುಕ್ಸ್ ಹಂಗಿರುತ್ತೆ, ಅಂದ್ರೆ ಫಾರ್ ಸಮ್ ರೀಸನ್ ಅದು ಕಂಪ್ಲೀಟೇ ಮಾಡಕ್ಕಾಗಲ್ಲ, ಮುಂದಕ್ಕೆ ಹೋಗಲ್ಲ. ಹಾಗೆ ನೀವು, ನಾನು ಯಾಣ ಓದ್ತೀನಿ ಖಂಡಿತ. ಬಟ್ ನೀವು ಸಾರ್ಥ ಓದಿ, ಇಟ್ಸ್ ಅ ಬ್ಯೂಟಿಫುಲ್ ಸ್ಟೋರಿ. ಬ್ಯೂಟಿಫುಲ್, ವೆರಿ 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 ಬ್ಯೂಟಿಫುಲ್. So maybe we can talk about book recommendations also. Definitely. He had gifted me Atomic Habits. ಅದು ತುಂಬಾ ಬೆಸ್ಟ್ ಸೆಲ್ಲಿಂಗ್ ಇದೆ. ಸ್ವಲ್ಪ ಅಂದ್ರೆ ಪರ್ಸನಾಲಿಟಿ for whatever reason. ಆದ್ರೂ ನಂಗೆ ನೀನು ಪರ್ಸನಾಲಿಟಿ ಡೆವಲಪ್ ಮಾಡ್ಕೊ ಅಂತ ನಿಂಗೆ ಅಟಾಮಿಕ್ ಹ್ಯಾಬಿಟ್ಸ್ ಕೊಟ್ಟರೆ ನಾ ಬುಕ್ನೇ ಓದಿಲ್ಲ ಅನ್ನೋ ಥರ. ಸೊ ಅದು ಒಂದು ಸ್ವಲ್ಪ ಓದಿದೆ, ಅದಾದ್ಮೇಲೆ ಆಗಲಿಲ್ಲ. ಬಟ್ ಅದೇನೆ, ಕೆಲವು ತುಂಬಾ ಇಷ್ಟ ಆಗಿಲ್ಲ ಅಂದ್ರೂ ಈಗ ನಾವು ಗೋಲ್ ಹಾಕೊಂಡ್ಬಿಟ್ಟಿದೀವಲ್ಲ, ಸೊ ಟು ಫೀಲ್ ಗುಡ್ ಅಬೌಟ್ ಓಕೆ ನಾನು ಏನೋ ಕಂಪ್ಲೀಟ್ ಮಾಡಿದೆ ಅನ್ನೋದಕ್ಕೋಸ್ಕರನಾದ್ರೂ ಓದಕ್ ಟ್ರೈ ಮಾಡಿ ಅದೆಷ್ಟೊಂದ್ಸಲ ಫೇಲ್ ಆಗಿದೆ. ಬಟ್ ಪರವಾಗಿಲ್ಲ, ನಂಗೇನು ಬೇಜಾರು ಇಲ್ಲ. ಸೊ ಅದೇ ಬೇಜಾರು ಅಂದ್ರೆ ನೆನ್ಪಿರೋದಿಲ್ಲ ಸೌಜನ್ಯ, ಆನೆಸ್ಟ್ ಆಗಿ ಹೇಳ್ಬೇಕಂತಂದ್ರೆ. ಬಟ್ ಆ ಮೊಮೆಂಟಿಗೆ ಆಗಿದ್ದನ್ನ ಐ ವಿಲ್ ಡೆಫಿನೆಟ್ಲಿ ವೆಂಟ್ ಇಟ್ ಔಟ್. ಅಪ್ಪ ಅಮ್ಮ ಹತ್ರನೇ ವೆಂಟ್ ಔಟ್ ಮಾಡೋದು. ಮುಂಚೆ ನಂಗೆ ಹತ್ರನೂ ಮಾಡ್ತಿದ್ದೆ. ಇವಾಗ ನಾವು ಶಿ ಇಸ್ ಬಿಸಿ ವಿತ್ ಹರ್ ಚೈಲ್ಡ್. ಅಪ್ಪ ಮಾತ್ರ ವೆಂಟ್ ಔಟ್ ಮಾಡ್ತಾರೆ. ಇಲ್ಲ ಸುಪ್ರಿಯಾ ಹತ್ರ ಹೇಳ್ತಾರೆ. ನಿಮ್ಮ 8th ಸ್ಟ್ಯಾಂಡರ್ಡ್ ಫ್ರೆಂಡ್. ಓಕೆ. ನಿಮ್ಮ ಫೇವ್ರೆಟ್ ಸ್ಪೋರ್ಟ್ ಯಾವುದು? ಐ ಡೋಂಟ್ ಪ್ಲೇ, ಬಟ್ ನಂಗೆ ಬ್ಯಾಡ್ಮಿಂಟನ್ ಇಷ್ಟ. ಓಕೆ. ಕೋರ್ಟ್ ಅಲ್ಲಿ ಯಾವತ್ತೂ ಆ ಥರ ಆಡಿಲ್ಲ, ಬಟ್ ಐ ಲೈಕ್ ಪ್ಲೇಯಿಂಗ್ ಬ್ಯಾಡ್ಮಿಂಟನ್. ಬೇರೆ ಸ್ಪೋರ್ಟ್, ಕೇರಮ್ನ ಸ್ಪೋರ್ಟ್ ಅಂತ ಕನ್ಸಿಡರ್ ಮಾಡ್ಬೋದಾ? ಬೋರ್ಡ್ ಗೇಮ್. ಅದನ್ನ ಆಡ್ತೀವಿ. ಅದನ್ನ ಬಿಟ್ಟು ತೀರಾ ದೇಸಿ ಅಂತ ಬಂದ್ರೆ ಚೌಕಾಬಾರ ಆ ಥರ. ಓಕೆ. ಆಮೇಲೆ ನನ್ನ ಮಗಳು ಚೌಕಾಬಾರನ ಚಾಕೋಬಾರ್ ಅಂತ ನೆನಪಾಯ್ತು. ಓಕೆ. ಅದು ಬಿಟ್ರೆ ದಟ್ಸ್ ಆಲ್. ನಾನು ಆ್ಯಕ್ಚುಲಿ ಏನು ಗೊತ್ತಾ, ನಮಗೆ ಸ್ಕೂಲಲ್ಲಾಗಲಿ ಕಾಲೇಜಿಗೆ ಬಂದಮೇಲಾಗಲಿ ಸ್ಪೋರ್ಟ್ ಆ್ಯಕ್ಟಿವಿಟಿ ಅಂತ ನನಗೆ ಎಕ್ಸ್ಪೋಜರೇ ಆಗಿಲ್ಲ ಫಸ್ಟ್ ಆಫ್ ಆಲ್. ಯಾಕೆ ಅಂತಂದರೆ ಸ್ಕೂಲಲ್ಲಿ ಡೆಫಿನೆಟ್ಲಿ ಹೌದು ವಾಲಿಬಾಲ್ ಆಡ್ತಾ ಇದ್ವಿ. ವಾಲಿಬಾಲ್ ಥ್ರೋಬಾಲ್ ಅನ್ಸುತ್ತೆ, ಈದರ್ ಒನ್ ಆಫ್ ದೆಮ್ ಅದನ್ನ ಆಡ್ತಿದ್ವಿ. ಬಟ್ ಐ ವಾಸ್ ನೆವರ್ ಇನ್ ಸ್ಪೋರ್ಟ್ಸ್ ಟೀಮ್. ಐ ವಾಸ್ ಆಲ್ವೇಸ್ ಇನ್ ಕಲ್ಚರಲ್. ಟೈಮ್ ಸಿಕ್ಕಾಗ ಆಡ್ತಾ ಇದ್ದಿದ್ದು ಅಷ್ಟೇನೆ. ಸೊ ಆಲ್ವೇಸ್ ಕಲ್ಚರಲಿನೇ ಇನ್ಕ್ಲೈನ್ಡ್ ಆಗಿರೋದು. ಗೊತ್ತು 10th ಸ್ಕೂಲ್ಗೆ ಹೋಗ್ಲಿಲ್ವಲ್ಲ, ಹಾಗೆ ಮನೇಲೆ ಕೂತು ಓದಿ ಎಕ್ಸಾಮ್ ಬರೆದ್ರಲ್ಲ. ಹೌದು. ಸೊ ಹಂಗೆ ಈಗ ಕಾಲೇಜ್ ಅಂತ ಬಂದ್ರೆ ಡಿಗ್ರಿ ಮಾಡಿದ್ದು ಡಾನ್ಸ್ ಅಲ್ಲೇನೆ. ಅದು ಡಾನ್ಸ್ ಕ್ಲಾಸ್ ಏನೇ ಕಾಲೇಜು, ಅಫಿಲಿಯೇಟೆಡ್ ಟು ಬ್ಯಾಂಗ್ಳೂರ್ ಯೂನಿವರ್ಸಿಟಿ. ಸೊ ಇಟ್ಸ್ ಅ ಡಾನ್ಸ್ ಕ್ಲಾಸ್. ಸೊ ಯು ಡೋಂಟ್ ಹ್ಯಾವ್ ಒನ್ ಸ್ಪೋರ್ಟ್ಸ್ ಜಾಗ, ಗ್ರೌಂಡು ಅಂತ ಇಲ್ಲ. ಸೊ ಹಂಗೆ ಆ ಥರ ನನಗೆ ಬ್ಯಾಡ್ಮಿಂಟನ್ ಅಂದರೆ ಚಿಕ್ಕ ವಯಸ್ಸಲ್ಲಿ ಆಡಿದ್ದು ನೆನಪಿರೋದ್ರಿಂದ ಐ ಎಂಜಾಯ್ ಪ್ಲೇಯಿಂಗ್ ಬ್ಯಾಡ್ಮಿಂಟನ್. ಆ ಥರ.
ಸುಮ್ನೆ ಬಟ್ ಯಾವ್ದಕ್ಕೂ ರೂಲ್ಸ್ ಇರಬಾರ್ದು. ಹಂಗೆ ನಿಮ್ದೇ ರೂಲ್ಸ್. ಓಕೆ ಓಕೆ. ನಾವೆಲ್ಲ ಚಿಕ್ಕ ವಯಸ್ಸಲ್ಲಿ ಆಡ್ತಿದ್ದಿದ್ದು ಹಂಗೆ ಅಲ್ವಾ? ನಮ್ದೇ ಕ್ರಿಕೆಟ್ ಆಡಿದ್ರೆ ನಮ್ಗೆ ಬ್ಯಾಟಿಂಗ್ ಬೇಕು, ಪಿಚ್ ಕ್ಯಾಚ್ ಔಟು. ಹೌದು ಹಾಗೆ. ಸೊ ನೋಡಿ, ನೀವು ಹುಟ್ಟಿದ ಕೋಲಾರದಲ್ಲಿ, ಕಟ್ ಮಾಡಿದ್ರೆ KGF ಅನ್ನುವಂಥ ಸಿನಿಮಾ ವಿಚ್ ಇಸ್ ಲಿಂಕ್ಡ್ ಟು ಕೋಲಾರ, ಅಂಡ್ ಅದರಲ್ಲಿ ಒಂದು ಬನ್ ಕೆಳಗ್ ಬಿದ್ದು ಹೋಗುತ್ತೆ, ಅವ್ರು ಬಂದು ತೆಕ್ಕೊಡ್ತಾರೆ ಅನ್ನೋ ಒಂದು ಪಾತ್ರ. ಅದಕ್ಕೂ ಒಂದು ಫ್ಲಾಶ್ ಬ್ಯಾಕ್ ಹೋದ್ರೆ ತಂದೆಯವ್ರದ್ದು ಬೇಕರಿ. ಅಂದ್ರೆ ಗೊತ್ತಿಲ್ಲದೆ ಎಂತೆಂತ ಕೋಇನ್ಸಿಡೆನ್ಸಸ್ ಆಗ್ಬಿಡತ್ತೆ ಅಂತ ನನ್ಗೆ. ಸಾರಿ, ಯು ಪ್ಲೀಸ್ ಕಂಪ್ಲೀಟ್. ಅಷ್ಟೇ, ಈ 2 ಪಾಯಿಂಟ್ ನನಗೆ ಎಂತ ಕೋಇನ್ಸಿಡೆನ್ಸ್ ಅಂತ ಅನಿಸ್ತು. ಅಂದ್ರೆ ನನ್ಗೆ ಇನ್ನೊಂದು, ನಾನು ಮೊನ್ನೆ ನಮ್ಮ ಅಪ್ಪಂಗೆ ಹೇಳ್ತಿದ್ದೆ, ಅಂದ್ರೆ ನಾನು ಈ ತರ ದಿಢೀರ್ ಅಂತ ಏನೋ ಹಿಂಗೆಲ್ಲ ಅನ್ಸುತ್ತೆ. ನಾನು ಅಂತಿದ್ದೆ, ನಾನು ಮೋಸ್ಟ್ಲಿ ಟೈಮ್ ಹತ್ರ ಬರ್ತಾ ಇದೆ, ನಾನು ಏನೋ ಬೇರೆ ಡಾನ್ಸು, ಈ ಸಿನಿಮಾ ಎಲ್ಲ ಬಿಟ್ಟು ನಾನು ಬೇರೆ ಏನೋ ಆಗ್ತೀನಿ ಅನ್ಸುತ್ತೆ ಅಪ್ಪ. ನಂದು ಪರ್ಪಸ್ ಇನ್ ದ ಲೈಫ್ ನಾನು ಇನ್ನೂ ಸ್ವಲ್ಪ ಲೈಟ್ ಹಾರ್ಟೆಡು, ಬಟ್ ಒಂದು ಸ್ವಲ್ಪ ಅಂದರೆ ಈ ಕಾನ್ವರ್ಸೇಷನ್ ಆಗಿದ್ದು ಒಂಚೂರು ತಮಾಷೆಯಾಗಿ ಇನ್ನೊಂದು ಸ್ವಲ್ಪ ಏನೋ ನಿಗೂಢತೆ ಇರ್ಬೋದು ಅನ್ನೋ ಥರದಲ್ಲಿ, ಆಯ್ತಾ. ಎಲ್ಲ ಬಿಟ್ಟು ಬೇರೆ ಏನೋ ಸೂಚನೆ ಕೊಡ್ತಾ ಇದೆ ಯೂನಿವರ್ಸ್ ಅಂತ. ಹೆಂಗೆ ಅಂತಂದರೆ, ಐ ಡೋಂಟ್ ನೋ ಇಫ್ ಯು ಆರ್ ಅವೇರ್ ಆಫ್ ಆಂಡಾಳ್, ಒನ್ ಆಫ್ ದಿ 12 ಆಳ್ವಾರ್ಸ್ ಅಂಡ್ ದಿ ಓನ್ಲಿ ಫೀಮೇಲ್ ಆಳ್ವಾರ್, ಆಯ್ತಾ. ನಾನು ಅದೇ ನಕ್ಷತ್ರದಲ್ಲಿ ಹುಟ್ಟಿರೋದು. ಓಕೆನಾ. ಅದಾದ್ಮೇಲೆ ಹರ್ ಮಂತ್ ಇಸ್ ಕಾಲ್ಡ್ ಮಾರ್ಗಳಿ, ಧನುರ್ಮಾಸ. 1 ತಿಂಗಳು ಡಿಸೆಂಬರ್ ಟು ಜಾನ್ವರಿ ಬರುತ್ತೆ. ನಾ ಹುಟ್ಟಿರೋದು ಅದೇ ಟೈಮಲ್ಲಿ, December 24th, ಮಾರ್ಗಳಿ ಮಾಸದಲ್ಲಿ, ಧನುರ್ಮಾಸದಲ್ಲಿ. ಓಕೆನಾ. ನಂದು ಫಸ್ಟ್ ಸೀರಿಯಲ್, ಸಾರಿ, ನಂದು ಫಸ್ಟ್ ಡಾನ್ಸ್ ಪರ್ಫಾರ್ಮೆನ್ಸ್ ಆಗ್ಲೇ ಹೇಳ್ದಂಗೆ ಅಕ್ಕ ಮಹಾದೇವಿ. ಬೇಸಿಕ್ಲಿ ಒಂದು ಫೀಮೇಲ್ ಎನರ್ಜಿ ಅಂತ. ಓಕೆನಾ. ಅದಾದ್ಮೇಲೆ ಫಸ್ಟ್ ಸೀರಿಯಲ್ ಮಹಾದೇವಿ ನನಗೆ ಸಿಕ್ಕಿದ್ದು, ವಿಚ್ ಇಸ್ ಅಗೇನ್ ದೇವಿ ರಿಲೇಟೆಡ್. ಆ ಸೀರಿಯಲ್ ಅಲ್ಲಿ ಒರಿಜಿನಲ್ ಆಗಿ ನಾನು ನಾಸ್ತಿಕ, ಬಟ್ ಆ ಸೀರಿಯಲ್ ಫ್ಲಾಶ್ ಬ್ಯಾಕ್ ಅಲ್ಲಿ ಆರ್ಡೆಂಟ್ ಡಿವೋಟಿ ಆಫ್ ದೇವಿ ನಾನು. ಆ ಸೀರಿಯಲ್ ಫ್ಲಾಶ್ ಬ್ಯಾಕ್ ಅಲ್ಲಿ, ಅಂದ್ರೆ ಫ್ಲಾಶ್ ಬ್ಯಾಕ್ ಅಂದ್ರೆ ಹೋದ ಜನ್ಮದಲ್ಲಿ. ಓಕೆನಾ. ಈ ಸೀರಿಯಲ್ ಸಿಗಕ್ಕೂ ಮುಂಚೆ ಬನಶಂಕರಿ ದೇವಿ ಹೆಸರ ಬನಶಂಕರಿ ಜಾಗದಲ್ಲಿ ಪಾರ್ಕ್ ಅಲ್ಲಿ ನನಗೆ ಒಂದು ಚಿನ್ನದ ಮುಗ್ಬೆಟ್ ಸಿಕ್ತು. ಓಕೆನಾ. ಸೊ ಲಾಟ್ ಆಫ್ ಥಿಂಗ್ಸ್ ಆರ್ ಕನೆಕ್ಟೆಡ್. ನಾನು ಅದಕ್ಕೆ ನಮ್ಮ ಅಪ್ಪಂಗೆ ಹೇಳ್ತಿದ್ದೆ ಮೊನ್ನೆ ಫೋನ್ ಮಾಡ್ಬಿಟ್ಟು, ಇಲ್ಲ ನಂದು ಪರ್ಪಸ್ ಇನ್ ದ ಲೈಫ್ ಮೇ ಬಿ ಏನೋ ಬೇರೆ ಇದೆ, ನಾನು ಐ ಆಮ್ ನೀದರ್ ಅನ್ ಆಕ್ಟರ್ ನಾರ್ ಅ ಡಾನ್ಸರ್. ನನಗೆ ಟೈಮ್ ಹತ್ರ ಬರ್ತಾ ಇದೆ, ಒಂದೊಳ್ಳೆ ಗುರು ಬರೋ ಸಮಯ ಇದೆ. ಗುರು ಬಂದರೆ ಮೋಸ್ಟ್ಲಿ ನಾನು ಇಲ್ಲಿ ಇರೋದಿಲ್ಲ ಅನ್ಸತ್ತೆ ಅಂದ್ಬಿಟ್ಟು ಏನೋ ಹೇಳ್ತಾ ಇದ್ದೆ. ಅವರು ನಗಾಡ್ಕೊಂಡು ಸುಮ್ಮನೆ ಆ ಟೈಮಿಗೆ ಸಾಥ್ ಕೊಟ್ಟರು. ಬಟ್ ಎವ್ರಿ ಟೈಮ್ ವೆನ್ ಐ ಥಿಂಕ್ ಅಬೌಟ್ ದಿಸ್, ಏನೋ ಕನೆಕ್ಷನ್ ಹೌದು ಸುಮ್ಮನೆ ಅಂತೂ ಇರಲ್ಲ, ಏನೋ ಇರ್ಬೋದಲ್ಲ ಅಂತ ಅನ್ಸುತ್ತೆ. ಹಂಗೆ. ಅಂಡ್ ನಂಗೆ ಈ ಪಾಸ್ಟ್ ಲೈಫ್ ನಂಗೆ ಅದೊಂಥರ ಹುಚ್ಚಾಯ್ತು. ಅದು ನಿಜನೋ ಸುಳ್ಳ ನಂಗೆ ಗೊತ್ತಿಲ್ಲ, ಬಟ್ ನಂಗೆ ಕ್ಯೂರಿಯಾಸಿಟಿ, ನಂಗೆ ಈ ಶಾಸ್ತ್ರ ಕೇಳೋದು. ಐ ಡೋಂಟ್ ಬಿಲೀವ್ ಮೇ ಬಿ, ಆಯ್ತಾ, 100% ಅದೊಂಥರ ಮಜಾ. ಸೊ ನಾನು ಹಂಗೆ ಮೈಸೂರಲ್ಲಿ ಒಬ್ರು ಇದ್ದಾರೆ, ಅವ್ರು ಇವಾಗ್ಲೂ ಇದಾರ ಇಲ್ವಾ ಗೊತ್ತಿಲ್ಲ. ನಾನು ಅವ್ರನ್ನ ಏನಕ್ಕೆ ನಂಬ್ದೆ ಅಂದ್ರೆ, ಹಿ ಡಸಂಟ್ ಟೇಕ್ ಮನಿ. ಏನಾದ್ರು ಮಾಡಿದ್ರೆ ದುಡ್ಡಿಗೆ ಮಾಡಿದ್ರೆ ದುಡ್ಡಿಗೆ ನೀನ್ ಏನ್ ಬೇಕಾದ್ರೂ ಹೇಳ್ತೀಯ ಅನ್ಬೋದು. ಅವ್ರು ದುಡ್ಡು ತಗೊಳಲ್ಲ, ಯಾರ ಹತ್ರನೂ ದುಡ್ಡು ತಗೊಳಲ್ಲ. ಎಲ್ಲರಿಗೂ ಅವರು ಈ ಮದ್ವೆ ಲಗ್ನ ಮಾಡೋದು, ಮುಖ ನೋಡಿ ಹೇಳೋದು, ಮುಖನ ಓದೋದು, ಫೇಸ್ ರೀಡಿಂಗು, ಪಾಮ್ ರೀಡಿಂಗ್ ಎಲ್ಲ ಮಾಡ್ತಾರೆ. ಅಂಡ್ ಹೀಸ್ ಅ ಜ್ಯೋತಿಷಿ. ಸೊ ನಾನು ಹಿಂಗೆ ಹುಚ್ಚು ಕ್ಯೂರಿಯಾಸಿಟಿಲಿ ನಾನು ಹೋದ ಜನ್ಮದಲ್ಲಿ ಏನಾಗಿದ್ದೆ. ಸೊ ಹಿ ಟೋಲ್ಡ್ ಮಿ, ಆಂಧ್ರ ಪ್ರದೇಶ್ ಸೈಡಲ್ಲೆಲ್ಲೋ ಒಂದು ಸಾಮಂತ ರಾಜನ ಮಗಳಾಗಿ ಅಗೇನ್ ನಾನು ಆರ್ಡೆಂಟ್ ಡಿವೋಟಿ ಆಫ್ ದೇವಿ. ನನಗೆ ಯಾವಾಗ ಮಹಾದೇವಿನಲ್ಲೂ ಫ್ಲಾಶ್ ಬ್ಯಾಕ್ ಅಲ್ಲಿ ಹಾಗೆ ಇತ್ತಲ್ಲ, ಏನೋ ಇದೆ, ನಾನು ಆ ಜಾಗಕ್ಕೆ ಹೋಗಿ ಬರ್ಬೇಕು, ಒಂದ್ಸಲ ನೋಡ್ಕೊಂಬರ್ಬೇಕು. ಯಾರಿಗ್ ಗೊತ್ತು, ನಂದು ಇಟ್ ಇಸ್ ಲೈಕ್ ಅಲ್ಲಿ ಏನೋ ಒಂದು ಪೇಂಟಿಂಗ್ ಇದ್ರೆ ನನ್ನನ್ನು ನಾನೇ ನೋಡ್ಕೊಂಡಂಗೆ ಅಂತ, ಹಿಂಗೆ ಏನೇನೋ ಎಲ್ಲ ಒಂಥರ ಫನ್ ಅಲ್ಲ, ಒಂಥರ ಮಜಾ ಇರುತ್ತೆ ಅಂದ್ಬಿಟ್ಟು ಹಿಂಗೆ ಏನೇನೋ ಯೋಚನೆ ಮಾಡ್ತಾ ಇರ್ತೀನಿ. ಎಲ್ಲಿಂದ ಎಲ್ಗೋಯ್ತು? ವಾಟ್ ವಾಸ್ ಯುವರ್ ಕ್ವೆಶ್ಚನ್? ಕನೆಕ್ಷನ್ ಹೇಳ್ತಾ ಇದ್ದೆ, ಲೈಕ್ ಕೋಇನ್ಸಿಡೆನ್ಸಸ್. KGF ಟು ಕೋಲಾರ್ ಅಂಡ್ ಅದೇ ಈ ತರ ಹೌದು, ಈ ತರ ಏನೋ ಕರೆಕ್ಟ್. ಅದು ಬಿಟ್ಟು ನಾ ಬೇರೆನೇ ಕೋಇನ್ಸಿಡೆನ್ಸ್ ಬಗ್ಗೆ ಹೋದೆ. ಬಟ್ ಹೌದು, ಇದು ಮೇ ಬಿ ಡೆಸ್ಟಿನಿ ಇರ್ಬೋದು. ಈ ತರ ನಾನು ಸುಮಾರು ಸಲ ಯೋಚನೆ ಮಾಡಿದ್ದೀನಿ. ಹುಟ್ಟಿದ ಕೋಲಾರ, ಫಸ್ಟ್ ಸಿನಿಮಾ KGF ಕೋಲಾರ ರಿಲೇಟೆಡ್. ಈ ಬನ್ನೋ ವರ್ಷನ್ ನಾನು ಅದನ್ನ ಲಿಂಕ್ ಯಾವತ್ತು ಮಾಡಿರ್ಲಿಲ್ಲ. ನೀವ್ ಹೇಳದ್ಮೇಲೆ ಯೋಚನೆ ಮಾಡ್ತಾ ಇದ್ದೇನೆ. ನಿಮ್ಮ ಫೇವ್ರೆಟ್ ಬೇಕರಿ ಐಟಮ್ ಯಾವುದು? ನಮ್ಮ ಅಪ್ಪ ಮಾಡೋ ಎಲ್ಲಾನು, ಅಪಾರ್ಟ್ ಫ್ರಮ್ ಎಗ್ ಐಟಮ್, ಎಲ್ಲಾನು ನಂಗೆ ಇಷ್ಟ. ಅದ್ರಲ್ಲಿ ನಮ್ಮ ಅಪ್ಪನ ಸ್ಪೆಷಲ್ ನಿಪ್ಪಟ್ಟು ಮಾಡ್ತಾ ಇದ್ರು. ಅದನ್ನ ಎಣ್ಣೆ ಹಾಕ್ತಾ ಇರ್ಲಿಲ್ಲ, ಅದಕ್ಕೆ ಎಣ್ಣೆ ಹಾಕದೆ ಮಾಡೋರು. ಅಂಡ್ ತೀರಾ ಹುಷಾರಿಲ್ದೆ ಇದ್ದಾಗ, ಕೆಮ್ಮೆಲ್ಲ ಬಂದಾಗ ತಿಂದ್ರೆ ಅದು ವರ್ಕ್ ಆಗೋದು.
ಓ ಹಾ ಅಂದ್ರೆ ಎಲ್ಲಾ ತರದ ಸೊಪ್ಪು, ಲವಂಗ, ಏನು ಬೇರೆ ಏನೋ ಮಸಾಲೆ ಇಲ್ದೆ ಈ ತರದ್ರಲ್ಲಿ ಮಾಡ್ತಾ ಇದ್ರು. Okay. ಅಂಡ್ ಅದನ್ನ ಬೇಕ್ ಮಾಡ್ತಾ ಇದ್ದು. ಸೊ ಹಾಗಾಗಿ ನಂಗೆ ಅದು ಸಖತ್ ಇಷ್ಟ. ಪಫ್ ಆ ಥರ ಪಫ್ ನಾನು ತಿಂದೇ ಇಲ್ಲ. ನಮ್ಮ ಅಪ್ಪ ಮಾಡಿದ ಪಫ್ ನನ್ಗೆ ಎಷ್ಟೊಂದ್ಸಲ ಅನ್ಸುತ್ತೆ ಮನೆಗೆ ಒಂದು ಅವನ್ ತಂದು, ಇವಾಗ ವಿ ಸ್ಟಾಪ್ಡ್, ತುಂಬಾ ವರ್ಷನೇ ಆಗೋಗಿದೆ. ಬಟ್ ಐ ಮಿಸ್ ಆ ಥರದ ಪಫ್ ನಾನು ಎಲ್ಲೂ ತಿಂದಿಲ್ಲ. ಯಾ ಫ್ಲೇಕಿ, ಮಲ್ಟಿಪಲ್ ಲೇಯರ್ಸ್, ಗರಿ ಗರಿ ಅಂದ್ರೆ ಇವಾಗೆಲ್ಲ ಪಫ್ ಅಲ್ಲಿ ಪಲ್ಯನೇ ಇರೋದಿಲ್ಲ, Correct. ಬರೀ ಆ ಮೈದಾ ಇದೇ ಜಾಸ್ತಿ ಇರುತ್ತೆ. Correct. ನಮ್ಮ ಅಪ್ಪ ಫುಲ್ ಸ್ಟಫಿಂಗ್ ಜಾಸ್ತಿ ಹಾಕೋರು. ಸೊ ಆಮೇಲೆ ಮಸಾಲೆ ನಮ್ಮ ಅಮ್ಮ ಮಾಡ್ತಾ ಇದ್ರು. ಸೊ ಐ ಹ್ಯಾವ್ ಟು ಕ್ರೆಡಿಟ್ ಹರ್ ಆಲ್ಸೋ. ಮಳೆ ಬರ್ತಾ ಇದೆ ಹೊರಗೆ, ಒಳಗೆ ನೀವು ಬಿಸಿ ಬಿಸಿ ಪಫ್ ಬಗ್ಗೆ ಮಾತಾಡ್ತಿದ್ದೀರಾ ಎಲ್ಲಾನು. ಬಟ್ ಈಗ ವಿಲ್ ಟಾಕ್ ಅಬೌಟ್ ವಾಟ್ ಯು ಈಟ್ ಇನ್ ಅ ಡೇ. ವಾಟ್ ಐ ಈಟ್ ಇನ್ ಅ ಜನರಲಿ ಡೇ? ವಾಟ್ ಯು ಈಟ್ ಇನ್ ಅ ಡೇ? ಬಿಕಾಸ್ ಸಿಕ್ಕಾಪಟ್ಟೆ ಫಿಟ್ ಆಗಂತೂ ಇದ್ದೀರಾ ಆಬ್ವಿಯಸ್ಲಿ. ಖಂಡಿತ ಇಲ್ಲ. ಫುಲ್ಲೆಸ್ಟ್ ಕ್ರೆಡಿಟ್ಸ್ ನಿಮ್ಮ ಡಾನ್ಸ್ ಇರುತ್ತೆ, ಕಲರಿ ಪೈಟು ಇರುತ್ತೆ, ಅಂಡ್ ಬೇಜಾರಾದಾಗೆಲ್ಲ ವಾಕ್ ಹೋಗ್ತಿರಲ್ಲ ಅದಕ್ಕಿರುತ್ತೆ. ಬಟ್ ಸ್ಟಿಲ್ ಹೇಗೆ ಇದನ್ನೇನಾದ್ರೂ ಶ್ರೇಯಸ್ ನೋಡಿದ್ರೆ ಅವ್ನು ಅಲ್ಲೇ ನಗಾಡ್ತಿರ್ತಾನೆ. ಅಂದ್ರೆ ಇವಳಿಗಿಂತ ಇನ್ನೊಂದು ಕೌಚ್ ಪೊಟೇಟೋ ಇನ್ನೊಂದು ಸಿಗೋದಿಲ್ಲ ಅಂತ ನೀವು ಅಂದ್ರೆ ಫಿಟ್ ಗಿಟ್ ಹೇಳಿದಾಗ. ಬಟ್ ಮೇ ಬಿ ಒಂದ್ ಸ್ವಲ್ಪ ಹೌದು ಜೆನೆಟಿಕ್ಸ್ ಗೆ ಕೊಡ್ಬೋದೇನೋ. ಒಂದ್ ಅಡ್ವಾಂಟೇಜ್ ಏನಂದ್ರೆ ನನ್ಗೆ ಸ್ವಲ್ಪ ನಿಜವಾಗ್ಲೂ ತುಂಬಾ ಫೋಕಸ್ಡ್ ಮಾಡಿ ನಾನು ವರ್ಕೌಟ್ ಮಾಡಿದ್ರೆ ಐ ಕ್ಯಾನ್ ಗೆಟ್ ಬ್ಯಾಕ್ ಇನ್ ಶೇಪ್ ಲೈಕ್ ದಿಸ್ and I can put on weight like this. So ಅದೊಂದು that is a boon. ಅದೊಂದಿದೆ. ಬಟ್ ವಾಟ್ ಐ ಈಟ್ ಇನ್ ಅ ಡೇ ಚೇಂಜ್ ಆಗ್ತಾ ಇರತ್ತೆ. ಬಟ್ ಹೆಚ್ಚು ಕಡಿಮೆ ಒಂದು ರೂಟೀನ್ ಅಂತ ಹೇಳೋದಾದ್ರೆ ಐ ವೇಕ್ ಅಪ್. ನನಗಿದು ಹೆಂಗ ಅನಿಸ್ತಿದೆ ಗೊತ್ತಾ, ಈ ಇನ್ಸ್ಟಾಗ್ರಾಮ್ ಅಲ್ಲಿ ಒಂದು ರೀಲ್ ಬಂತಲ್ಲ, ಹಿಂದೆ ಅಪ್ಪ ಅಮ್ಮ ಕೂತಿರ್ತಾರೆ. ಕರೆಕ್ಟು, ಮಗಳು ಸುಳ್ಳು ಹೇಳ್ತಾ ಇರ್ತಾಳೆ, ಬೆಳಗ್ಗೆ 5 ಗಂಟೆಗೆ ನಾನು ಎದ್ದು ಎಲ್ಲರಿಗೂ ಅಡುಗೆ ಮಾಡಿಕೊಟ್ಟು ಎಸ್ ನೋಡಿದ್ದೀನಿ ನೆನಪಾಯ್ತು. ನಾನು ಆಮೇಲೆ ನಿಮ್ಮ ತಾಯಿಯವ್ರದ್ದೊಂದು ಬೈಕ್ ತಗೋತೀನಿ, ನೀವು ನಿಮ್ಮ ವರ್ಷನ್ ಹೇಳ್ಬಿಡಿ. ನನಗೆ ಅದು ನೆನಪಾಗ್ತದೆ. ಇನ್ ಕೇಸ್ ಶ್ರೇಯಸ್ ಅವ್ರದ್ದು ಒಂದು ಬೈಕ್ ತಗೋತೀನಿ. ಓ ಮೈ ಗಾಡ್. ಶಿಟ್. ಓಕೆ, ಬಟ್ ಅದರ್ವೈಸ್ ಆಲ್ಸೋ ನನಗೆ ನನಗೆ ಐ ಆಮ್ ನಾಟ್ ಏಬಲ್ ಟು ಕಂಟ್ರೋಲ್. ಅಲ್ಲ, ಬಟ್ ಆ ವಿಡಿಯೋಸ್ ಆಕ್ಚುಲಿ ತುಂಬಾ ಚೆನ್ನಾಗಿರ್ತಿತ್ತು. ಸೀನ್ ಸುಮಾರು ನೋಡಿದ್ದೀನಿ ಅದರದ್ದು. ನನಗೆ ನಮ್ಮ ಅಪ್ಪ ಅಮ್ಮಂಗೂ ನಾನೇ ಅಡುಗೆ ಮಾಡ್ಕೊಡೋದು. ಇಲ್ಲ ಆ ಥರ ಇಲ್ಲ ವಿಡಿಯೋಲಿ. ಕರೆಕ್ಟ್. ಬಟ್ ನನಗೆ ಅದು ನೆನಪಾಯ್ತು. ನಾನು ಏನಾದ್ರು ಒಂದು ಇದು ಡೈಲಿ ರೂಟೀನ್ ಅಲ್ಲಿ ಇವಳ್ದು ಇಲ್ವಲ್ಲ ಅಂತ ಅವ್ರು ಏನಾದ್ರು ಅನ್ಕೊಂಡ್ರೆ ಅಂತ. ಗಂಜಿ, ರಾಗಿ ಗಂಜಿ, ಅಮ್ಮ ರಾಗಿ ಮಾಲ್ಟ್ ಪೌಡರ್ ಮಾಡಿ ಕೊಟ್ಟಿದ್ದಾರೆ. ಸೊ ನನಗೆ ಇಫ್ ಇಟ್ ಆಲ್ ಬೆಳಗ್ಗೆ ಬೇಗ ಎದ್ರೆ ಬೇಗ ಆಬ್ವಿಯಸ್ಲಿ ಹೊಟ್ಟೆ ಹಸಿಯತ್ತೆ. ಅಂಡ್ ಐ ಡೋಂಟ್ ಲೈಕ್ ಕುಕಿಂಗ್ ಇನ್ ದ ಮಾರ್ನಿಂಗ್. ನಂಗೆ ತಿಂಡಿ ಮಾಡಕ್ ಇಷ್ಟನೇ ಇಲ್ಲ. ಅಡ್ಗೆ ಮಾಡ್ತೀನಿ, ನಂಗೆ ಜಾಸ್ತಿ ಟೈಮ್ ಬೇಕು, ನನಗೆ ಬೇಗ ಅಡ್ಗೆ ಮಾಡಕ್ಕಾಗಲ್ಲ. ಐ ಆಮ್ ಅ ವೆರಿ ಸ್ಲೋ ಪರ್ಸನ್, ಆಯ್ತಾ. ಸೊ ಅದಕ್ಕೆ ಕ್ವಿಕ್ ಸೊಲ್ಯೂಷನ್ ಗಂಜಿ ಮಾಡ್ಬಿಟ್ಟು ಹಾಲ್ ಜೊತೆ ಕುಡಿದ್ಬಿಡೋದು. ಹಣ್ಣಿರತ್ತೆ, ಹಣ್ಣು ಗಂಜಿ, ಒಂದ್ ಸ್ವಲ್ಪ ಡ್ರೈ ಫ್ರೂಟ್ಸ್ ಏನಾದ್ರು ನೆನ್ಸಿದ್ರೆ, ಅಥವಾ ಒಂದೊಂದ್ಸಲ ಡ್ರೈ ಫ್ರೂಟ್ದು ಲಾಡು ಮಾಡಿರ್ತೀನಿ. ಸೊ ಅದಾಗತ್ತೆ. ಅದಾದ್ಮೇಲೆ ಒಂದ್ ನಿಧಾನಕ್ಕೆ 10 ಗಂಟೆ ಹಂಗೆ ಐ ಮೇಕ್ ಸೌತ್ ಇಂಡಿಯನ್ ಬ್ರೇಕ್ಫಾಸ್ಟ್. ಉಪ್ಪಿಟ್ಟು, ಅವಲಕ್ಕಿ, ದೋಸೆ, ಚಪಾತಿ. ಯೂಶಲಿ ತುಂಬಾ ಟೈಮ್ ಇದ್ದಾಗ ಐ ಕೀಪ್ ಚಪಾತಿ. ಯಾಕಂದ್ರೆ ಚಪಾತಿ ಜೊತೆ ನಂಗೆ ಚಟ್ನಿ ಯಾವತ್ತೂ ಇಷ್ಟ ಆಗಲ್ಲ. ನನಗೆ ಏನಾದರೂ ಚೆನ್ನಾಗಿರೋದೇ ಬೇಕು. ಪನ್ನೀರು ಅಥವಾ ಅದೇ ಜಾಸ್ತಿ ಮಾಡೋದು, ಅಥವಾ ದಾಲ್, ಆ ಥರದ್ದು ಏನಾದರೂ ಮಾಡೋದಕ್ಕೆ ಇಷ್ಟಪಡ್ತೀನಿ. ಸೊ ಅದಕ್ಕೆ ನಂಗೆ ಸಮಯ ಬೇಕಲ್ಲ, ಅಷ್ಟು ಪೇಷನ್ಸ್ ಇರಲ್ಲ. ಬಟ್ ತೀರಾ ಒಂದೊಂದ್ಸಲ ಟೈಮ್ ಇದ್ದಾಗ ಅದನ್ನ ಇಟ್ಕೋತೀನಿ, ಬೇರೆ ಏನೂ ಕೆಲಸ ಇಲ್ದ ಅಂದಾಗ. ಅದು ಬಿಟ್ಟರೆ ಅದಾದಮೇಲೆ ಮಧ್ಯಾಹ್ನ ಮಾಮೂಲಿ ರಸಮ್ ಆರ್ ಸಾಂಬಾರ್, ಎನಿ ತರಕಾರಿ ಜೊತೆ. ತರಕಾರಿ ಮಾಡಿದ್ರೆ ಫುಲ್ ಫುಡ್ ಡಯಟ್ ತರ. ತರಕಾರಿದ್ದು ಸಾಂಬಾರ್ ಮಾಡಿದ್ರೆ ಬೇರೆ ಏನು ಪಲ್ಯ ಗಿಲ್ಯ ಇರೋದಿಲ್ಲ. ತಿಳಿ ಸಾರು ಮಾಡಿದ್ರೆ ಪಲ್ಯ ಇರತ್ತೆ, ಇಲ್ಲಾಂದ್ರೆ ನಂಗೆ ಟೂ ಮಚ್ ಆಫ್ ವೆಜಿಟೇಬಲ್ ಅಂತ ಅನ್ಸುತ್ತೆ. ಅದು ನಂಗೆ ಏನೋ ಜಾಸ್ತಿ ಅನ್ನಿಸ್ತಾ ಇರತ್ತೆ, ಅದು ಆಗತ್ತೆ. ಅದಾದ್ಮೇಲೆ ದಟ್ ವಿಲ್ ಕ್ಯಾರಿ ಫಾರ್ವರ್ಡ್. ರಾತ್ರಿಗೆ ಫ್ರೆಶ್ ಆಗಿ ರೈಸ್ ಮಾತ್ರ ಮಾಡ್ತೀನಿ. ಇದ್ರ ಮಧ್ಯೆ ಏನಾದ್ರು ಕುರ್ಕುಲ್ ತಿನ್ಬೇಕು ಅನ್ಸಿದ್ರೆ ಅದೇ ಆ ಫೇವ್ರೇಟ್ ಅಂಗಡಿಗೆ ಚಾಟ್ಸ್ ತಿನ್ನಕ್ಕೆ, ಅಥವಾ ನನ್ ಕಾರ್ನ್ ಇಷ್ಟ, ಎನಿಥಿಂಗ್ ಇನ್ ಕಾರ್ನ್ ನಂಗೆ ಸಖತ್ ಇಷ್ಟ, ಬ್ರಾಕ್ಲಿ ಇಷ್ಟ. ಸೊ ಹಂಗೆ ಏನಾದ್ರೂ ಒಂದು ಮಧ್ಯ ಆಗತ್ತೆ. ಐಸ್ ಕ್ರೀಮ್ ಇಷ್ಟ, ಸ್ವೀಟ್ಸ್ ಇಷ್ಟ. ಸೊ ತಾಯಿಯಾಗಿ ರಾಕಿ ಬಾಯ್ಗೆ ಏನೇನ್ ಮಾಡ್ಕೊಡ್ತೀರಾ? ಕ್ವೆಶ್ಚನ್ ಇನ್ವ್ಯಾಲಿಡ್. ಇವಾಗ ಒಂದು ಫನ್ನಿ ಫ್ಯಾನ್ ಎನ್ಕೌಂಟರ್. I've never got a funny fan encounter. ಹೌದಾ? Yeah. It has always been very emotional.
ಯಾವ್ದು ಫನಿ ಆಗಿಲ್ಲ. ನಾನು ಮಾಡಿರೋ ಪಾತ್ರಗಳು ಅಂತದ್ದೇ. ಸೊ ಜನ ನೋಡೋದು ನನ್ನನ್ನು ಅದೇ ತರಾನೇ. ಯಾವ್ದಾದ್ರು ನೆಕ್ಸ್ಟ್ ಯಾವ್ದಾದ್ರು ಫನಿ ಆಗಿ ಸಿನಿಮಾ ಏನಾದ್ರು ಸಿಕ್ಕಿ ಆತರ ಕ್ಯಾರೆಕ್ಟರ್ ಎಕ್ಸ್ಪ್ಲೋರ್ ಆದ್ರೆ ದೆನ್ ಫನ್ನಿ ಎನ್ಕೌಂಟರ್ಸ್ ಆಗ್ಬೋದು. ಓಕೆ. ಇದುವರೆಗೂ ಎಲ್ಲಾನು ತುಂಬಾ ಸೀರಿಯಸ್ ಎನ್ಕೌಂಟರ್ಗಳೇ ಜಾಸ್ತಿ. ಓಕೆ ಓಕೆ. ಅಂಡ್ ಅರ್ಚನಾ ಅವರೇ, ನೀವು ಓದಿದ್ದೆಲ್ಲ ಗವರ್ಮೆಂಟ್ ಕಾಲೇಜಲ್ಲಿ ಕರೆಕ್ಟ್ ಅಲ್ವಾ? ಅಂಡ್ ಯು ಕ್ರೆಡಿಟ್ಸ್ ಕೊಡ್ತೀರಾ ಅದಕ್ಕೆ? ಬಿಕಾಸ್ ಇವತ್ತಿನ ದಿನ ಸಾಕಷ್ಟು ಜನ ಗವರ್ಮೆಂಟ್ ಸ್ಕೂಲ್ಸಿಗೆ ಸೇರ್ಸಲ್ಲ, ಗವರ್ಮೆಂಟ್ ಕಾಲೇಜಸ್ಗೆ ಸೇರ್ಸಲ್ಲ, ಅಥವಾ ಸ್ಟೇಟ್ ಸಿಲೆಬಸ್ಗೆ ಸೇರ್ಸಲ್ಲ. ಬಟ್ ನಾವೆಲ್ಲ ಓದಿದ್ದದ್ರಲ್ಲೇ ಇವತ್ತಿಗೆ ಸಂಹೌ ಒಂದು ಐ ಥಿಂಕ್ ವಿ ಆಲ್ ವಾಂಟ್ ಟು ಲೀಡ್ ದಟ್ ಪಾಸ್ಟ್ ಲೈಫ್ ಅಂಡ್ ವಿ ಆರ್ ನೆಗ್ಲೆಕ್ಟಿಂಗ್ ಇದನ್ನ. ಅದ್ರ ಮಧ್ಯದಲ್ಲಿ ಈವನ್ ಪೀಪಲ್ ಲೈಕ್ ಯು ಟಾಕ್ ಅಬೌಟ್ ನಾವ್ ಇದ್ರಲ್ಲೇ ಓದಿದ್ದು ಅಂತ, ಅದಕ್ಕೆ ಮತ್ತೆ ಒಂದು ವೇಟೇಜ್ ಸಿಗುತ್ತೆ is what I feel. I don't mind. I am very proud about my schooling journey. ಏನೇ ಆದ್ರೂ ಈಗ ಅದೇ ನೀವು ಹೇಳ್ದಂಗೆ ನಾನು ಸ್ಕೂಲಲ್ಲೂ 6th ಸ್ಟ್ಯಾಂಡರ್ಡ್ 6th ಅನ್ಸತ್ತೆ, ಅರ್ಧ ವರ್ಷ ಮಾತ್ರ ಒಂದು ಸ್ಕೂಲಲ್ಲಿ ಓದಿದೆ, ಇನ್ನರ್ಧ ವರ್ಷ ಗೌರ್ಮೆಂಟ್ ಸ್ಕೂಲಿಗೆ ಓದಿದೆ. ಸೊ ಈ ಕ್ರೇಜ್ ಫಾರ್ ಬೇರೆ ಸಿಲೆಬಸ್ ಅಪಾರ್ಟ್ ಫ್ರಮ್ ಸ್ಟೇಟ್ ಸಿಲೆಬಸ್ ಇವಾಗ ಜಾಸ್ತಿ ಇದೆ. ಗವರ್ಮೆಂಟ್ ಸ್ಕೂಲ್ಸು ಕಾಲೇಜಸ್ಗೆ ಜಾಸ್ತಿ ಸೇರ್ಸಲ್ಲ ಅನ್ನೋದಿದೆ. ಬಟ್ ನಮ್ಮ ಕಾಲದಲ್ಲೇ ನಾವು ಓದಿದ್ದು ಸ್ಟೇಟ್ ಸಿಲೆಬಸ್ ಅಲ್ಲೇ. ಆ್ಯಂಡ್ ನೀವು ಕೂಡ ಗವರ್ಮೆಂಟ್ ಕಾಲೇಜಲ್ಲೇ ಓದಿದ್ದು, ರೈಟ್? ಆ್ಯಂಡ್ ನಾವು ಏನು ಮಾಡ್ಕೊಂಡ್ ಬಂದಿದ್ವೋ ಅದನ್ನೇ ಕಂಟಿನ್ಯೂ ಮಾಡೋಣ ಅನ್ನೋದಕ್ಕಿಂತ ಇವಾಗ ಎಲ್ಲರೂ ಏನು ಮಾಡ್ತಿದ್ದಾರೆ ಅದನ್ನ ಮಾಡೋಣ ಅನ್ನೋದಾಗಿ ಹೋಗಿದೆ. ಸೊ ಐ ಥಿಂಕ್ ನಮ್ಮಂಥವ್ರು ವಿ ಶುಡ್ ಅಟ್ ಲೀಸ್ಟ್ ಅಡ್ವೊಕೇಟ್ ಸೇಯಿಂಗ್ ನಾವು ಇದನ್ನ ಮಾಡಿದ್ವಿ, ನಾವು ನೋಡಿ ಇವತ್ತು ಏನಾಗಿದ್ದೀವಿ. ಹೌದು. ಅಂದ್ರೆ ಈಗ ತುಂಬಾ ಹಿಂದೆ ನೋಡಿದ್ರೆ ಅವಾಗ ಇದ್ದಿದ್ದೇ ಗೌರ್ಮೆಂಟ್ ರನ್ ಸ್ಕೂಲ್ಸ್ ಆರ್ ಕಾಲೇಜಸ್ ಅಲ್ವಾ. ಎಷ್ಟೆಲ್ಲ ದೊಡ್ಡ ದೊಡ್ಡ ಸಾಧನೆ ಮಾಡಿರೋ ಸೈಂಟಿಸ್ಟ್ಗಳಾಗಿರ್ಲಿ ಎಲ್ಲರೂ ಎಲ್ಲ ಕಡೆ ಇದ್ದಾರೆ. ಬಟ್ ಇದು ನಾನು ಆ್ಯಕ್ಚುಲಿ 6th ಸ್ಟ್ಯಾಂಡರ್ಡ್ಗೆನೇ ಅರ್ಧ ಒಂದು ಸ್ಕೂಲಲ್ಲಿ ಓದಿ ಇನ್ನು ಅರ್ಧ ಗೌರ್ಮೆಂಟ್ ಸ್ಕೂಲಿಗೆ ಬಂದು ಜಾಯ್ನ್ ಆಗಿದ್ದು. ಆ್ಯಂಡ್ ನಿಮಗೆ ಗೌರ್ಮೆಂಟ್ ಸ್ಕೂಲಲ್ಲಿ ಟೀಚರ್ಸ್ದು ಒಂದು ಸ್ವಲ್ಪ ಬೇರೆ ಥರ ಬಾಂಡಿಂಗು. ನಂಗೆ ಗೊತ್ತಿಲ್ಲ ಬೇರೆ ಕಡೆ ಎಲ್ಲ ಹೇಗೆ ಅಂತ. ಅಂದರೆ ನಾನು ಓದಿದ್ದು ಬೇರೆ ಏನು ಸ್ಕೂಲ್ ಅಂತಾರೆ, ಸರ್ಕಾರಿ ಶಾಲೆ ಅಲ್ಲಲ್ಲ, ನಾರ್ಮಲ್ ಕನ್ವೆನ್ಷನಲ್ ಸ್ಕೂಲಲ್ಲೂ ಕೂಡ ಇದೆ ನಾನು ಓದಿದ ಸ್ಕೂಲಲ್ಲಿ. ಬಟ್ ಇಲ್ಲಿ ಒಂಥರ ಬೇರೆ ಕೈಂಡ್ ಆಫ್ ಕನೆಕ್ಷನ್, ಅವ್ರಿಗೆ ಮಕ್ಕಳ ಬಗ್ಗೆ ಇರೋಂಥ ಕಾಳಜಿ. ಎಸ್ಪೆಷಲಿ ಬೇರೆ ನಮ್ಮ ಚಿಕ್ಕಮ್ಮ ಇಸ್ ಅ ಗೌರ್ಮೆಂಟ್ ಎಂಪ್ಲಾಯಿ, ಅಂದರೆ ಸ್ಕೂಲ್ ಟೀಚರ್, ಇವಾಗ ಪ್ರಿನ್ಸಿಪಲ್ ಆಗಿದ್ದಾರೆ, ಅವ್ರ ಹೆಸರು ಮರ್ತೋಯ್ತು. ಅಲ್ಲಿ ಹೇಗೆ ಅಂದರೆ ದೇ ವಿಲ್ ಟ್ರೀಟ್ ಯು ಆ್ಯಸ್ ಆ ಮಕ್ಕಳಿಗೆಲ್ಲ ಒಬ್ರು ಅಮ್ಮ ಥರ, ಪೇರೆಂಟ್ಸನ್ನು ಹಾಗೆ ನೋಡ್ತಾರೆ. ಒಂಥರ ಅದು ಬೇರೆ ಥರದ ಬಾಂಡಿಂಗು. ಆ್ಯಂಡ್ ನಿಮ್ಮ ಟ್ಯಾಲೆಂಟ್ಗೂ ಅಷ್ಟೇ. ಎಸ್ಪೆಷಲಿ ನಾವು ಓದಿದ್ದು ಗೌರ್ಮೆಂಟ್ ಕಾಲೇಜಲ್ಲಿ, ಯಲಹಂಕ ಗೌರ್ಮೆಂಟ್ ಕಾಲೇಜಲ್ಲಿ ನಾನು +1 and +2 ಮಾಡಿದ್ದು, 11th and 12th. ಎಲ್ಲ ಟೀಚರ್ಸೂ ಎಷ್ಟು ಸಪೋರ್ಟಿವ್ ಅಂದರೆ ಇವಳು ಡಾನ್ಸ್ ಚೆನ್ನಾಗಿ ಮಾಡ್ತಾಳೆ ಅಂತ ಹೇಳಿ. ನಮ್ಮ ಫಿಸಿಕ್ಸ್ ಸರ್ ರವಿ ಅಂತ ಅಂದ್ಬಿಟ್ಟು ಅವರಾಗಿರ್ಬೋದು, ಪ್ರತಿಯೊಬ್ರು ನಮಗೆ ಎಜುಕೇಷನ್ ಬಿಟ್ಟು ಇವಾಗ ಇನ್ಯಾವುದ್ರಲ್ಲೂ ಆಸಕ್ತಿ ಇದೆ ಆ್ಯಂಡ್ ತುಂಬ ಚೆನ್ನಾಗಿ ಅದನ್ನ ಡಿಬೇಟ್ ಚೆನ್ನಾಗಿ ಮಾಡ್ತಾರೆ ಅಂದರೆ ದೇ ವುಡ್ ಪುಷ್, ನೀ ಮಾಡು, ಚೆನ್ನಾಗಿ ಮಾಡು, ಗೋ ದೇರ್, ಇಲ್ಲಿ ಹೋಗು, ಅಲ್ಲಿ ಹೋಗು, ರೆಪ್ರೆಸೆಂಟ್ ಮಾಡಿ ಹೋಗು ಅಂತ. ಆ್ಯಂಡ್ ಸುಮಾರು ಕಡೆ ಎಲ್ಲ ಗೆದ್ಕೊಂಡು ಬಂದಿದ್ದಾರೆ. ಇಟ್ ಇಸ್ ನಾಟ್ ಲೈಕ್ ಗೌರ್ಮೆಂಟ್ ಸ್ಕೂಲಲ್ಲಿ ಓದೋರು ಅಥವಾ ಕಾಲೇಜಲ್ಲಿ ಓದೋರು ಏನೂ ಇಲ್ಲ ಅನ್ನೋ ಥರ ಅಲ್ಲ. ಆ್ಯಂಡ್ ಈಗ ನಮ್ಗೇನ್ ಏನೋ ತೀರಾ ಪರಿಸ್ಥಿತಿ ಚೆನ್ನಾಗಿಲ್ದೆ ನಾವು ಗೌರ್ಮೆಂಟ್ ಸ್ಕೂಲಿಗೆ ಹೋಗಿದ್ದು ಆ ಥರನೂ ಅಲ್ಲ. ಸೊ ದಟ್ ಇಸ್ ಅ ವೆರಿ ರಾಂಗ್ ನೋಷನ್. ಫೈನಾನ್ಷಿಯಲಿ ಇಲ್ಲ ಅಂದ್ರೆ ಗೌರ್ಮೆಂಟಿಗೆ ಹಾಕ್ತಾರೆ. ನೋ, ನಾನು ಆಕ್ಚುಲಿ ಪ್ಲಾನ್ ಮಾಡಿದ್ದೀನಿ, ನೆಕ್ಸ್ಟ್ ನನಗೆ ಮಕ್ಕಳಾದ್ರೆ ನಾನು ಹೋಮ್ ಸ್ಕೂಲಿಂಗ್ ಮಾಡ್ತೀನಿ. ಐ ವಾಂಟ್ ಟು ಬ್ರಿಂಗ್ ಮಿಕ್ಸ್ ಅಪ್ ಎವ್ರಿಥಿಂಗ್, ಆಯ್ತಾ? ಒಂದು ಹೋಮ್ ಸ್ಕೂಲಿಂಗು, ಒಂದು ಸ್ವಲ್ಪ ದಿವಸ ದೇ ಶುಡ್ ಅಂಡರ್ಸ್ಟ್ಯಾಂಡ್. ಯಾಕಂದ್ರೆ ಸುಮಾರು ರೂಟೆಡ್ ಆಗಿರೋದು ಗೌರ್ಮೆಂಟ್ ಸ್ಕೂಲಲ್ಲಿರೋ ಮಕ್ಕಳು. ಅದರ್ವೈಸ್ ಎವ್ರಿಥಿಂಗ್ ಇಸ್ ಎಲ್ಲ ಟೆಕ್ನಾಲಜಿ ಇವಾಗಲೂ ಎಲ್ಲ ಕಡೆನೂ ಆಗಿದೆ, ಬಟ್ ಇರೋದ್ರಲ್ಲಿ ಒಂದು ಸ್ವಲ್ಪ ರೂಟೆಡ್ನೆಸ್ ಇರ್ಬೋದು ಅನ್ನೋದು ಒಂದು ಐಡಿಯಾ, ಆ ದೇಸಿ ಫೀಲಿಂಗು. ಸೊ ಐ ವಾಂಟ್ ಟು ಪುಟ್ ಮೈ ಚಿಲ್ಡ್ರನ್ ಇನ್ ಗೌರ್ಮೆಂಟ್ ಸ್ಕೂಲ್. ಆಮೇಲೆ ಬೇರೆ ಕಡೆ ಎಲ್ಲ ಫೀಸ್ ಯಾವ ಲೆವೆಲ್ಲಿಗೆ ಅಂದರೆ ಹೆದರಿಕೆ ಆಗುತ್ತೆ. ನಮ್ಮ ಅಪ್ಪ ಅಮ್ಮ ಹೇಳ್ತಾರೆ, ನಮ್ದು ಇಡೀ ಎಜುಕೇಷನ್ ನಿಮ್ದು ಯಾವುದೋ 1 ವರ್ಷದ್ದು ಕಾಲೇಜ್ ಫೀಸ್ದು ಆಗೋಗ್ಬಿಡ್ತು ಅಂತ. ಸೊ ಇಟ್ ಇಸ್ ಸ್ಕೇರಿ. ಎಜುಕೇಷನ್ ಅಂದ್ರೇ ಸ್ಕೇರಿ ಅನ್ನೋ ಥರ ಆಗ್ಬಿಡುತ್ತೆ. ಸೊ ಆ್ಯಂಡ್ ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ಅಪ್ಪ ಹೇಳೋದನ್ನ ನಾನು ಬಿಲೀವ್ ಮಾಡೋದು, ನೀವು ಯಾವುದೇ ಸ್ಕೂಲ್ಗೆ ಹೋಗಿ ಏನೇ ಮಾಡಿ, ಏನೇ ಮಣ್ಣು ಹೊತ್ತಾಕಿದ್ರು ನೀ ಎಷ್ಟು ಡೆಡಿಕೇಟೆಡ್ ಆಗಿ ಯಾವ ಸಬ್ಜೆಕ್ಟ್ ಏನು ನೋಡ್ತೀಯಾ, ದಟ್ಸ್ ಆಲ್ ಮ್ಯಾಟರ್ಸ್. ಅಂಡ್ ಓದೋರೆಲ್ಲಿದ್ರು ಓದೇ ಓದ್ತಾರೆ. ಎಕ್ಸಾಕ್ಟ್ಲಿ. ಈಗ ನಂದು ಎಲ್ಲಾನು ರೇಂಜ್ ಸ್ಪೆಕ್ಟ್ರಮ್ ತರ. ಒಂದು ರೆಗ್ಯುಲರ್ ಕನ್ವೆನ್ಷನಲಿ ಏನೋ ಇಂಗ್ಲಿಷ್ ಹೈಸ್ಕೂಲ್ ಆ ಥರದ್ದು ಸ್ಕೂಲಲ್ಲಿ ಓದಿದ್ದು. ಅದು ಬಿಟ್ಟರೆ ಗೌರ್ಮೆಂಟ್ ಸ್ಕೂಲ್, ಗೌರ್ಮೆಂಟ್ ಕಾಲೇಜಲ್ಲೂ ಓದಿದ್ದೀನಿ. ಇನ್ನೊಂದು ನಾನ್ ಫಾರ್ಮಲ್ ಎಜುಕೇಶನ್. ಸೊ ಅವ್ರದ್ದೆಲ್ಲ ಈ ಸಿಸ್ಟಮೇ ಬೇರೆ. ದೇ ಡೋಂಟ್ ಅಡ್ರೆಸ್ ಯು ಆಸ್ ಮ್ಯಾಮ್,
ಹಾ ಸೌಜನ್ಯ, ನೋ ಸೌಜನ್ಯ, ಇಲ್ಲ ಆಂಟಿ ಅಂತ ಹೇಳೋದು, ಅಂಕಲ್ ಅಂತ ಹೇಳೋದು. ಎಜುಕೇಶನ್ ಹೇಳ್ಕೊಡೋದು ಅಷ್ಟೇ, ಇಟ್ ಇಸ್ ವೆರಿ ಡಿಫ್ರೆಂಟ್. ರೆಗ್ಯುಲರ್ ಕ್ಲಾಸ್ ರೂಮ್ ತರ ಇಲ್ಲ, ಔಟ್ಸೈಡ್ ಕರ್ಕೊಂಡು ಹೋಗೋದು. ಸೊ ಇಟ್ ಇಸ್ ವೆರಿ ಡಿಫ್ರೆಂಟ್ ಆಯ್ತಾ. ಅಂಡ್ ಸಖತ್ ಮಜಾ ಇರುತ್ತೆ. ಆಕ್ಚುಲ್ ವೇ ಹಂಗಿದ್ರೆ ಚೆನ್ನಾಗಿರುತ್ತೆ. ಸೊ ಆ ತರದ್ ಸ್ಕೂಲಲ್ಲಿ 2 ವರ್ಷ ಓದಿನಿ. ಅಂಡ್ 10th ಸ್ಟ್ಯಾಂಡರ್ಡ್ ನಾನು ಸ್ಕೂಲ್ಗೆ ಹೋಗಿಲ್ಲ. ಅದೇ ನೀವು ಹೇಳೋದಲ್ಲ ಆಗ್ಲಿ. ಸೊ ಐ ಹವ್ ಡನ್ ಎವ್ರಿಥಿಂಗ್ ಹಂಗೆ. ಅಂಡ್ ಯು ನೋ ವಾಟ್ಸ್ ದ ಬೆಸ್ಟ್ ಇವಾಗ ಅಂದ್ರೆ ಎಲ್ಲಿ ಜಾಸ್ತಿ ಮಜಾ ಮಾಡಿದ್ರಿ? ಹೌದು, ನೀವ್ ಆಸ್ ಅ ಸ್ಟೂಡೆಂಟ್ ಖುಷಿಯಾಗಿ ಓದಿದ್ರಿ. ಕರೆಕ್ಟ್. ಸೊ ಯಾ, ಅಲ್ಟಿಮೇಟ್ಲಿ ಇಟ್ ಬಾಯ್ಲ್ಸ್ ಡೌನ್ ಟು ನೀವ್ ಹೆಂಗೆ ಕರೆಕ್ಟ್ ನಿಮ್ಮ ಮನೆಯಲ್ಲಿ. ಆಮೇಲೆ ಎಷ್ಟೊಂದು ಜನದ ಮನೆಯಲ್ಲಿ ಆಯ್ತಾ, ಸ್ಕೂಲಿಗೆ ಹಾಕ್ಬಿಟ್ಟಿದ್ ಮಾತ್ರಕ್ಕೆ ನಂದೇನು ರೆಸ್ಪಾನ್ಸಿಬಿಲಿಟಿನೇ ಇಲ್ಲ ಅನ್ನೋ ತರ ಇದಾರೆ ಪೇರೆಂಟ್ಸು. ಇಟ್ ಈಸ್ ನಾಟ್ ಟೀಚರ್ಸ್ ಹೋಲ್ ಅಂಡ್ ಸೋಲ್ ರೆಸ್ಪಾನ್ಸಿಬಿಲಿಟಿ ಟು ಟೇಕ್ ಕೇರ್ ಆಫ್ ದ ಚೈಲ್ಡ್. ಮನೆಯಲ್ಲಿನೂ ದೇ ಶುಡ್ ಟೇಕ್ ಕೇರ್ ಅಲ್ವಾ. ಈಗ ನಮ್ಮ ಮನೆಯಲ್ಲಿ ನಮ್ಮ ಅಪ್ಪ ಅಮ್ಮ ನನ್ನ ಡಾನ್ಸ್ಗೋಸ್ಕರ ಎಷ್ಟು ಸ್ಯಾಕ್ರಿಫೈಸ್ ಮಾಡಿದ್ದಾರೆ ಅಂದ್ರೆ ಅದೇನೋ ದೊಡ್ಡತನ ಅಂತ ಹೇಳ್ತಿಲ್ಲ. ಇಟ್ ಇಸ್ ಬೇಸಿಕ್. ಎಲ್ಲರೂ ಮಾಡಿದ್ರೆ ಚೆನ್ನಾಗಿರುತ್ತೆ. ಅವ್ರವ್ರ ಮಕ್ಳಿಗೆ ಯಾರಿಗ್ ಮಾಡಕ್ಕಾಗತ್ತೆ ಅನ್ನೋ ತರ ಹಂಗೆ. ಇವಾಗ ನೋಡಿ, ಇಷ್ಟೆಲ್ಲ ಮಾತಾಡ್ತಾ ಯುದ್ಧ ಕಾಂಡಕ್ಕೆ ಬಂದಿದೀವಿ. ಇಟ್ಸ್ ಆಲ್ಸೋ ಕಾಲ್ಡ್ ಎಸ್ ಲಂಕಾ ಕಾಂಡ. ಇಲ್ಲಿ ರಾಮ ಮತ್ತೆ ರಾವಣನ ನಡುವಿನ ಯುದ್ಧ ಅಂಡ್ ರಾವಣ ಸೋಲೋದು, ಸೀತೆನ ವಾಪಸ್ ಕರ್ಕೊಂಡ್ಬರೋದು, ಇದಿಷ್ಟು ನಡೆಯುತ್ತೆ. ಇವಾಗ ನಿಮ್ಮ ಜೀವನದಲ್ಲಿ ಆಲ್ರೆಡಿ ರಿಲೀಸ್ ಆಗಿರೋ ಯುದ್ಧ ಕಾಂಡದ ಬಗ್ಗೆ ಮಾತಾಡೋಣ. ಅಂಡ್ ಅದಾದ್ಮೇಲೆ ವಾರ್ ವಿತ್ ಇನ್ ಯೋರ್ ಸೆಲ್ಫ್ ನಡೆಯುವಂಥದ್ರ ಬಗ್ಗೆ. ಟು ಬಿಗಿನ್ ವಿತ್, ಯುದ್ಧ ಕಾಂಡ 2 ರಿಲೀಸ್ ಆಗಿದೆ. ಅತ್ಯದ್ಭುತವಾಗಿದೆ ರೆಸ್ಪಾನ್ಸ್. ಅಂಡ್ ನಿಮ್ಮ ಸಾಕಷ್ಟು ಸೀನ್ಸ್ಗಳನ್ನು ನೋಡ್ತಾ, ಎಸ್ಪೆಷಲಿ ಒಂದು ಬ್ಯೂಟಿಫುಲ್ ಆಗಿರೋ ಸೀನ್, ಅದನ್ನ ನೋಡಿದ ಮೇಲೆ ನಾ ಅಜಯ್ ರಾವ್ ಅವ್ರ ಹತ್ರ ಮಾತಾಡ್ತಾ ಇದ್ದೆ. ಅವ್ರು ಹೇಳ್ತಾ ಇದ್ರು ದಟ್ ಅದನ್ನ ಒಂದು ಟೇಕಲ್ಲಿ ನೀವು ತಗೊಂಡಿದ್ದೀರಾ, ಬ್ಯೂಟಿಫುಲಿ ಪರ್ಫಾರ್ಮ್ ಮಾಡಿದ್ದಾರೆ ಆ ಸೀನನ್ನ ಅಂತ. ಅಂಡ್ ಓಪನಿಂಗ್ ಶಾಟ್ ಅಲ್ಲೇ ನೀವು ಒಂದು ಶೂಟ್ ಮಾಡೋದು, ಇಲ್ಲೆಲ್ಲ ರಿವೀಲ್ ಆಗೋಯ್ತಲ್ಲ ಅಂತ ಅನ್ಕೊಂಡು ಥಿಯೇಟರ್ ಒಳಗೆ ಬಂದ್ರೆ ಇಲ್ಲ. ಹೌದು, ದಟ್ ಇಸ್ ನಾಟ್ ದ ಎಂಟೈರ್ ಮೂವಿ ಅಟ್ ಆಲ್. ಇನ್ನು ಸಿಕ್ಕಾಪಟ್ಟೆ ಏನೇನೋ ರಿವೀಲ್ ಆಗೋದಿದೆ. ಅದೇನು ಅಂತ ನಾವು ಥಿಯೇಟರ್ ಬಂದು ನೋಡ್ಬೇಕಾಗತ್ತೆ. ನಾಗಾಭರಣ ಸರ್ ಜಡ್ಜ್ ಆಗಿ ಮಾಡಿರೋದಿರಬಹುದು, ಅದ್ಭುತವಾಗಿ ಮಾಡಿದ್ದಾರೆ. ಅಂಡ್ ಪ್ರಕಾಶ್ ಬೆಳ್ವಾಡಿ ಸರ್ ಒಪೋನೆಂಟ್ ಆಗಿರಬಹುದು, ಅಜಯ್ ರಾವ್ ಅವರು ಭರತ್ ಆಗಿ, ನೀವು ನಿವೇದಿತಾ ಆಗಿ, ಬ್ಯೂಟಿಫುಲ್ ಆಗಿದೆ ಪಾತ್ರಗಳು ಒಂದೊಂದು ಮೂಡಿರೋ ರೀತಿ. ಅಂಡ್ ನೀವ್ ಏನಾಗಿದ್ರಿ ಅನ್ನೋದು ಆ ಸಸ್ಪೆನ್ಸ್ ತುಂಬಾ ಬ್ಯೂಟಿಫುಲ್ ಆಗಿದೆ. ಕರೆಕ್ಟ್. ಸೊ ಪ್ರತಿಯೊಂದೊಂದು ನನಗೆ ಇಷ್ಟ ಆಯ್ತು. ಮೈ ಫಸ್ಟ್ ಕ್ವೆಶ್ಚನ್ ಇಸ್, ಸಾಕಷ್ಟು ಇಂಟರ್ವ್ಯೂಸ್ ಅಲ್ಲಿ ತುಂಬಾ ಜನ ನಿಮ್ಮನ್ನ ಕೇಳಿದ್ರು, KGF ಆದ್ಮೇಲೆ ಬರೀ ತಾಯಿ ಪಾತ್ರ ಹೆಚ್ಚು ಬರ್ತಿದ್ಯಾ ಅಂದಾಗ. ಹೌದು, ಬಟ್ ಐ ಆಮ್ ಬೀಯಿಂಗ್ ವೆರಿ ಚೂಸಿ, ಒಂದಕ್ಕೆ ಸ್ಟೀರಿಯೋ ಟೈಪ್ ಆಗಬಾರ್ದು ಅಂತ. ಒಂದು 10, 12, 15 ಅಂತೂ ಬಂದಿದೆ ಅನ್ಸುತ್ತೆ ಆ ತರದ್ದು ಪ್ರಪೋಸಲ್ಸ್ ಅಲ್ವಾ ತಾಯಿ ಪಾತ್ರಕ್ಕೆ? ಇಲ್ಲ, ಬಂದಿರೋದೇ ಅದು ಬಿಟ್ಟು ಬಂದಿರೋ ಅಂತ ಸ್ಕ್ರಿಪ್ಟ್ ಅಲ್ಲಿ ಚೆನ್ನಾಗನ್ಸಿ, ಟೀಮ್ ಚೆನ್ನಾಗನ್ಸಿ, ಮಾನಿಟ್ರಿ ಎಲ್ಲ ಸರಿ ಹೋಗಿ, ಬಿಕಾಸ್ ಎವ್ರಿಥಿಂಗ್ ಶುಡ್ ಫಾಲ್ ಇನ್ ಪ್ಲೇಸ್ ಅಲ್ಲ. ಅದೆಲ್ಲಾನು ಓಕೆ ಆಗಿರೋದು ಕ್ಷೇತ್ರಪತಿ ಅಂಡ್ ಹೊಂದಿಸಿ ಬರೀರಿ. ಅದ್ ಬಿಟ್ರೆ ಮೆಜಾರಿಟಿ ಆಫ್ ದ ರೋಲ್ಸ್ ಹಂಗೆ ಬಂದಿರೋದು. ಬಟ್ ಇವಾಗ ಯುದ್ಧ ಕಾಂಡ 2 ನಲ್ಲಿ ತಾಯಿ ಪಾತ್ರ, ಆದ್ರೆ ಇದೊಂಥರ ಬೇರೆ ರೀತಿಯ ಪಾತ್ರ. 2ರಲ್ಲೂ ತಾಯಿ ಪಾತ್ರ ಆದ್ರೂ ಅದೇ ಒಂದು ತರ, ಇದೇ ಒಂದು ತರ, ಬ್ಯೂಟಿಫುಲ್ ಇನ್ ಇಟ್ಸ್ ಓನ್ ವೇ. ಹೌ ಕುಡ್ ಯು ರಿಲೇಟ್ ಟು ಈ ರೋಲ್? ಬಿಕಾಸ್ ಒಬ್ಬ ತಾಯಿಯಾಗಿ ರಿಲೇಟ್ ಮಾಡ್ಕೊಳ್ಳೋದಕ್ಕೂ ಒಬ್ಬ ಹೆಣ್ಣಾಗಿ ರಿಲೇಟ್ ಮಾಡ್ಕೊಳ್ಳೋದಕ್ಕೂ ಒಂದು ಸ್ವಲ್ಪ ವ್ಯತ್ಯಾಸ ಇರಬಹುದಾ? ಅದು ಗೊತ್ತಿಲ್ಲ, ಯಾಕಂದ್ರೆ ನಾನು ಮೇ ಬಿ ನೀವು ಅದನ್ನ ಬೆಟ್ರಾಗಿ ಹೇಳ್ಬೋದು, ಬಿಕಾಸ್ ಯು ಆರ್ ಅ ಮದರ್ ಆಲ್ರೆಡಿ. ನನಗೆ ಈಗ ಸದ್ಯಕ್ಕೆ ಆಸ್ ಎ ಹೆಣ್ಣಾಗೆ ಅಷ್ಟೇ ನಂಗೆ ರಿಲೇಟ್ ಮಾಡ್ಕೊಳಕ್ ಆಗಿದ್ದು. ಆ್ಯಂಡ್ ಅದಕ್ಕೇನೆ ಆ ರೋಲ್ನ ಕೂಡ ಒಪ್ಕೊಂಡಿದ್ದು. ಬಟ್ ಡೆಫಿನೆಟ್ಲಿ ಆ್ಯಕ್ಟ್ ಮಾಡುವಾಗ ಯು ಫೀಲ್ ಒಂದು ಮದರ್ಲಿ ಎಮೋಷನ್ನ ಆ್ಯಡ್ ಮಾಡಿ ನಾವು ಆ್ಯಕ್ಟ್ ಮಾಡಿರ್ತೀವಿ. ಬಟ್ ಇಟ್ ಈಸ್ ಮೋರ್ ಅಬೌಟ್ ಒಂದು ಹುಡುಗಿಗೆ ಹಿಂಗಾಯ್ತಲ್ಲ, ನಾನೊಬ್ಬ ಹುಡುಗಿಯಾಗಿ ನನಗೆ ಹಂಗೆ ಫೀಲ್ ಆಗ್ತಾ ಇದೆ, ಇದು ಆ ಆಕ್ರೋಶ ಆ ಥರದ್ದೇ ಅದು ಕನೆಕ್ಟ್ ಆಗಿದ್ದು. ಸೊ ನಿಮಗೆ ಅಜಯ್ ಅವರು ಅದನ್ನು ಹೇಳಿದಾರೋ ಇಲ್ವೋ ಗೊತ್ತಿಲ್ಲ. ಅಂದರೆ ಈ ಪಾತ್ರ ನನಗೆ ಬಂದಿದ್ದು ತುಂಬ ಇಂಟ್ರೆಸ್ಟಿಂಗ್ ಆಗಿ. ಒಂದು ದಿವಸ ಇವರು ಪವನ ಐ ಥಿಂಕ್ ಎಲ್ಲ ಮ್ಯಾನೇಜರ್ ಅವರು ಅನ್ಸುತ್ತೆ, ಅನಿಲ್ ಅಂತ ಪ್ರೊಡಕ್ಷನ್ ಮ್ಯಾನೇಜರ್, ಅವ್ರು ಫೋನ್ ಮಾಡಿಬಿಟ್ಟು ಹಿಂಗಿದೆ, ಈ ಥರ ಅಪ್ರೋಚ್ ಮಾಡ್ಬೇಕಂತಿದ್ದೀವಿ ಅಜಯ್ ಸರ್ದು ಪ್ರೊಡಕ್ಷನ್ನು, ಹೀಸ್ ಪ್ರೊಡ್ಯೂಸಿಂಗ್ ಆ್ಯಂಡ್ ಹೀಸ್ ದ ಹೀರೋ, ಆ್ಯಂಡ್ ನಿಮ್ಮನ್ನ ನಾವು ಲೀಡ್ ಆಗಿ ನೋಡ್ತಿದ್ದೀವಿ, ಇದೊಂದು ಕೋರ್ಟ್ ರೂಮ್ ಡ್ರಾಮಾ ಅಂತ ಒಂದು ಚಿಕ್ಕದಾಗಿ ಇದನ್ನು ಇಷ್ಟು ಡೀಟೇಲ್ ಹೇಳಿದ್ರು. ಆ್ಯಂಡ್ ನಂಗೆ ಎಕ್ಸೈಟ್ ಆಯಿತು. ಕೋರ್ಟ್ ರೂಮ್ ಡ್ರಾಮಾ ಲೀಡ್ ಅಂತ ಹೇಳ್ತಿದ್ದಾರೆ, ಇಟ್ ವಿಲ್ ಬಿ ನೈಸ್ ಅಂತ ಹೇಳ್ಬಿಟ್ಟು ನಾನು ಅದನ್ನು ಓಕೆ ನೆರೇಷನ್ ಕೇಳೋಣ ಅಂತ ಅಂದ್ಬಿಟ್ಟು ಹೇಳಿದೆ. ಯಾಕೆ ಅಂತಂದರೆ ಇದು ಚಾಪ್ಟರ್ 2 ಆದಮೇಲೆ ಆಗಿದ್ದು ಕತೆ. ಇದು ಅಲ್ಲಿವರೆಗೂ ಅದೇ ನೀವು ಹೇಳಿದ್ರಲ್ಲ ಆಗಲೇ, ಬಂದಿದ್ದೆಲ್ಲ ಅದೇ ಥರ ಇದ್ದಿದ್ರಿಂದ ಐ ವುಡ್ ಅವಾಯ್ಡ್ ನಮ್ಮ ಮಾತಾಡಕ್ಕೆ ನೆಕ್ಸ್ಟ್ ದೂಸರ ಮಾತೆಲ್ಲ, ಅಯ್ಯೋ ಸರಿ ಬೇಡ ಬಿಡಿ, ಇಲ್ಲಲ್ಲ ನಾನು ಆಮ್ ನಾಟ್ ಇಂಟ್ರೆಸ್ಟೆಡ್ ಅಂತ. ಸೊ ನಾನು ಮಾತಾಡೋಕ್ಕೆ ಅವಕಾಶ ಅಂದರೆ ಕಂಟಿನ್ಯೂ ಮಾಡ್ತಾ ಇರಲಿಲ್ಲ.
ಸೊ ಇದು ಏನೋ ಬೇರೆ ಆದ ತಕ್ಷಣ ನನ್ಗೆ ಅಲ್ಲೊಂದು ಸ್ಪಾರ್ಕ್ ಆಯ್ತು, ಓಕೆ ಇದೇನೋ ಚೆನ್ನಾಗಿರತ್ತೆ ಹಾಗಾದ್ರೆ ಅಂತ. ಸೊ ಕರೆದು ಕೂತು ಎಲ್ಲ ಮೀಟಿಂಗ್ ಆದ್ಮೇಲೆ ನರೇಷನ್ ಕೊಟ್ರು ಪವನ್. ತುಂಬಾ ಇಂಟೆಲಿಜೆಂಟ್ ಆಗಿ ನರೇಷನ್ ಕೊಟ್ರು. ಅದು ನನಗೆ ಅವರು ನಿಜವಾಗ್ಲೂ ಕತೆ ಹೆಂಗಿದೆ ಇವಾಗ ಯೋಚನೆ ಮಾಡಿದ್ರೆ ಹೌದು ಕತೆ ಹೆಂಗಿದೆ ಹಾಗೆ ಹೇಳಿದ್ದಾರೆ ಅಂತ ಅನ್ಸುತ್ತೆ. ಬಟ್ ಅವತ್ತು ನನಗೆ ಕತೆ ಎಲ್ಲ ಹೇಳಿದ್ಮೇಲೆ ಇವ್ರು ಬೇಕಂತ ಇನ್ನೊಂದು ಪಾತ್ರನ ಹೈಲೈಟ್ ಮಾಡಿ ಹೇಳ್ತಾ ಇದ್ದಾರೆ, ಸೊ ದಟ್ ನಾನು ಅದನ್ನ ಎಕ್ಸೆಪ್ಟ್ ಮಾಡ್ಕೋತೀನಿ ಅನ್ನೋ ತರ ಅಂದ್ಬಿಟ್ಟು. ಸೊ ಏನಾಯ್ತಂದ್ರೆ ಇಡೀ ಕತೆ ಹೇಳಿದ್ರು, ಇಟ್ ವಾಸ್ ವೆರಿ ಬ್ಯೂಟಿಫುಲ್. ಹೀರೋಯಿನ್ ಕ್ಯಾರೆಕ್ಟರ್ ತುಂಬಾ ಚೆನ್ನಾಗಿದೆ. ಅದ್ರಲ್ಲಿ ಅವಳು ಕೂಡ ಅಡ್ವೊಕೇಟ್, ಹೀರೋಯಿನ್ ಕೂಡ. ಬಟ್ ನನಗೆ ಈ ನಿವೇದಿತ ಅಂದ ಮೇಲೆ ಜಾಸ್ತಿ ಅಂದ್ರೆ ಪರ್ಫಾರ್ಮೆನ್ಸಿಗೆ ಫಸ್ಟ್ ನನಗೆ ಕ್ಲಿಕ್ ಆಗಿದ್ದು, ಇಲ್ಲಿ ಪರ್ಫಾರ್ಮ್ ಮಾಡಕ್ ಜಾಗ ಇದೆ ಇದು. ಬಟ್ ನಿಮಗೆ ಅವ್ರು ಅಪ್ರೋಚ್ ಮಾಡಿದ್ದು ಆ ಪಾತ್ರಕ್ಕ? ಹೌದು. ಓ ಓಕೆ 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 ಆಯ್ತಾ. ಇದ್ರಲ್ಲಿ ಇದು ಏನೋ ಆಕ್ಟ್ ಮಾಡಕ್ ಸಖತ್ ಸ್ಪೇಸ್ ಇದೆ ಅಂತ ಅಂದ್ಬಿಟ್ಟು ಇದಾಯ್ತು. ಬಟ್ ನಾನು ಐ ಡಿಂಟ್ ಶೋ ದೆಮ್ ಮೈ ಎಕ್ಸೈಟ್ಮೆಂಟ್. ಐ ಸೆಡ್ ಇದನ್ನ ಯಾರು ಮಾಡ್ತಿದ್ದಾರೆ, ಇವಾಗ ನಾನು ಇದನ್ನ ಮಾಡೋದಾದ್ರೆ ಅದನ್ನ ಯಾರು ಮಾಡ್ತಾರೆ, ಯಾಕಂದ್ರೆ ಅದಕ್ಕೆ ಅಷ್ಟೇ ಅಂದ್ರೆ ಹೈಲೈಟ್ ಇದೆ ಅಲ್ಲ ಅಂದ್ರೆ ಆ ರೋಲ್ ಅಂತ ಅಂದ್ಬಿಟ್ಟು. ಅದಕ್ಕೆ ಪವನ್ ಅವರು ಇಲ್ಲ ನಾವಿನ್ನೂ ಹುಡುಕ್ತಾ ಇದೀವಿ, ನಿಮ್ಗೇನಾದ್ರೂ ಇಂಟ್ರೆಸ್ಟ್ ಇದ್ರೆ ನೀವು ಮಾಡ್ಬೋದು ಅಂತಂದ್ರು. ವೆರಿ ಸ್ಮಾರ್ಟ್ ಪ್ಲೇ, ಓಕೆನಾ. ಇದು ನನ್ನ ತಲೆಯಲ್ಲಿ ಹುಳ ಬಿಟ್ಬಿಟ್ಟು ಹೋದ್ರು. ಈಗ ನಾನು 2 ದಿವಸ ತಲೆ ಕೆಡಿಸ್ಕೊಂಡು ಕೂತಿದ್ದೀನಿ. ಈಗ ನಾನು ಅದೇ ಇಂಡಸ್ಟ್ರಿ ಸ್ಟ್ಯಾಂಡರ್ಡ್ಸ್ ಪ್ರಕಾರ ಹೀರೋಯಿನ್ ಸಪೋರ್ಟಿಂಗ್ ಇದೆಲ್ಲ ಇರುತ್ತಲ್ಲ. ಸೊ ಐ ಆಮ್ ಆನ್ ದಟ್ ವರ್ಜ್ ಆಫ್ ಬ್ರೇಕಿಂಗ್ ದಟ್ ಸ್ಟೀರಿಯೋ ಟೈಪ್. ಇವಾಗ ನಾನು ಹೀರೋಯಿನ್ ಅಂತ ಬಂದಾಗ ನಾವು ಇಟ್ ಇಸ್ ಟ್ರಿಕ್ಕಿ. ಒಂದೇ ಸಿನಿಮಾದಲ್ಲಿ ಇವಾಗ ನಂಗೆ 2 ಆಪ್ಷನ್ ಕೊಟ್ಬಿಟ್ಟಿದ್ದಾರೆ. ಈಗ ನಾನು ಅದನ್ನ ಚೂಸ್ ಮಾಡ್ಲಾ ಇದನ್ನ ಮಾಡ್ಲಾ ಅಂತ ಸಖತ್ ತಲೆ ಕೆಡಿಸ್ಕೊಂಡೆ 2-3 ದಿವಸ. ಆಮೇಲೆ ಐ ಥಾಟ್ ಹೌದು ಅದು ಇಂಪಾರ್ಟೆಂಟು, ಬಟ್ ನಂಗೆ ಜಾಸ್ತಿ ಇಲ್ಲಿ ಇಂಟ್ರೆಸ್ಟ್ ಆಗ್ತಿದೆ ಅಲ್ವಾ, ಇದು ಆ್ಯಕ್ಟ್ ಮಾಡೋಕ್ಕೆ ಜಾಸ್ತಿ ಸ್ಪೇಸ್ ಇದೆ ಅನ್ನಿಸ್ತಾ ಇದೆ, ನನಗೆ ಇಲ್ಲಿ ಡ್ರೈವ್ ಜಾಸ್ತಿ ಇದೆ, ಇದನ್ನು ಮಾಡ್ಬೇಕು ಅನ್ನಿಸ್ತಾ ಇದೆ. ಸರಿ ಆಗಲಿ ಪರವಾಗಿಲ್ಲ, ಈ ಸಿನಿಮಾಲಿಲ್ಲ ಅಂದರೆ ಇನ್ನೊಂದು ಯಾವ್ದಾದ್ರು ಸಿನಿಮಾದಲ್ಲಿ ಹೀರೋಯಿನ್ ಅಂತ ಸಿಗ್ಬೋದು. ಇದು ಪ್ರಾಬಬ್ಲಿ ಈ ಥರದ್ದು ಕೋರ್ಟ್ ರೂಮ್ ಡ್ರಾಮಾ ಬಂದೇ ಇಲ್ಲ ನನಗೆ ನೆನಪಿರೋ ಹಾಗೆ, ಅಂದರೆ ಇತ್ತೀಚಿನ ದಿನಗಳಲ್ಲಿ. ಅದ್ರ ಜೊತೆನಲ್ಲಿ ಫೀಮೇಲ್ ಕ್ಯಾರೆಕ್ಟರ್ ಇಷ್ಟು ಸ್ಟ್ರಾಂಗ್ ಆಗಿದೆ. ನೆಕ್ಸ್ಟ್ ಯಾವಾಗ ಬರುತ್ತೋ ಇಲ್ಲೋ ನನಗೆ ಗೊತ್ತಿಲ್ಲ. ಓಕೆ ಐ ವಿಲ್ ಪಿಕ್ ನಿವೇದಿತಾ ಅಂತ ಹೇಳಿ ದೆನ್ ಐ ಪಿಕ್ಡ್ ನಿವೇದಿತಾ. ಆ್ಯಂಡ್ ದೆನ್ ಲೇಟರ್ ಐ ಗಾಟ್ ಟು ನೋ ಇದು ಆಗಕ್ಕೂ ಮುಂಚೆ 1 ತಿಂಗಳು ಅಂದರೆ ಫ್ರೆಶ್ ಆಗಿ ರಿಲೀಸ್ ಆಗಿತ್ತಲ್ಲ KGF, ಆ ಟೈಮಲ್ಲಿ ಅವ್ರ ಟೀಮಿಂದ ಕಾಲ್ ಮಾಡಿ ಕೇಳಿದ್ದಾರೆ, ಮೇಡಮ್ ಈ ಥರದ್ದೊಂದು ಪಾತ್ರ ಇದೆ, ನಾನು ಜನರಲ್ ಆಗಿ ಏನು ಮದರ್ ಕ್ಯಾರೆಕ್ಟರಾ ಅಂತ ನಾನೇನೋ ಹಿಂಗೆ ಹೇಳಿರ್ತೀನಿ. ಇದೊಂದು ತಾಯಿ ಕ್ಯಾರೆಕ್ಟರ್ ಇಲ್ಲ ಬಿಡಿ ನಾನು ಮಾಡಲ್ಲ, ನಂಗೆ ಇಂಟ್ರೆಸ್ಟ್ ಇಲ್ಲ ಅಂತ ಹೇಳ್ಬಿಟ್ಟು ಇಟ್ಬಿಟ್ಟಿದ್ದೀನಿ. ಸೊ ಆಕ್ಚುಲಿ ಅವ್ರು ಇದೇ ರೋಲ್ಗೆನೆ ಅಪ್ರೋಚ್ ಮಾಡಿದ್ರು ಇನಿಷಿಯಲಿ. ಅದು ನಾನು ಬೇಡ ಅಂತಂದು ಕತೆ ಕೇಳಿ ಅದಾದ್ಮೇಲೆ ಇಟ್ ಸೋ ಹ್ಯಾಪನ್ಡ್, ಮತ್ತೆ ಅದೇ ಬಂದಂಗ ಆಯ್ತದು, ಡೆಸ್ಟಿನಿ ಅಗೇನ್. ಸೊ ಬಟ್ ನಿಮ್ಗೆ ಅಭಿನಯಕ್ಕೆ ತುಂಬಾ ಸ್ಕೋಪ್ ಇದೆ ಇದರಲ್ಲಿ. ಹೌದು, ಅದೇ ನೀವು ನೋಡಿದ್ರೆ ಕರೆಕ್ಟ್. ಅಂದ್ರೆ ಆ ಕ್ಯಾರೆಕ್ಟರಿಗೂ ಲೇಯರ್ಸ್ ಇದೆ, ಸೈಕಲಾಜಿಕಲ್ ಲೇಯರ್ಸ್ ಇದೆ. ಒಂದು ಆಕೆ ಹೆಣ್ಣಾಗಿ ಯೋಚನೆ ಮಾಡೋವಂಥದ್ದು, ಶಿ ಈಸ್ ಅ ಸಿಂಗಲ್ ಮದರ್. ಅದಾದ್ಮೇಲೆ ಮಗುಗಾಗಿರೋಂಥ ಅತ್ಯಾಚಾರ, ಅದನ್ನ ಬಿಟ್ಟು ಇನ್ನೊಂದು ಅದೇ ನೀವು ರಿಲೀಸ್ ಆದವ್ರಿಗೆ ಗೊತ್ತಿರುತ್ತೆ, ರಿಲೀಸ್ ಆಗದೆ ಇರೋರಿಗೆ ನಾನು ಹೇಳೋದಿಲ್ಲ. ಇನ್ನೊಂದು ಮೇನ್ ಅದೇ ಇರೋದು, ಅಂದ್ರೆ ನೀವು ಟ್ರೈಲರ್ ಅಲ್ಲಿ ನೋಡಿದಾಗ ನೀವು ಹಂಗಲ್ಲ, ಇಟ್ ಇಸ್ ದ ಕೀ ಪಾಯಿಂಟ್. ಶೂಟ್ ಮಾಡಿದಲ್ಲೇ ಕತೆ ಇಲ್ಲ ಆದ್ಮೇಲೆ ಇನ್ನೇನಿದೆ ಅಂತಂದಾಗ ಅದೇ ಆ ಸೈಕಲಾಜಿಕಲ್ ಲೇಯರ್ ಇನ್ನೊಂದಿರೋದು. ಸೊ ನಾನು ಅದೇ ಅಜಯ್ ಅವ್ರಿಗೂ ಹೇಳ್ತಾ ಇದ್ದೆ, ಅಂದ್ರೆ ಒಂದು ಹೀರೋ ಇಂಟ್ರೊಡಕ್ಷನ್ ಅಂದ್ರೆ ಹೀಗೆ ಮಾಡ್ಬೇಕು ಅಂತ ಇಲ್ದಿರ ಅವ್ರೊಬ್ಬ ಜೂನಿಯರ್ ಆರ್ಟಿಸ್ಟ್ ತರ ತೆರೆ ಮೇಲೆ ಟು ಬಿಗಿನ್ ವಿತ್. ಅಂಡ್ ಅವರು ಆಲ್ಮೋಸ್ಟ್ ಒಂದು 40-45% ಆಫ್ ದ ಫಿಲ್ಮ್ ಅಲ್ಲಿ ಅವ್ರು ಇಲ್ಲ, ರೈಟ್. ಒಳ್ಳೊಳ್ಳೆ ಪರ್ಫಾರ್ಮೆನ್ಸಸ್ಗೆ ಅವಕಾಶ ಕೊಟ್ಟಿದ್ದಾರೆ. ಅಂದ್ರೆ ಒಬ್ಬ ಹೀರೋ ಅಂದ ಮಾತ್ರಕ್ಕೆ 100% ಎಲ್ಲಾ ಸ್ಕ್ರೀನ್ ಅಲ್ಲೂ ಎಲ್ಲ ಫ್ರೇಮ್ ಅಲ್ಲೂ ಇರಬೇಕು ಅಂತ ಅನ್ಕೊಳ್ದಿರ ಕಥೆಗೆ ಪ್ರಾಮುಖ್ಯತೆ ಕೊಟ್ಟಿದ್ದಾರೆ. ಅಂಡ್ ಮಲ್ಟಿಪಲ್ ಲೇಯರ್ಸ್ ಏನಿದೆ, ಚಿಕ್ಕ ಪುಟ್ಟ ಆ ಫ್ಲಾಶ್ ಬ್ಯಾಕ್ ಹೋಗಿ ಬರೋದಿರಬಹುದು, ಏನೇನಾಗತ್ತೆ ಅನ್ನೋದು. ಅಂಡ್ ಕ್ಲೈಮ್ಯಾಕ್ಸ್ ಅಲ್ಲಿನ 10 minutes ಅಜಯ್ ಅವರ ಪರ್ಫಾರ್ಮೆನ್ಸ್ ಬ್ಯೂಟಿಫುಲ್ ಆಗಿದೆ. ವೆರಿ ವೆರಿ ನೈಸ್. ಅಂಡ್ ಎಸ್ಪೆಷಲಿ ಇವತ್ತಿನ ಸಿಚುವೇಶನ್ಗೆ ತುಂಬಾ ಆಪ್ಟ್ ಆಗಿದೆ ಅಂತ ಅನಿಸ್ತಾ ಇದೆ. ಯಾಕಂದ್ರೆ ಎಲ್ಲಾ ಕಡೆ ನಡೀತಾ ಇರುವಂತ ದೌರ್ಜನ್ಯ ಒಂದು ನಮ್ಮಂಥವ್ರು ನಾವು ನೋಡ್ತೀವಿ, ಬಿಕಾಸ್ ಆಸ್ ಎ ಮದರ್ ಅಥವಾ ಒಬ್ಬ ಹೆಣ್ಣಾಗಿ ನೋಡ್ಬೇಕಿದನ್ನ ಅಂತ. ಆದ್ರೆ ನಾನು ಅದೇ ಹೇಳ್ತಾ ಇದ್ದೆ, ಪ್ರತಿಯೊಂದೊಂದು ವರ್ಗದವ್ರಿಗೂ ಇದು ರೀಚ್ ಆಗ್ಬೇಕು. ಅಂದ್ರೆ ಮೇನ್ಲಿ ಆ ಮೈಂಡ್ ಸೆಟ್ ಇರೋರ್ಗೆ ರೀಚ್ ಆಗ್ಬೇಕು. ಈ ತರ ನಾನು ಮಾಡಿದ್ರೆ ನನ್ಗೆ ಏನಾಗುತ್ತೆ ಅನ್ನೋದು ಅವ್ರಿಗೆ ಅವಾಗ ಗೊತ್ತಾಗುತ್ತೆ. ಇಲ್ಲದ್ರೆ ಲಾ ಏನ್ ಹೇಳುತ್ತೆ, ಅಲ್ಲಿ ಏನಿದೆ, ಈ ತರ ತಪ್ಪು ಮಾಡಿದ್ರೆ ಏನಾಗುತ್ತೆ ಅನ್ನೋದು ಎಷ್ಟೋ ಜನ ಗೊತ್ತಿಲ್ಲ. ದೇ ಬಿಲೀವ್ ಐ ಕ್ಯಾನ್ ಗೆಟ್ ಅವೇ ವಿತ್ ಎನಿಥಿಂಗ್ ಅಂತ. ಅಲ್ಲ, ಬಟ್ ಅದೇನ್ ಗೊತ್ತಾ ಅಂದ್ರೆ ಮೇ ಬಿ ಐ ಹ್ಯಾವ್ ಅ ಸ್ಲೈಟ್ಲಿ ಡಿಫ್ರೆಂಟ್ ಒಪಿನಿಯನ್. ನಮ್ಮಲ್ಲಿ ಒಂದು ಗಾದೆ ಇದೆ, ಕಾಮಾತುರಾಣಂ ನ ಭಯಂ ನ ಲಜ್ಜಾ ಅಂತ ಹೇಳ್ತಾರೆ. ಅವರಿಗೆ ಭಯನೂ ಇಲ್ಲ ಲಜ್ಜೆನೂ ಇಲ್ಲ. ಆ ತರ ಇದ್ದಾಗ
ಇದು ಅಂದ್ರೆ ಅವ್ರಿಗೆ ರೀಚ್ ಆಗಿ ಅವ್ರ ಮೈಂಡ್ ಹೆಂಗ್ ಚೇಂಜ್ ಆಗುತ್ತೆ ಗೊತ್ತಿಲ್ಲ, ಬಟ್ ಇಟ್ ಈಸ್ ಅಬೌಟ್ ಅಪ್ಬ್ರಿಂಗಿಂಗ್. ಬಿಗಿನಿಂಗ್ ಇಂದಾನೇ ಅದು ಥಾಟ್ ಪ್ರಾಸೆಸ್ ಅಲ್ಲಿ, ಬೆಳವಣಿಗೆನಲ್ಲಿ, ಎಥಿಕ್ಸ್ ಅಲ್ಲಿ, ವ್ಯಾಲ್ಯೂನಲ್ಲಿ ಬಂದಿದ್ರೆ ಬೆಟರ್. ಬಟ್ ಅದೇ ಸಿನಿಮಾನಲ್ಲಿ ನಾವು ಹೇಳೋ ಅಲ್ಟಿಮೇಟ್ಲಿ ಇಟ್ ಬಾಯ್ಲ್ಸ್ ಡೌನ್ ಟು ಭಯ. ಒಂದೋ ದೇವ್ರ ಮೇಲೆ ಭಯ ಇರಬೇಕು, ಅಪ್ಪ ಅಮ್ಮನ ಮೇಲೆ ಭಯ ಇರಬೇಕು, ಇಲ್ಲ ಕಾನೂನ್ ಮೇಲೆ ಭಯ ಇರಬೇಕು. ಸಿನಿಮಾನಲ್ಲಿ ಹೇಳಕ್ ಹೊರಟಿರೋದೇ ಅದೇ ಅಲ್ವಾ, ಅಂದ್ರೆ ಜಸ್ಟಿಸ್ ಡಿಲೇಡ್ ಇಸ್ ಜಸ್ಟಿಸ್ ಡಿನೈಡ್ ಅಂತ. ಸೊ ನೀವು ಇದನ್ನ ಡಿಲೇ ಮಾಡಿಬಿಟ್ರೆ ಅವಾಗ ನೀವ್ ಹೇಳ್ದಂಗೆ ದೇ ಕ್ಯಾನ್ ಜಸ್ಟ್ ವಾಕ್ ಅರೌಂಡ್ ಥಿಂಕಿಂಗ್ ಐ ಕ್ಯಾನ್ ಡೂ ವಿತ್ ಎನಿಥಿಂಗ್ ಅನ್ನೋ ತರದಲ್ಲಿ ಆ ಆಟಿಟ್ಯೂಡ್ ಇರೋದು, ದಟ್ ಇಸ್ ನಾಟ್ ರೈಟ್. ಸೊ ಅದು ಟೈಮ್ಲಿ ಜಸ್ಟಿಸ್ ಆಗ್ಬಿಟ್ರೆ ದಟ್ ವಿಲ್ ಮೇಕ್ ಅ ಚೇಂಜ್ ಮೇ ಬಿ. ಅಯ್ಯೋ ನಾನು ಹಿಂಗ್ ಮಾಡ್ಬಿಟ್ರೆ ಏನಾದ್ರೂ ಸಣ್ಣ ಪುಟ್ಟದಾಗೂ ಆ ಥಾಟ್ ಬರಕ್ ಮುಂಚೆ 1-2 ಸಲ ಯೋಚನೆ ಮಾಡ್ತಾರೆ. ಒಂದು ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಸ್ಗಳು ಸೆಟಪ್ ಆಗಿ ಒಂದು ತಿಂಗಳಲ್ಲಿ ಇದ್ರ ಡಿಸಿಷನ್ ಆಚೆ ಬರಬೇಕು ಅನ್ನೋ ತರದ್ ಇರಬಹುದು, ಅಥವಾ ತುಂಬಾ ಸ್ಟ್ರಿಕ್ಟ್ ಆಗಿರುವಂತಹ ಲಾಸ್ ಗಳನ್ನ ಎನ್ಫೋರ್ಸ್ ಮಾಡೋದು. ಅಂದ್ರೆ ಹಿಂಗಾದಾಗ ಈ ತರ ಶಿಕ್ಷೆನೆ ಅಂತ ಗೊತ್ತಾಗ ಒಂದು ಭಯ ಇರುತ್ತೆ. ಎಕ್ಸಾಕ್ಟ್ಲಿ. ಇಲ್ಲ ಅಂತಂದ್ರೆ ನಮ್ಗೆ ಯಾವಾಗ ಬೇಕಾದ್ರೂ ನಡೆಯುತ್ತೆ, ಏನ್ ಬೇಕಾದ್ರೂ ಆಗತ್ತೆ. ಎಷ್ಟೊಂದು ಕೇಸ್ ಕೂಡ ದಾಖಲೆ ಆಗಿರೋದಿಲ್ಲ. ಸೊ ಅಂಡ್ ನೀವು ಬಹಳ ಸೆನ್ಸಿಬಲ್ ಆಗಿ ಒಂದಷ್ಟು ಕೋಟ್ಸ್ಗಳು ನೀವು ಹೇಳಿದ್ ನನಗೆ ತುಂಬಾ ಇಷ್ಟ ಆಯ್ತು ಅರ್ಚನಾ ಅವರೇ. ಆರ್ಟಿಸ್ಟ್ಸ್ ಆಗಿ ನಮಗೆ ಸಿನಿಮಾ ಅನ್ನೋದು ಇಟ್ಸ್ ಅ ಪ್ಯಾಷನ್ ಅಥವಾ ಪ್ರೊಫೆಷನ್ ಆಗಿ ನಾವು ಇದನ್ನ ತಗೊಂಡಿರ್ತೀವಿ. ಒಂದು ನಮ್ಮ ಖುಷಿಗೆ ಮಾಡ್ತೀವಿ ಅಥವಾ ದುಡ್ಡಿಗೆ ಮಾಡ್ತೀವಿ, ಆದ್ರೆ ಫಾರ್ ವ್ಯೂವರ್ಸ್ ಇಟ್ಸ್ ಚಾಯ್ಸ್. ಅವರು ನಮ್ಮ ಸಿನಿಮಾ ಚೂಸ್ ಮಾಡಬೇಕು ಅಂದ್ರೆ ಸಿನಿಮಾ ಚೆನ್ನಾಗಿರ್ಬೇಕು ಅಂತ. ಅಂಡ್ ನೋಡಿ ಇವತ್ತಿನ ದಿನ ನಾನು ಹೇಳ್ತಾ ಇದ್ದೀನಿ, ಇಟ್ಸ್ ಅ ಬ್ಯೂಟಿಫುಲ್ ಸಿನಿಮಾ. ನಿಮ್ಮ ಚಾಯ್ಸ್ ಬಗ್ಗೆ ನಿಮಗೆ ಖಂಡಿತ ಹೆಮ್ಮೆ ಅಂತ ಅನ್ಸುತ್ತೆ ಇಂಥ ಸಿನಿಮಾನ ಥಿಯೇಟರ್ಗೆ ಬಂದು ನೋಡಿದಾಗ ಅಂತ. ಆ್ಯಂಡ್ ಆಲ್ಸೋ ಮೋಸ್ಟ್ ಆಫ್ ದ ಟೈಮ್ ವಿ ಪ್ಲೇ ಕ್ಯಾರೆಕ್ಟರ್ಸ್, ಬಟ್ ಇಂಥ ಕೆಲವು ಸಿನಿಮಾಗಳಲ್ಲಿ ಮಾತ್ರ ಕ್ಯಾರೆಕ್ಟರ್ ಹೇಳ್ತೀರಾ. ಸಚ್ ಅ ಬ್ಯೂಟಿಫುಲ್ ಲೈನ್. ಸೊ ನಿವೇದಿತಾ ಅರ್ಚನಾ ಆಗಿರೋದಾ, ಅರ್ಚನಾ ನಿವೇದಿತಾ ಆಗಿರೋದಾ ಗೊತ್ತಾಗಲ್ಲ. ಬ್ಯೂಟಿಫುಲಿ ಡೆಪಿಕ್ಟೆಡ್. ಸೊ ಫೈನಲಿ ಇವಾಗ ಉತ್ತರಾಖಂಡ ಕಡೆಯ ಕಾಂಡಕ್ಕೆ ಸಿನಿಮಾನು ಬರ್ತಿದೆ ಅಲ್ವಾ ಈಗ. ಉತ್ತರಾಖಂಡ ಸಿನಿಮಾ ನಮ್ದು ಯುದ್ಧಕಾಂಡ ಆದ್ಮೇಲೆ ಈ ಪ್ರಾರಂಭದ 6 ಕಾಂಡಗಳಲ್ಲಿನ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರಾಖಂಡದಲ್ಲಿ ಉತ್ತರ ಸಿಗತ್ತೆ. ಓಕೆನಾ, ಇದು 7th ಕಾಂಡ ಅಂಡ್ ಫೈನಲ್ ಬುಕ್ ಆಫ್ ರಾಮಾಯಣ. ಸೊ ಇದ್ರಲ್ಲಿ ಏನಂದ್ರೆ ರಾಮ ವಾಪಸ್ ಅಯೋಧ್ಯೆಗೆ ಬರೋದು, ಲವಾಕುಶರ ಜನನ ಆಗೋದು, ಕೊನೆಗೆ ಒಂದು ಸ್ವರ್ಗಸ್ಥನಾಗೋದ್ರವರೆಗೂ ಎಲ್ಲ ಇದೆ. ಸೊ ಇವಾಗ ನೀವ್ ಹೇಳಿ, ತುಂಬಾ ಚೂಸಿಯಾಗಿ ಒಳ್ಳೊಳ್ಳೆ ಪ್ರಾಜೆಕ್ಟ್ಸ್ ಗಳನ್ನ ಆಯ್ಕೆ ಮಾಡ್ಕೊಳ್ತಾ ಬರ್ತಾ ಇದ್ದೀರಾ. ಮತ್ತೊಂದು ಕಡೆ ನಿಮ್ಮ ಪ್ಯಾಷನ್ ಆಗಿ ಭರತನಾಟ್ಯಂ ಇರಬಹುದು, ಕಲರಿಪಯಟು ಇರಬಹುದು, ಇದನ್ನೆಲ್ಲ ಮುಂದುವರಿಸ್ಕೊಂಡು ಹೋಗ್ತಾ ಇದ್ದೀರಾ. ವಾಟ್ ನೆಕ್ಸ್ಟ್? ಏನೇನು ನಿಮ್ಮ ಫ್ಯೂಚರ್ ಪ್ಲಾನ್ಸ್ ಏನೇನಿದೆ? ಫಾರ್ ನೌ ಇಮಿಡಿಯೇಟ್ ಆಗಿ ಹೇಳೋದಾದ್ರೆ ಇದು ಸಿನಿಮಾ ರಿಲೇಟೆಡ್ ಅಂತಂದ್ರೆ ಏನಂತ ಹೇಳಿ, ನನ್ನ ಮೈಂಡಲ್ಲಿ ಹೌದು ಇದೆ ನನಗೆ ಸ್ಟೀರಿಯೋಟೈಪ್ ಆಗಬಾರ್ದು ಅಂತ. ಬಟ್ ಅಟ್ ದ ಸೇಮ್ ಟೈಮ್ ನಾನು ಇಷ್ಟು ದಿವಸ ಮಾಡಿರೋ ರೋಲ್ಸ್ ಹೌದು ಹೆಚ್ಚು ಕಡಿಮೆ ಡಿಫ್ರೆನ್ಸ್ಗಳಿದೆ, ಬಟ್ ಮೋರ್ ಆರ್ ಲೆಸ್ ಒನ್ ಟೈಪ್ ಆಫ್ ಕ್ಯಾಟಗರಿ, ವೆರಿ ತುಂಬ ಗಂಭೀರದ ಪಾತ್ರ, ತುಂಬ ಸೀರಿಯಸ್ ರೋಲ್ಸು, ಈ ಥರದ್ದು ಒನ್ ಟೈಪ್ ಆಫ್ ರೋಲ್ಸ್ನೇ ಮಾಡಿರೋವಂಥದ್ದು. ಐ ವಾಂಟ್ ಟು ಎಕ್ಸ್ಪ್ಲೋರ್ ಡಿಫ್ರೆಂಟ್ ಜಾನ್ರ ಅದರಲ್ಲೇನೆ. ಸೊ ಅದಕ್ಕೆ ಆಸ್ ಅನ್ ಆ್ಯಕ್ಟರ್ ಏನು ಮಾಡ್ಬೋದು ಐ ಡೋಂಟ್ ನೋ. ಐ ಆಮ್ ಥಿಂಕಿಂಗ್ ಐ ವಾಂಟ್ ಟು ಬ್ರೇಕ್ ದಟ್. ಯಾಕಂದರೆ ಈಗ ರೀಸೆಂಟಾಗೂ ಕೂಡ ಅವಕಾಶಗಳು ಬರ್ತಾನೆ ಇರುತ್ತೆ, ಬಟ್ ನನಗೆ ಬೇಕಾಗಿರೋ ಥರದ್ದು ಸಿಗ್ತಾ ಇಲ್ಲ. ಈಗ ಇತ್ತೀಚೆಗೂ ಕೂಡ ತುಂಬ ದೊಡ್ಡ ಪ್ರೊಡಕ್ಷನ್ ಹೌಸ್ ತೆಲುಗುವಿಂದ ಬಂತು. ಐ ಟುಕ್ 3 days ಟು ಡಿಸೈಡ್ ಟು ಸೇ ನೋ ಟು ಇಟ್. ಅಂದರೆ ಇಟ್ ವಾಸ್ ವೆರಿ ಟ್ರಿಕ್ಕಿ. KGF ಥರದ್ದು ಒಂದು ದೊಡ್ಡ ಪ್ರೊಡಕ್ಷನ್ನು, ತುಂಬ ದೊಡ್ಡ ನಿರ್ದೇಶಕರು, ದೊಡ್ಡ ಸ್ಟಾರ್ ಕಾಸ್ಟು ಆ್ಯಂಡ್ ವೆರಿ ಕೀ ರೋಲ್ ಮಾಡಿದ್ದಿದ್ರೆ ಇದೇ ಥರ ಇಂಪ್ಯಾಕ್ಟ್ ಅದು ಮಾಡಿರೋದು. ಬಟ್ ಅಗೇನ್ ಆಸ್ ಅ ಸಪೋರ್ಟಿಂಗ್ ಆ್ಯಕ್ಟರ್ ಅಂತ. ಬಟ್ ನನಗೆ ಅದು ಸಮಸ್ಯೆ ನನಗಿಲ್ಲ. ನನಗೆ ಐ ಟೆಲ್ ಯು, ನನಗೆ ಐ ಡೋಂಟ್ ವಾಂಟ್ ಟು ಪುಟ್ ಮೈ ಸೆಲ್ಫ್ ಇನ್ ಎನಿ ಬ್ರ್ಯಾಕೆಟ್. ಈ ಥರದ್ದು ಯಾವುದೇ ಒಂದ್ರಲ್ಲೂ ಹಾಕೊಳಕ್ಕೆ ಇಷ್ಟ. ನಾನು ಇವಾಗ ಸೇ ಫಾರ್ ಎಕ್ಸಾಂಪಲ್, ಈಗ ನಾಳೆ ಯಾವುದೋ ಒಂದು ಒಳ್ಳೆ ಯಾವುದೋ ರಾಮ್ ಕಾಮೋ ಯಾವುದೋ ಒಂದು ಈ ಥರದ್ದು ಒಂದು ಲವ್ ಇಂಟ್ರೆಸ್ಟ್ ಆಗಿ, ಬಟ್ ಇಟ್ ಹ್ಯಾಸ್ ಟು ಹ್ಯಾವ್ ಸ್ಟಫ್ ಇನ್ ಇಟ್, ಕಾಂಟೆಂಟ್ ಇರ್ಬೇಕು, ಆ ಹೀರೋಯಿನ್ ಪಾಯಿಂಟ್ ಆಫ್ ವ್ಯೂ ಸ್ಟೋರಿನೂ ಬರಬೇಕು, ಅವಳ ಪಾಯಿಂಟ್ ಆಫ್ ವ್ಯೂ. ಈ ಥರದ್ದು ಒಂದು ಸಿನಿಮಾ ಮಾಡ್ತೀನಿ ಆಸ್ ಹೀರೋಯಿನ್. ಆ ಥರದ್ದು ಒಂದು 2 ಸಿನಿಮಾ ಮಾಡಿ ನಾನು ಓಕೆ ಶಿ ಸಕ್ಸಸ್ಫುಲ್ ಆಸ್ ಹೀರೋಯಿನ್ ಅಂತ ನಂಗೆ ಟೈಟಲ್ ಹೀರೋಯಿನ್ ಅಂತ ಬಂದರೂ ಕೂಡ ಐ ವಿಲ್ ಗೋ ಬ್ಯಾಕ್ ಟು ಡೂಯಿಂಗ್ ಸಪೋರ್ಟಿಂಗ್ ಕ್ಯಾರೆಕ್ಟರ್. ಐ ಡೋಂಟ್ ಮೈಂಡ್, ಬಿಕಾಸ್ ಐ ವಾಂಟ್ ಟು ಜಸ್ಟ್ ಪರ್ಫಾರ್ಮ್, ಡೂ ವೆಲ್. ಬಟ್ ನನಗೆ ಒಂದು ಏನಂದ್ರೆ ಈ ಅದೇ ಇಂಡಸ್ಟ್ರಿ ಸ್ಟ್ಯಾಂಡರ್ಡ್ಸ್ ಅಥವಾ ಆ ಬುಕ್ಕಲ್ಲಿ ನೋಡಿದಾಗ
ಆ ಕ್ಯಾಟಗರಿ ಇದೆ, ಅದನ್ನ ಏನು ಮಾಡೋಕ್ಕಾಗಲ್ಲ. ಅದು ಇರೋ ಕಾರಣನೂ ತುಂಬಾ ರೀಸನ್ಸ್ ಇದೆ. ಅದು ತಪ್ಪಂತಾನು ಹೇಳ್ತಾ ಇಲ್ಲ ನಾನು, ಬಟ್ ಎಲ್ಲೋ ಒಂದ್ ಕಡೆ ಚೇಂಜ್ ಆದ್ರೆ ಚೆನ್ನಾಗಿರುತ್ತೆ, ಅದು ಪಾಸಿಬಿಲಿಟಿನೂ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ. ಸೊ ಸದ್ಯದ ಗೋಲ್ ನೆಕ್ಸ್ಟ್ ಏನು ಅಂತಂದ್ರೆ ಮೇ ಬಿ ಆ ಒಂದು ಎಕ್ಸ್ಪ್ಲೋರೇಷನ್. ಇದನ್ನ ಬಿಟ್ಟು ಈಗ ಅರ್ಚನಾಗೆ ಬೇರೆ ಶೇಡ್ಸು ಇದೆ ವಿಚ್ ಇಸ್ ನಾಟ್ ಎಕ್ಸ್ಪ್ಲೋರ್ಡ್, ಆ್ಯಂಡ್ ಸಮ್ಟೈಮ್ಸ್ ಈ ಥರ ಇಂಟರ್ವ್ಯೂಲ್ಲೂ ಅದು ಆಚೆ ಬರಲ್ಲ, ಬಿಕಾಸ್ ನಂಗೆ ಒಂದು ಸ್ವಲ್ಪ ಕ್ಲೋಸ್ಡ್ ಪರ್ಸ್ನಾಲಿಟಿ. ತುಂಬ ಟೈಮ್ ಆದಮೇಲೆ, ತುಂಬ ಹತ್ರ ಆದಮೇಲೆ ಅಷ್ಟೇ ಓಪನ್ ಅಪ್ ಆಗುತ್ತೆ. ಸೊ I am fun loving. I have a very fearful side to me. I have a lot of other shades. So ಆ ಶೇಡ್ಸ್ನು ಒಂದು ಸ್ವಲ್ಪ ಟ್ಯಾಪ್ ಆನ್ ಮಾಡಿದ್ರೆ ಸಿನಿಮಾನಲ್ಲಿ ಕ್ಯಾರೆಕ್ಟರ್ ಮುಖಾಂತರ, ಇಟ್ ವಿಲ್ ಬಿ ಫನ್ ಫಾರ್ ಆಡಿಯನ್ಸ್ ಟು ವಾಚ್, ಇಟ್ ವಿಲ್ ಬಿ ಫನ್ ಫಾರ್ ಮೀ ಆಲ್ಸೋ. ಇಲ್ಲಾಂದ್ರೆ ಮೊನಾಟನಿ ಆಗ್ಬಿಡುತ್ತಲ್ಲ, ಯಾಕಂದ್ರೆ ಕ್ರಿಯೇಟಿವ್ ಫೀಲ್ಡ್ ಅಂದ್ರೇನೆ ಸಮಥಿಂಗ್ ಕ್ರಿಯೇಟಿವ್, ಅದ್ರಲ್ಲೂ ಮೊನಾಟನಸ್ ಆಗ್ಬಿಟ್ರೆ ಇಟ್ ಡಸಂಟ್ ಮೇಕ್ ಸೆನ್ಸ್. ಸೊ ಅದು ಬಿಟ್ಟು ಪ್ಲಾನ್ಸ್ ಅಂತಂದ್ರೆ ಐ ಆಲ್ರೆಡಿ ಸ್ಟಾರ್ಟೆಡ್ ಟೀಚಿಂಗ್, ಡಾನ್ಸ್ ಹೇಳ್ಕೊಡ್ತಾ ಇದ್ದೀನಿ. ತುಂಬಾ ಖುಷಿ ಕೊಡುತ್ತೆ ಅನ್ಸುತ್ತಲ್ಲ. ಐ ಟೀಚ್ ಇನ್ ಕೋಲಾರ್. ಅಂದ್ರೆ ಎಸ್, ಖುಷಿ ಅನ್ನೋ ಒಂದೇ ರೀಸನ್ಗೆ ನಾನು ಇಲ್ಲಿಂದ ಕೋಲಾರ್ ತನಕ ಟ್ರಾವೆಲ್ ಮಾಡೋದು. ಅಂದ್ರೆ it started off as 7 students. 1 ವರ್ಷ ಆಯ್ತು. ಐ ಹ್ಯಾವ್ ಪ್ರಿಟಿ ಮಚ್ ಇವಾಗ ಒಂದು ಬಂಚ್ ಇದ್ದಾರೆ. ಬಟ್ ನನಗೆ ಸುಸ್ತಾಗಲ್ಲ ಅಥವಾ ನಾನು ತುಂಬ ಮೋಟಿವೇಟೆಡ್ ಆಗಿ ಹೋಗ್ತೀನಿ ಅಂತಂದ್ರೆ ಸುಳ್ಳಾಗತ್ತೆ. ದೇ ಆರ್ ಟೈಮ್ಸ್ ವೇರ್ ಐ ಫೀಲ್ ಬೇಕಾ ಇಲ್ಲಿಂದ ಅಲ್ಲಿ ತನಕ ಹೋಗ್ಬೇಕಾ, ಇಟ್ಸ್ ನಾಟ್ ಈಸಿ. 2 hour ಕ್ಲಾಸ್ಗೆ ಇಲ್ಲಿಂದ 2 hour ಹೋಗಿ 2 hour ವಾಪಸ್ ಬರೋದು ಬೇಜಾರಾಗಿ ಹೋಗುತ್ತೆ. ಅಯ್ಯೋ ಸಾಕಪ್ಪ ಅನ್ನೋ ಥರ ಅನ್ಸುತ್ತೆ. ಬಟ್ ಅಲ್ಲಿ ನನಗೆ 1 ವರ್ಷದಲ್ಲಿ 4-5 ಜನ ಮಕ್ಕಳಿದ್ದಾರೆ, were very dedicated. ತುಂಬಾ ಇಂಟ್ರೆಸ್ಟ್ ಕೊಟ್ಟು ಮಾಡ್ತಾರೆ, ಅಂಡ್ ಐ ಫೀಲ್ ಐ ಶುಡ್ ಗೋ ಫಾರ್ ದೆಮ್. ಅಂಡ್ ಅಟ್ ಲೀಸ್ಟ್ ನನ್ಗೆ ಅಂದ್ರೆ ಸದ್ಯಕ್ಕೆ ಒಂದು ದಡ ತನಕ ಐ ವಾಂಟ್ ಟು ಬಿ ದೇರ್. ಸೊ ಅದಾದ್ಮೇಲೆ ಐ ಹ್ಯಾವ್ ನಾಟ್ ಥಾಟ್ ಆಫ್ ಇಟ್. ಬಟ್ ಸದ್ಯದ ಮಟ್ಟಕ್ಕೆ ಒಂದು ಲೆವೆಲ್ ತನಕನೂ ಐ ವಾಂಟ್ ಟು ಟೀಚ್ ಅಲ್ಲಿ. ಅದಾದ್ಮೇಲೆ ಅಷ್ಟೇ ಸದ್ಯದ ಗೋಲ್ಸ್ ಅಂತ. ಐ ಕಾಂಟ್ ರಿಕಾಲ್ ಎನಿಥಿಂಗ್. ಸದ್ಯಕ್ಕಿದ್ದು 2 ಇವಾಗ ಪ್ರಯಾರಿಟಿ ಅನ್ಸುತ್ತೆ. ಇನ್ಫ್ಯಾಕ್ಟ್ ನವೀನ್ ಅವ್ರು ಮಾತಾಡ್ತಾ ಹೇಳಿದ್ರು, ನಿಮ್ಮ ಭರತನಾಟ್ಯಂ ಸೈಡ್ ಆಫ್ ಇಟ್ ನ ಎಕ್ಸ್ಪ್ಲೋರ್ ಮಾಡುವಂತ ಪಾತ್ರಗಳು ಬಂದ್ರೆ ಚೆನ್ನಾಗಿರುತ್ತೆ ಅಂತ. ಮ್ಯಾನ್ಷನ್ 24 ಅಲ್ಲಿ ಇವರ ಭರತನಾಟ್ಯಂ ಡಾನ್ಸರ್ ರಾಧಿಕಾ ಪಾತ್ರ ಪ್ಲೇ ಮಾಡಿದ್ದೀರಾ. ನಾನು ಅಂದ್ರೆ ಅದೇ ಹೇಳಿದ್ದು, ಸ್ಟೀರಿಯೋ ಟೈಪ್ ಅಲ್ಲೂ ಇರೋದ್ರಲ್ಲೇ ಹೊಸದೇನಾದ್ರು ಹುಡುಕಕ್ ಟ್ರೈ ಮಾಡ್ತಾ ಇದ್ದೀನಿ ನಾನು. ನನಗೆ ಆಫರ್ ಆಗಿರೋದ್ರಲ್ಲಿ ಇವಾಗ ಅದ್ರಲ್ಲೂ ಕೂಡ ಅದೊಂದು ನಂಗೆ ಸಾರಿ ಕತೆ ಮರ್ತೋಗಿದೆ, ಬಟ್ ಇಟ್ ಇಸ್ ಅ ಹಾರರ್ ಸ್ಟೋರಿ ಬೇಸಿಕಲಿ. ಅದರಲ್ಲೂ ಶಿ ಪ್ಲೇಸ್ ಅ ಮದರ್ ಓನ್ಲಿ, ಪ್ರೆಗ್ನೆಂಟ್ ವುಮೆನ್. ಬಟ್ ನಾನು ಚೂಸ್ ಮಾಡ್ಕೊಂಡಿದ್ದು ಬಿಕಾಸ್ ಶಿ ಇಸ್ ಅ ಭರತನಾಟ್ಯಂ ಡಾನ್ಸರ್. ಅಂದ್ರೆ ಆ 20 ನಿಮಿಷದ ಏನೋ ಒಂದು ಎಪಿಸೋಡ್ ಅಲ್ಲಿ, ಇಟ್ಸ್ ಅ ವೆಬ್ ಸೀರೀಸ್, ಆ 25 ನಿಮಿಷದ ಎಪಿಸೋಡ್ ಅಲ್ಲಿ ಎಲ್ಲಾದ್ರೂ ಬೇರೆ ತರ ಕಾಣಿಸ್ಕೊಳಕ್ ಅವಕಾಶ ಇದೆ, ಓಕೆ ಟ್ರೈ ಮಾಡೋಣ ಅಂತ. ಇದ್ರಲ್ಲೂ ಅಷ್ಟೇ, ಯುದ್ಧಕಾಂಡದಲ್ಲಿ ದೋಷ್ ಇಸ್ ಅ ಮದರ್, ಇದರಲ್ಲಿ ಹರ್ ಚಾಲೆಂಜ್ ಇಸ್ ಡಿಫ್ರೆಂಟ್, ಹರ್ ಫೈಟ್ ಇಸ್ ಬ್ಯಾಟಲ್ ಇಸ್ ಡಿಫ್ರೆಂಟ್, ಬ್ಯಾಟಲ್ ಫೀಲ್ಡ್ ಇಸ್ ಡಿಫ್ರೆಂಟ್. ಇದರಲ್ಲಿ ನಾಟ್ ಲೈಕ್ ಅ ರೆಗ್ಯುಲರ್ ಮದರ್. ಕರೆಕ್ಟ್. ಸೊ ಅದಕ್ಕೋಸ್ಕರ ಐ ಫೌಂಡ್ ಇದ್ರಲ್ಲಿ ಬೇರೆ ಇನ್ನೇನೋ ಮಾಡಕ್ ಸಿಗತ್ತೆ ಅಂತ. ಸೊ ಐ ಹೋಪ್ ಬೇರೆ ತರದ್ದು. ಅಂಡ್ ಹೌದು, ಸಾಕಷ್ಟು ಸಿಗತ್ತೆ ಮಾಡೋದಕ್ಕೆ ಅನ್ನೋದಕ್ಕೆ ಕೋರ್ಟ್ ರೂಮ್ ಅಲ್ಲಿ ನೀವು ಹೇಗೆ ಕನ್ಫ್ಯೂಸ್ ಮಾಡ್ತೀರಾ ಅಜಯ್ ರಾವ್ ಅವ್ರನ್ನೇ ಅನ್ನೋದೇ ಸಾಕ್ಷಿ. ತುಂಬಾ ಬ್ಯೂಟಿಫುಲ್ ಆಗಿದೆ. 1 ಪಾಯಿಂಟ್ ಅಲ್ಲಿ ನಾವು ನಂಬಿಟ್ಟಿರ್ತೀವಿ, ಇವ್ರು ಅನ್ಕೊಂಡ್ರದೇ ಸತ್ಯ ಅಂತ. ಆಸ್ ಐ ಸೆಡ್, ಮಲ್ಟಿಪಲ್ ಲೇಯರ್ಸ್ ಗಳು ಏನಿದೆ ಸಿನಿಮಾಗೆ, ಸಿನಿಮಾ ಹೋಗಿ ನೋಡಿದಾಗ ನಮ್ಗೆ ಅದು ಗೊತ್ತಾಗುತ್ತೆ. ಅರ್ಚನಾ ಅವರೇ, ಎಷ್ಟೊಂದು ಮಾತಾಡೋದಕ್ಕೆ ಸಿಕ್ತು. ಅಂಡ್ ಐ ಆಮ್ ವೆರಿ ಶ್ಯೂರ್ ಇಷ್ಟು ಓಪನ್ ಅಪ್ ಆಗಿ ನೀವು ಎಲ್ಲೂ ಮಾತಾಡಿಲ್ಲ. ಬ್ಯಾಕ್ ಅಂಡ್ ಫೋರ್ತ್ ಹೋದ್ವಿ ತುಂಬಾ, ರೈಟ್? ರ್ಯಾಂಡಮ್ ಆಗಿ ಏನೇನ್ ನೆನಪಾಯ್ತು ಎಲ್ಲ ಹೇಳಿದ್ರಿ, ಬಟ್ ಇಟ್ ವಾಸ್ ಸೋ ಮಚ್ ಫನ್. ಇವಾಗ ನಾವು ಮನೆಯವ್ರ ಜೊತೆ ಕೂತು ಮಾತಾಡುವಾಗ ಆರ್ಡರ್ ಅಲ್ಲೇ ಮಾತಾಡಲ್ಲ, ನಮ್ಗೆ ಏನ್ ಬೇಕು ಎಲ್ ಬೇಕೋ ಅಲ್ಲಿ ತೆಗೆದು ತುಂಬಾ ವೇಗಾಗಿ. ಹೌದು, ಇಟ್ ವಾಸ್ ಸೋ ಮಚ್ ಫನ್. ಥ್ಯಾಂಕ್ ಯು ಸೋ ಮಚ್. ಒಂದು ಸಿಕ್ಕಾಪಟ್ಟೆ ಕ್ಯಾಂಡಿಡ್ ಆಗಿರೋ ಮಾತು ನಿಮ್ ಜೊತೆ ಆಡೋದಕ್ಕೆ ಸಿಕ್ಕಿದ್ದು ನನಗೆ ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು. ಮತ್ತೆ ಸಿಗೋಣ ಡೆಫಿನೆಟ್ಲಿ. ಬಟ್ ಐ ಹೋಪ್ ಈ ರ್ಯಾಂಡಮ್ನೆಸ್ ಅಥವಾ ಇಷ್ಟು ವೇಗಾಗಿ ಮಾತಾಡಿದ್ದು ಇಟ್ ವಿಲ್ ಎಂಗೇಜ್ ಯುವರ್ ಆಡಿಯನ್ಸ್ ಆಲ್ಸೋ, ಯಾಕಂದ್ರೆ ಅದು ಇಂಪಾರ್ಟೆಂಟ್ ಅಲ್ವಾ, ಅವರಿಗೋಸ್ಕರ ಮಾತಾಡಿರ್ತೀವಿ. ಜನರಿಗೆ ಈ ತರದ್ದು ಇಷ್ಟ ಆಗುತ್ತೆ. ನಿಮ್ಗೆ ಇವಾಗ ಏನ್ ಇಷ್ಟ ಅಂದ್ರೆ ನಾನು ಇವಾಗ ಒಂದ್ ಹೇಳ್ತೀನಿ, ನಂಗೆ ನಾಳೆ ಏನ್ ಇಷ್ಟ ಅಂದ್ರೆ ನಂಗೆ ನಾಳೆ ಏನಾದ್ರು ಚೇಂಜ್ ಆಗಿರುತ್ತೆ. ಸೊ ಕಂಪ್ಲೀಟ್ಲಿ ನಂದು ಮೂಡ್ ಮೇಲೆನೆ. ಇವಾಗ ಒಂದ್ ಸಿನಿಮಾ ಕೇಳಿದ್ರು ಅಷ್ಟೇ, ನಿನ್ ಫೇವ್ರೆಟ್ ಸಿನಿಮಾ ಯಾವ್ದು ಅಂದ್ರೆ ಇವತ್ತಿಗೂ ಯಾವ್ದೋ ಒಂದ್ ಫೇವ್ರೇಟ್ ಆಗಿರುತ್ತೆ. ನಾಳೆಗ್ ನನ್ ಮೂಡ್ ಪ್ರಕಾರ ನನ್ ನಾಳೆ ಬೇರೆ ಆಗಿರುತ್ತೆ ನಂದು ಫೇವ್ರೆಟ್ ಸಿನಿಮಾ. ಸೊ ಐ ಆಮ್ ಲೈಕ್ ದಟ್. ಐ ಡೋಂಟ್ ಹ್ಯಾವ್ ಒನ್ ಸಿಂಗಲ್ ಆನ್ಸರ್, ಅಥವಾ ಐ ಹ್ಯಾವ್ ಟೂ ಮೆನಿ ಥಿಂಗ್ಸ್ ರನ್ನಿಂಗ್ ಇನ್ ಮೈ ಹೆಡ್. ಸೊ ನನ್ಗೆ ಯಾವ ಟೈಮಲ್ಲಿ ಯಾವ್ದು ಹೇಳ್ಬೇಕು ಅನ್ನೋದು ಒಂದು ಕನ್ಫ್ಯೂಷನ್ ಆಗ್ಬಿಟ್ಟು. ಮೋಸ್ಟ್ ಆಫ್ ಅಸ್ ಆರ್ ಲೈಕ್ ದಟ್. ಎಷ್ಟೊಂದು ಉತ್ತರ ಕೊಟ್ಟ ಮೇಲೆ ಆಕ್ಚುಲಿ ಇದ್ ಕೊಡ್ಬಾರ್ದಿತ್ತು, ಅದ್ ಕೊಡ್ಬೇಕಿತ್ತು, ಅದಲ್ವಾ ನನ್ ಫೇವ್ರೇಟ್ ಅಥವಾ ಇದಲ್ವಾ ಅಂತೆಲ್ಲ ಆಮೇಲೆ ಯಾವ ನಿನ್ ಫೇವ್ರೇಟ್ ಕಲರ್, ಫೇವ್ರೇಟ್ ಡ್ರೆಸ್ ಅಂದ್ರೆ ಐ ಕಾಂಟ್ ಡಿಸೈಡ್. ಲೈಕ್ ಎವ್ರಿಥಿಂಗ್ ಇಸ್ ಮೈ ಫೇವ್ರೇಟ್, ಯಾವ್ದಂತ ಹೇಳಿ ಅಂತ ಅನ್ಸುತ್ತೆ ಹಂಗೆ.
ಬಟ್ ಒಂದಂತೂ ನೀವು ಹೇಳಿದ್ದು ಯು ಆಲ್ವೇಸ್ ಸೆಡ್ ದಿಸ್ ಸ್ಟೀರಿಯೋ ಟೈಪ್ ಆಗದಿರಾ ಬೇರೆ ಬೇರೆ ಪಾತ್ರಗಳನ್ನ ಚೂಸ್ ಮಾಡ್ತೀರಾ ಅಂತ ಹೇಳಿದ್ರಿ. ಎರಡು ತುಂಬಾ ಯುನೀಕ್ ಥಾಟ್ಸ್ ಇರುವಂತ ಆಕ್ಟರ್ಸ್ ಒಂದಾಗಿದ್ದೀರಾ. ಬಿಕಾಸ್ ಅಜಯ್ ರಾವ್ ಅವರು ಹೇಳ್ತಾರೆ, ನಾನು ಹೀರೋ ಆಗೇ ಆಕ್ಟ್ ಮಾಡ್ಬೇಕಂತ ಅನ್ಕೊಂಡಿಲ್ಲ, ನಾಳೆ ನಾನು ಫಿಲಮ್ ನನ್ನ ಕೈ ಹಿಡಿಲಿಲ್ಲ, ನಾನು ಟ್ಯಾಕ್ಸಿ ಓಡಿಸೋದಕ್ಕೂ ರೆಡಿ, ಅಥವಾ ನಾನೊಬ್ಬ ಕ್ಯಾರೆಕ್ಟರ್ ಆರ್ಟಿಸ್ಟ್ ಆಗಿ ಕಾಣಿಸ್ಕೊಳ್ಳೋದಕ್ಕೂ ರೆಡಿ, ಸೀರಿಯಲ್ ಹೋಗಕ್ಕೂ ರೆಡಿ, ವೆಬ್ ಸೀರೀಸ್ ಮಾಡಕ್ಕೂ ರೆಡಿ ಅಂತ. ಸೊ ಆ ತರ ಇದ್ದಾಗ ಅಂದ್ರೆ ದಟ್ ಇಸ್ ವಾಟ್ ಡಿಫ್ರೆನ್ಶಿಯೇಟ್ಸ್ ಅನ್ ಆರ್ಟಿಸ್ಟ್ ಫ್ರಮ್ ಅ ಪರ್ಫಾರ್ಮರ್, ರೈಟ್? ಅಂದ್ರೆ ಆಕ್ಟರ್ ಯಾರು ಆರ್ಟಿಸ್ಟ್ ಅಲ್ಲ, ಆಕ್ಟರ್ ಫ್ರಮ್ ಅ ಪರ್ಫಾರ್ಮರ್, ರೈಟ್? ಅಂದ್ರೆ ಆಕ್ಟ್ರೆಸ್ ಯಾರು ಬೇಕಾದ್ರೂ ಆಗಬಹುದು. ಟು ಬಿ ಎ ಪರ್ಫಾರ್ಮರ್ ಯೂನಿವರ್ಸ್ ಆಲ್ಸೋ ಹ್ಯಾಸ್ ಟು ಕಾನ್ಸ್ಪೈರ್. ಒಳ್ಳೆ ಕಥೆ ಬರಬೇಕು, ಒಳ್ಳೆ ನಿರ್ದೇಶಕರು ಬರಬೇಕು, ಪ್ರೊಡ್ಯೂಸರ್ ಬರಬೇಕು, ರೈಟ್ ಟೈಮಲ್ಲಿ ನಾವಲ್ಲಿ ಇದ್ದು ಲಕ್ ಫೇವರ್ ಆಗಿ ನಮ್ಗೆ ಆ ಪಾತ್ರ ಸಿಗ್ಬೇಕು. ನನಗೆ ಐ ಫೀಲ್ ಥಿಯೇಟರ್ ಎನಿ ಸ್ಟೇಜ್ ಆಕ್ಚುಲಿ ಥಿಯೇಟರ್ ಆಗ್ಲಿ ಡಾನ್ಸ್ ಆಗ್ಲಿ ಅದರಲ್ಲಿ ತುಂಬಾ ಎಕ್ಸ್ಪ್ಲೋರ್ ಆಗುತ್ತೆ ಈ ತರದ್ದು ಒಂದು ವರ್ಸಿಟ್ಯಾಲಿಟಿ ಅನ್ನೋದಕ್ಕೆ. ಯಾಕಂದ್ರೆ ಯಾರು ನೆಗೆಟಿವ್ ಶೇಡೇ ಮಾಡ್ತಾ ಇರೋದಿಲ್ಲ. ಒಂದ್ಸಲ ನೆಗೆಟಿವ್ ಮಾಡ್ತಾರೆ, ಇನ್ನೊಂದು ನಾಟಕದಲ್ಲಿ ಅವರು ಪ್ರೊಟ್ಯಾಗನಿಸ್ಟ್ ಆಗಿ ಮಾಡಿರ್ತಾರೆ, ಇನ್ನೊಂದ್ ಕಡೆ ಹ್ಯೂಮರ್ ಇರೋ ಅಂತ ಒಂದು ಕಮಿಡಿಯನ್ ಆಗಿ ಮಾಡಿರ್ಬೋದು. ಇವಾಗ ನಮ್ ಡಾನ್ಸ್ ಅಲ್ಲೂ ಅಷ್ಟೇನೆ, ಎಸ್ಪೆಷಲಿ ಸರ್ ಹತ್ರ ನಾನು ಜಾಯ್ನ್ ಆದ್ಮೇಲೆ ಅಭಿನಯ ಅಂದ್ರೆ ಸ್ಟೇಜ್ಗೂ ಹಿ ಬ್ರಿಂಗ್ಸ್ ಅ ಲಾಟ್ ಆಫ್ ಸಟಿಲಿಟಿ, ಆಯ್ತಾ? ಸೊ ಯಾವ ಲೇಯರ್ಸ್ ಅಲ್ಲಿ ವರ್ಕ್ ಮಾಡ್ತಾರಲ್ಲ, ಐ ಕೀಪ್ ಥಿಂಕಿಂಗ್ ನೆಕ್ಸ್ಟ್ ನಾನು ಒಂದೊಂದು ಪ್ರಾಜೆಕ್ಟ್ ಸೈನ್ ಮಾಡಿದ್ರೆ ಐ ಶುಡ್ ಡೆಫಿನೆಟ್ಲಿ ಕನ್ಸಿಡರ್ ಅಪ್ರೋಚಿಂಗ್ ಮೈ ಡಾನ್ಸ್ ಟೀಚರ್ ಫಸ್ಟ್. ಅಂದ್ರೆ ಇದನ್ನ ಯಾವ ತರದ್ರಲ್ಲಿ ಎಕ್ಸ್ಪ್ಲೋರ್ ಮಾಡ್ಬೋದು ಅಂತ. ಈಸ್ ವೆರಿ ಎಕ್ಸ್ಟ್ರೀಮ್ಲಿ ಕ್ರಿಯೇಟಿವ್, ನೆಕ್ಸ್ಟ್ ಲೆವೆಲ್ ಕ್ರಿಯೇಟಿವ್, ಆಯ್ತಾ? ಸೊ ನನ್ಗೆ ಅದೆಲ್ಲಾನು ಇನ್ಸ್ಪೈರ್ ಆಗುತ್ತೆ. ಯಾಕಂದ್ರೆ ಸೊ ಸ್ಟೇಜ್ ಮೇಲೆ ಈ ಕಡೆ ಒಂದು ರೌದ್ರದಲ್ಲಿ ಮಾಡಿರ್ಬೋದು, ಯಾವ್ದೋ ಒಂದು ಪೂತನಿ ತರ ಮಾಡಿರ್ಬೋದು, ಈ ಕಡೆ ತುಂಬಾ ಶೃಂಗಾರ ಭಾವದಲ್ಲಿ ಮಾಡಿರ್ಬೋದು. ಅಂಡ್ ತುಂಬಾ ಇದೆ ಎಕ್ಸ್ಪ್ಲೋರ್ ಮಾಡೋದಕ್ಕೆ. ನಾವು ಮಾತಾಡ್ತಾ ಇದ್ರೆ ಐ ಥಿಂಕ್ ಇಟ್ ವಿಲ್ ಕೀಪ್ ಗೋಯಿಂಗ್ ಆನ್. ಹೌದು, ಎಸ್ಪೆಷಲಿ ಭರತನಾಟ್ಯಂ ಅಂಡ್ ಸಿನಿಮಾಗೆ ತುಂಬಾ ಒಂದು ಅವಿನಾಭಾವ ಸಂಬಂಧ. ಅಂದ್ರೆ ಎಮೋಷನ್ಸ್ ಇಲ್ಲೂ ಎಮೋಟ್ ಮಾಡ್ತೀರಾ, ಅಲ್ಲೂ ಎಮೋಟ್ ಮಾಡ್ತೀರಾ. ಒಂದ್ ಕಡೆ ಸಟಲ್ ಆಗಿ, ಒಂದ್ ಕಡೆ ಫುಲ್ ಎಕ್ಸ್ಪ್ರೆಸಿವ್ ಆಗಿ. ಆಸ್ ಯು ರೈಟ್ಲಿ ಸೆಡ್, ಈ ಎರಡನ್ನೂ ನೀವು ಕ್ಲಬ್ ಮಾಡುವಂತ ಒಂದು ಅವಕಾಶ ನಿಮಗೆ ಸಿಕ್ಕಿದೆ. ನಿಮ್ನ ಹೆಚ್ಚೆಚ್ಚು ಒಳ್ಳೊಳ್ಳೆ ಸಿನಿಮಾಗಳಲ್ಲಿ, ಒಳ್ಳೊಳ್ಳೆ ವೆಬ್ ಸೀರೀಸ್ ಅಲ್ಲಿ ಕೂಡ ಇನ್ ಮುಂದೆ, ಬಿಕಾಸ್ ಕನ್ನಡದಲ್ಲಿ ಒಳ್ಳೊಳ್ಳೆ ವೆಬ್ ಸೀರೀಸ್ ಗಳು ಬರ್ತಾ ಇದೆ. ಸೊ ಒಳ್ಳೊಳ್ಳೆ ವೆಬ್ ಸೀರೀಸ್ ಅಲ್ಲಿ ಕೂಡ ನಿಮ್ಮನ್ನ ನಾವು ನೋಡೋದಕ್ಕೆ ಇಷ್ಟಪಡ್ತೀವಿ. ಅರ್ಚನಾ ಅವರೇ, ಥ್ಯಾಂಕ್ ಯು ಅಂಡ್ ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್ ಸೌಜನ್ಯ, ಖುಷಿ ಆಯ್ತು ಇವತ್ತು. ಬಟ್ ಇದು 100% ಫುಡ್ ಪ್ರೆಸ್ಡ್ ಆಯಿಲ್ಸ್ ಫ್ರಮ್ ಸಪ್ತಮ್ ತೈಲ. ಕುಲ್ಫಿ ಮಾಡ್ಕೊಳ್ಳಿ ಅನ್ನಕ್ಕಾಗಲ್ಲ ಇದ್ರಲ್ಲಿ, ಕುಕ್ ಮಾಡಿ ಇದ್ರಲ್ಲಿ. ಕುಲ್ಫಿ ನಾನ್ ಮಾಡಿರೋದು ನಿಮಗೆ ಕೊಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಅರ್ಚನಾ ಅವರು ನಿಮ್ಮ ಮನೆ ಲೈಬ್ರರಿಗೆ ಅವಾಗವಾಗ ಬರ್ಬೋದಾ ಅಂದ್ರು. ಖಂಡಿತ ಬನ್ನಿ. ಬಟ್ ಅದಕ್ಕೂ ಮುಂಚೆ ಝಲಕ್ಕಾಗಿ ಒಂದು ನಾನ್ ಹ್ಯಾಂಡ್ ಪಿಕ್ ಮಾಡಿರುವಂತಹ ಒಂದಷ್ಟು ಬುಕ್ಸ್ ನ ಕೊಟ್ಟಿದ್ದೀನಿ, ಪ್ಲೀಸ್ ಓದಿ. ಅಂಡ್ ಇದೆಲ್ಲ ಮುಗಿಸಾದ್ಮೇಲೆ ಪ್ಲೀಸ್ ನಮ್ಮನೆ ಲೈಬ್ರರಿ. ಡೆಫಿನೆಟ್ಲಿ. ಥ್ಯಾಂಕ್ ಯು. ಐ ಹೋಪ್ ಐ ವಿಲ್ ಬಿ ಏಬಲ್ ಟು ಫಿನಿಶ್ ಆಲ್ ದ ಬುಕ್ಸ್ ದಟ್ ಯು ಹ್ಯಾವ್ ಗಿವನ್. ಥ್ಯಾಂಕ್ ಯು. ಮೈ ಪ್ಲೆಷರ್. ಥ್ಯಾಂಕ್ ಯು ಸೋ ಮಚ್.